ನಮಸ್ತೆ ಎಲ್ಲರಿಗೂ. ನಮಸ್ತೆ, ಗುಡ್ ಮಾರ್ನಿಂಗ್. ಓಕೆ, ಮತ್ತೆ ನಮ್ಮ ದಿಲ್ಸೆ ಪ್ರೋಗ್ರಾಮ್ಗೆ ಎಲ್ಲರಿಗೂ ವೆಲ್ಕಮ್. ಶುಕ್ರವಾರದ ದಿನ ಎಲ್ಲರಿಗೂ ಒಳ್ಳೇದಾಗಿದೆ ಅನ್ಕೊಂಡಿದ್ದೀನಿ. ಹಾಗೇನೆ ಆಲ್ರೆಡಿ ನಿನ್ನೆಯಿಂದನೇ ಒಳ್ಳೇದಾಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ವೆಬ್ಸೈಟ್ ಕಂಪ್ಲೇಂಟ್ ಬೇಕಾದಷ್ಟು ಬಂದಿತ್ತು. ಸೊ ಅದಕ್ಕೆ ಅಂತ ಕಂಪ್ನಿ ಇನ್ನೂ ಒಂದು ದಿನ ಇದನ್ನ ಆಫರ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇವತ್ತು ಆಕ್ಚುಲಿ ನಮ್ಮ ಎಕ್ಸ್ಟ್ರಾ PV ಆಮೇಲೆ ರೀಪರ್ಚೇಸ್ ಪ್ರೋಗ್ರಾಮ್ ಎರಡರದ್ದು ಕೂಡ ಇವತ್ತು ಲಾಸ್ಟ್ ಡೇಟ್ ಇದೆ. ಸೊ ನಿನ್ನೆ ಅಟ್ಲೀಸ್ಟ್ ಮುಗಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಇವತ್ತು ಆರಾಮಾಗಿ ಮುಗಿಸ್ಕೊಳ್ಳಿ. ಸೊ ಇವತ್ತು ವೆಬ್ಸೈಟ್ ಇಂದ ಸದ್ಯಕ್ಕೆ ಏನು ಕಂಪ್ಲೇಂಟ್ ಬರ್ತಾ ಇಲ್ಲ. ಸೊ ಯಾರೆಲ್ಲ ಕಂಪ್ಲೀಟ್ ಮಾಡ್ಕೊಳಕ್ ಆಗಿಲ್ಲ ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇನ್ನೊಂದು 3 hours ಟೈಮ್ ಇದೆ. ಓಕೆ, ಸೊ ಹಾಗೇನೆ ಅಟ್ಲೀಸ್ಟ್ ಯಾರಾದ್ರೂ ಬೈ ಚಾನ್ಸ್ ನನ್ನ ಮೊಬೈಲ್ಗೆ ಏನಾದ್ರು ಕಾಲ್ ಮಾಡಕ್ ಟ್ರೈ ಮಾಡ್ತಾ ಇದ್ರೆ, ನನ್ನ ಸಿಮ್ ಕಾರ್ಡ್ ಆಕ್ಚುಲಿ ಫೇಲ್ ಆಗಿದೆ. ಸೊ ಸಿಮ್ ಕಾರ್ಡ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಆಸ್ ಆಫ್ ನಾವು ಓನ್ಲಿ ವಾಟ್ಸ್ಆಪ್ ವರ್ಕ್ ಆಗ್ತಾ ಇದೆ. ಸೊ ನನಗೆ ಯಾರಾದ್ರೂ ಕಾಲ್ ಮಾಡಕ್ ಟ್ರೈ ಮಾಡೋ ಹಾಗಿದ್ರೆ ಕಾಲ್ ಬದಲು ಓನ್ಲಿ ವಾಟ್ಸ್ಆಪ್ ಮೆಸೇಜಸ್ ಕಳಿಸಿ ಸಾಕು. ಇಲ್ಲಾಂದ್ರೆ ಸದ್ಯಕ್ಕೆ ನನ್ನ ನಂಬರ್ ನಾಟ್ ರೀಚಬಲ್, ಇಲ್ಲ ಅಂದ್ರೆ ಸ್ವಿಚ್ ಆಫ್ ಅಂತ ಬರ್ತಿರ್ಬೇಕು. ಜಸ್ಟ್ ಸ್ಮಾಲ್ ಮೆಸೇಜ್. ಸೊ ಸ್ವಲ್ಪ ಅದಕ್ಕೆ ಲೇಟ್ ಆಗಿದ್ದು, ಸಿಮ್ ಕಾರ್ಡ್ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿ. ಸೊ ಈವನ್ ಮೆಸೇಜು ಕೂಡ ನನ್ನ ವಾಟ್ಸ್ಆಪ್ ಕಳಿಸಿದ್ದು ಯಾವಾಗ ರೀಚ್ ಆಯ್ತು ಅಂತ ನನಗೆ ಗೊತ್ತಿಲ್ಲ. ಈವ್ನಿಂಗ್ ಮೆಸೇಜ್. ಸೊ ಲೇಟ್ ಆಗಿ ಏನಾದ್ರು ತಲುಪಿದ್ರೆ ನನ್ನ ಮೆಸೇಜ್ ಸಾರಿ ಬಿಕಾಸ್ ಆಫ್ ಸಮ್ ಇಶ್ಯೂಸ್ ವಿತ್ ದಿ ಸಿಮ್ ಕಾರ್ಡ್. ಸೊ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲರಿಗೂ ಆಲ್ರೆಡಿ ಇವಾಗ ದಿಲ್ಸೆ ಪ್ರೋಗ್ರಾಮ್ 18 days ಕಂಪ್ಲೀಟ್ ಆಗಿದೆ. ಇನ್ನು ನಮ್ಮ ಹತ್ರ ಇರೋದು 10 days, ಅಂದ್ರೆ 10 ಲೀಡರ್ಸ್ ಬಂದು ಅವರ ಒಂದು ಜರ್ನಿಲಿ ಆಗಿರುವಂತ ಕೆಲವು ಘಟನೆಗಳನ್ನ ನಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾರೆ. ಸೊ ಲಾಸ್ಟ್ 10 days ಆಫ್ ದಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೀವಿ. ಆಮೇಲೆ ಇನ್ನು ಬರ್ತಾ ಇರುವಂತ ಲೀಡರ್ಸ್ ಇವತ್ತಿಂದ ಹಿಡಿದು ಈ 10 ಲೀಡರ್ಸ್ ನಮ್ಮ ವೆರಿ ಸೀನಿಯರ್ ಅಂಡ್ ವೆರಿ ಬಿಗ್ ಲೀಡರ್ಸ್ ಇನ್ ಟರ್ಮ್ಸ್ ಆಫ್ ಅಚೀವ್ಮೆಂಟ್ಸ್. ಆಲ್ರೆಡಿ ಇವತ್ತು ನಾನು ಅಲಾಂಗ್ ವಿತ್ ಡೇಟ್ಸ್ ಅಪ್ಡೇಟೆಡ್ ಸ್ಮಾಲ್ ವಿಡಿಯೋ ಈಗ ಆಲ್ರೆಡಿ ಕಳಿಸಿದ್ದೀನಿ ವಾಟ್ಸ್ಆಪ್ ಅಲ್ಲಿ. ಈ 10 days ಅಲ್ಲಿ ಯಾರೆಲ್ಲ ಬರ್ತಾ ಇದ್ದಾರೆ ಅಂತ ನಿಮಗೆ ಇವಾಗ ಕ್ಲೂ ಸಿಕ್ಕಿದೆ. ಸೊ ರಿಮೈನಿಂಗ್ ಲೀಡರ್ಸ್ ಯಾರೆಲ್ಲ ಇದ್ದಾರೆ ಇವಾಗ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಗೊತ್ತಾಗಿದೆ. ಒಂದಿಬ್ರು ಲೀಡರ್ಸ್ ಸ್ವಲ್ಪ ಜಗಲ್ ಮಾಡ್ಬೇಕಾಗಿತ್ತು, ಸ್ವಲ್ಪ ಡೇಟ್ಸ್ ಆ ಕಡೆ ಈ ಕಡೆ ಆಗ್ತಾ ಇತ್ತು. ಸೊ ಫೈನಲಿ ವಿ ಹ್ಯಾವ್ ಫಿಕ್ಸ್ ದಿ ಡೇಟ್ಸ್. ಸೊ ದೊಡ್ಡ ದೊಡ್ಡ ದಿಗ್ಗಜರು ಇವತ್ತಿಂದ ಬರ್ತಾ ಇದ್ದಾರೆ. ಸೊ ಈ ಒಂದು ಪ್ರೋಗ್ರಾಮ್ಗೆ ಕೊನೆ ಹಂತದಕ್ಕೆ 2 ಸ್ಟೆಪ್ ಕಲಿತಿದ್ವಿ. ಸೊ ಈ ಒಂದು ಕೊನೆ 10 daysಗೆ ಎಲ್ಲರಿಗೂ ಮತ್ತೆ ವೆಲ್ಕಮ್. ಸೊ ಈ ಒಂದು ದಿಲ್ಸೆ ಪ್ರೋಗ್ರಾಮ್ ಅಲ್ಲಿ ನಿನ್ನೆ ನನ್ನ ಪ್ರಕಾರ ಆಲ್ಮೋಸ್ಟ್ ನಡೆದಿದ್ದ 18 days ಅಲ್ಲಿ ವೆರಿ ಎಮೋಷನಲ್ ಡೇ ನಿನ್ನೆ. ಯಾಕೆ ಅಂತ ಹೇಳಿದ್ರೆ ವಿಜಯ್ ಅವರು, ನಾವ್ ಯಾವಾಗ್ಲೂ ವಿಜಯ್ ಅಂತಾನೆ ಹೇಳ್ತೀವಿ, ವಿಜಯ್ ಕುಮಾರ್ ಸುಮಾರು ಜನಕ್ಕೆ ಪರಿಚಯ ಇರೋದು. ಸೊ ವಿಜಯ್ ಅವರು ಅವರ ಒಂದು ಜರ್ನಿಯಲ್ಲಿ ಹೇಗೆ ಅವರ ಟೀಮ್ಗೆ ಇಂಪಾರ್ಟೆನ್ಸ್, ಅವರ ಡೌನ್ ಲೈನ್ಸ್ ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ರು ಕಂಪೇರ್ ಟು ಫ್ಯಾಮಿಲಿಲಿ ಇವನ್ ಇಬ್ರು ಮಕ್ಕಳಿಗೂ ಕೂಡ ಒಬ್ಬ 2ನೇ ಮಗು ಹುಟ್ಬೇಕಾದ್ರೆ, ಆಮೇಲೆ ಮೊದಲನೇ ಮಗಳು ಅಟ್ಲೀಸ್ಟ್ ಅವರ ಒಂದು ಇದರಲ್ಲಿ ಆಗಿರುವಂತ ಕೆಲವು ಇನ್ಸಿಡೆಂಟ್ ಅಲ್ಲಿ ಹೇಗೆ ಅವರ ಇಂಪಾರ್ಟೆನ್ಸ್ ಟೀಮ್ಗೆ ಕೊಟ್ರು, ಅವರ ಡೌನ್ ಲೈನ್ಸ್ ಹೋಗೋದಿಕ್ಕೆ ಕೊಟ್ರು. ಹಾಗೇನೆ ಪರ್ಸನಲ್ ಆಗಿ ಕೂಡ ಅವರ ಒಂದು ಓನ್ ವೆಹಿಕಲ್ ಕೂಡ ಕಳ್ತನ ಆದಾಗ ಯಾವ ತರ ಅವರು ಯಾರಿಗೂ ಕೂಡ ತೊಂದರೆ ಕೊಡಬಾರ್ದು ಅಂತ ಹೇಳಿ ಅದೆಲ್ಲಾನು ಕೂಡ ಒಳಗೆ ಇಟ್ಕೊಂಡು ಇದುವರೆಗೂ ಯಾರಿಗೂ ಗೊತ್ತಾಗಿರ್ಲಿಲ್ಲ. ಸೊ ಆತರ ಒಂದು ಇನ್ಫಾರ್ಮೇಶನ್ ಕೂಡ ಒಳಗೆ ಇಟ್ಟು ಯಾರಿಗೂ ಕೂಡ ತೋರಿಸಬಾರ್ದು ಅಂತ ಹೇಳಿ ನೋವನ್ನ ಯಾವತ್ತೂ ಹಂಚಬಾರ್ದು ಅಂತ ಹೇಳ್ತಾರೆ. ಸೊ ಇವನ್ ಒಳ್ಳೇದನ್ನ ಮಾತ್ರ ಹಂಚ್ಬೇಕು ಅಂತಾರೆ. ಯಾತಕ್ಕೆ ಅಂತ ಗೊತ್ತಿಲ್ಲ. ನೋವನ್ನ ಆದಷ್ಟು ಹೊರಗಡೆ ಹಾಕಿದಷ್ಟು ಕೂಡ ಹಗರ ಆಗುತ್ತೆ ಅಂತಾನು ಹೇಳ್ತಾರೆ. ಸೊ ಅಟ್ಲೀಸ್ಟ್ ವಿಜಯ್ ಅವರು ಇವತ್ತು ಅಂದ್ರೆ ನಿನ್ನೆ ಅವರ ಒಂದು ಸೆಷನ್ ನ ಕೇಳಿ ಯಾತಕ್ಕೆ ಒಂದು ದಿಲ್ಸೆ ಪ್ರೋಗ್ರಾಮ್ ಇದು ಮಾಡಿದ್ದು. ಸೊ ಈ ತರ ಒಂದು ಘಟನೆಗಳು ಎಲ್ಲೋ ಒಂದ್ ಕಡೆ ನಾವು ಕೇಳಿದ್ವಿ, ಅದನ್ನ ಜನಕ್ಕೂ ಕೂಡ ತಲುಪಿಸ್ಬೇಕು. ಇದು ಮೋದಿ ಕೇರ್ ಅಂದ್ರೆ ಬರೀ ಬಿಸ್ನೆಸ್ ಮಾತ್ರ ಅಲ್ಲ, ಅವರ ಒಂದು ಲೈಫ್. ಇದು ಮೋದಿ ಕೇರ್ ಅಂತ ಹೇಳಿದ್ರೆ ಅವರ ಪ್ರಾಣ ಆಗಿದೆ ಕೆಲವರಿಗೆ ಅದು ಲೈಫ್ ಆಗೋಗಿದೆ. ಇದು ಬಿಟ್ರೆ ಇನ್ನೇನು ಇಲ್ಲ ಅಂತ ಅನ್ಕೊಂಡಿರೋರು. ಅವರು ಎಷ್ಟು ದುಡ್ಡು ಸಂಪಾದನೆ ಮಾಡ್ತಾ ಇದಾರೆ ಅಂತ ಯಾವತ್ತೂ ನೋಡದೆ ಇರೋರು ಅಂತ ಲೀಡರ್ಸ್ ಆಕ್ಚುಲಿ ಬೇಕಾದಷ್ಟು ಜನ ಇದಾರೆ. ಅದರಲ್ಲಿ ನಾವು 28 ದಿನಕ್ಕೆ ಫಿಟ್ ಆಗ್ಲಿ ಅಂತ ಹೇಳಿ ಇದು 28 ದಿನ ಮಾಡ್ತಾ ಇರೋದು. ಸೊ ಇವನ್ ಸುಮಾರು ಜನ ಕೇಳಿದಾರೆ, ಸರ್ ಇದನ್ನ ವಾರಕ್ಕೆ ಒಂದ್ಸತಿ ಮಾಡ್ಬೋದಾಗಿತ್ತು, ಇಲ್ಲ ಅಂತ ಹೇಳಿದ್ರೆ ವಾರಕ್ಕೆ 2 ಸತಿ ಆದ್ರೂ ಮಾಡ್ಬೋದಾಗಿತ್ತು. 28 ದಿನ ಕೊಟ್ಬಿಟ್ಟು ಕೆಲವರಿಗೆ ಆಲ್ರೆಡಿ ಬೇಜಾರಾಗ್ಬೋದು ಅಂತ.
ನನಗೆ ಆಕ್ಚುಲಿ ಇದು ಯಾವುದೇ ಕಾರಣಕ್ಕೂ ಬೇಜಾರಂತೂ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಒಬ್ಬ ಲೀಡರ್ ಅಂತ ನಿಜವಾಗ್ಲೂ ಗುರುತಿಸೋದು ಹೇಗೆ ಅವರು ಇನ್ವಾಲ್ವ್ಮೆಂಟ್, ಆ ಒಂದು ಪ್ಯಾಷನ್, ಆ ಒಂದು ಬಾಂಡಿಂಗ್ ಕೊಟ್ಟಿರೋದಕ್ಕೆ. ಸೊ ಅದನ್ನ ಕನೆಕ್ಟ್ ಮಾಡೋದಕ್ಕೆ ನನಗೆ ಆಕ್ಚುಲಿ ಡೈಲಿ ಮಾಡಿದ್ರೇನೆ ಒಳ್ಳೇದು ಅನ್ನಿಸ್ತು. ಅದಕ್ಕೇನೆ ಸೊ ಒಬ್ಬೊಬ್ರದ್ದು ಒಂದೊಂದು ಡಿಫ್ರೆಂಟ್ ಸ್ಟೋರೀಸ್ ಇದೆ. ಸೊ ಇದು ಡಿಫ್ರೆಂಟ್ ಸ್ಟೋರೀಸ್ ಇದೆ, ಒಂದೇ ಸ್ಟೋರಿ ಅಲ್ಲ. ಸೊ ಅದು ಯಾರೆಲ್ಲ ಅಟೆಂಡ್ ಮಾಡ್ತಾ ಇದಾರೆ ಡೈಲಿ ಅವ್ರಿಗೆ ಗೊತ್ತಿರುತ್ತೆ. ಓಕೆ, ಸೊ ಆತರ ಒಂದು ಇನ್ಸಿಡೆಂಟ್ ನ ಕನೆಕ್ಟ್ ಮಾಡುವಂತ ಒಂದು ಪ್ರೋಗ್ರಾಮ್ ಇದು. ಸೊ 18 days ಆಯ್ತು. ಸೊ ಇನ್ನು ನಮ್ಮ ಹತ್ರ ಇರೋದು ಓನ್ಲಿ 10 days. ಸೊ ಈ ಒಂದು 10 days ಅಲ್ಲಿ ನಮ್ಮ 10ನೇ ದಿನದಲ್ಲಿ ಬರ್ತಾ ಇರುವಂತ ನಮ್ಮ ಲೀಡರ್ ಸೊ ಯಾರು ಅಂತ ಗೊತ್ತು. ಸೊ ಜಸ್ಟ್ ಅ ಮಿನಿಟ್, ನಮ್ಮ ಮನೆಗೆ ಬಂದಿದ್ದು ಲೇಟ್ ಆಯ್ತು, ಅದಕ್ಕೆ ಸೆಟಪ್ ಮಾಡೋದು ಕೂಡ ಲೇಟ್ ಆಗೋಯ್ತು. ಸೊ ಇವತ್ತಿನ ನಮ್ಮ ಪ್ರೆಸೆಂಟರ್ ಇವ್ರನ್ನು ಕೂಡ ನಾವು ಚಂದ್ರು ಅಂತಾನೆ ಹೇಳ್ತೀವಿ. ಶಿವಮೊಗ್ಗದ ಚಂದ್ರು ಅಂತ ನಮ್ಗೆ ಪರಿಚಯ ಆಗಿರೋದು. ಇವ್ರನ್ನ ನಾನು ಫಸ್ಟ್ ಮೀಟ್ ಮಾಡೋದು ಆಕ್ಚುಲಿ ಏರ್ಪೋರ್ಟ್ ಮೋದಿ ಕೇರ್ ಕಂಪ್ನಿಲಿ ನನ್ನ ಒಂದು ಫಸ್ಟ್ ಜರ್ನಿ. ನನಗೂ ಕೂಡ ಮೋಸ್ಟ್ಲಿ ಚಂದ್ರು ಅವ್ರಿಗೂ ಕೂಡ ಅವತ್ತು ನಾವು ಫಸ್ಟ್ ಹೋಗ್ತಾ ಇದ್ದು ಬ್ಯಾಂಕಾಕ್ ಟ್ರಿಪ್ ಅಲ್ಲಿ ಮೊದಲನೇ ಟೈಮ್ ಇವ್ರನ್ನ ನೋಡಿದ್ದು. ಅವರು ಆಮೇಲೆ ಲೋಕೇಶ್ ಅವರು ಇಬ್ರು ಕೂಡ ಜೊತೆಗಿದ್ರು. ಶಿವಮೊಗ್ಗದಿಂದ ಬಂದಿದ್ದ ಇಬ್ರು ಲೀಡರ್ ಇವರಿಬ್ರು ಇದ್ದಿದ್ದು. ಅವತ್ತು ನೋಡಿದಾಗ ಆಮೇಲೆ ಇವತ್ತಿನ ಚಂದ್ರು ಅವ್ರಿಗೂ ಬೇಕಾದಷ್ಟು ಡಿಫ್ರೆನ್ಸ್ ಇದೆ. ಅವಾಗ ಚಂದ್ರು ಅವ್ರ ನಡ್ಕೊಳ್ತಿದ್ದ ರೀತಿ, ಇವಾಗ ಇರುವಂತ ಚಂದ್ರು ಅವ್ರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬೇಕಾದಷ್ಟು ಚೇಂಜಸ್ ಆಗಿದೆ. ನನ್ನ ಪ್ರಕಾರ ಆಲ್ಮೋಸ್ಟ್ ಇದು 360 ಡಿಗ್ರಿ ಅನ್ನೋ ಹೋಗಿದ್ರೆ, ಕಂಪ್ಲೀಟ್ 360 ಡಿಗ್ರಿ ಇವರ ಒಂದು ಮಾತಾಡೋ ಸ್ಟೈಲು, ಇಲ್ಲ ಅಂತ ಹೇಳಿದ್ರೆ ಅವರ ನಡ್ಕೊಳ್ಳೋ ರೀತಿ, ಕಾನ್ಫಿಡೆನ್ಸ್ ಎಲ್ಲಾನು ಕೂಡ ಚೇಂಜಸ್ ಆಗಿದೆ ಇನ್ ಎ ಸ್ಪ್ಯಾನ್ ಆಫ್ ಜಸ್ಟ್ 5 years. ಸೊ ಇವರು 5 years ಅಲ್ಲಿ ಬೇಕಾದಷ್ಟು ಅಚೀವ್ಮೆಂಟ್ ಕೂಡ ಮಾಡಿದ್ದಾರೆ. ಅವರು ಅವರ ಟೀಮ್ ಕೂಡ ಮಾಡಿದೆ. ಎಸ್ಪೆಷಲಿ ಇವರ ಒಂದು ಟೀಮ್ ಇರೋದು ಸೆಂಟ್ರಲ್ ಪಾರ್ಟ್ ಆಫ್ ಕರ್ನಾಟಕದಲ್ಲಿ ಜಾಸ್ತಿ ಇರೋದು, ಎಸ್ಪೆಷಲಿ ಶಿವಮೊಗ್ಗ, ಆಮೇಲೆ ಹೊನ್ನಾಳಿಲಿ, ಆಮೇಲೆ ಭದ್ರಾವತಿ, ಈ ಒಂದು ಸೆಂಟ್ರಲ್ ಪಾರ್ಟ್, ಆಮೇಲೆ ದಾವಣಗೆರೆ. ಸೆಂಟ್ರಲ್ ಪಾರ್ಟ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಅಲ್ಲಿಯ ಜನಕ್ಕೆ ನಿಜವಾಗ್ಲೂ ಬಿಸ್ನೆಸ್ ನ ಕನೆಕ್ಟ್ ಮಾಡೋದು ತುಂಬಾ ಕಷ್ಟ. ಸೊ ಅಂತ ಒಂದು ಟಫ್ ಟೀಮ್ ನ ಕ್ರಿಯೇಟ್ ಮಾಡೋದ್ರಲ್ಲಿ ಒನ್ ಆಫ್ ದಿ ಬಿಗ್ ರೋಲ್ ಪ್ಲೇ ಮಾಡಿರೋರು ನಮ್ಮ ಚಂದ್ರು ಅವರು. ಹಾಗೇನೆ ಅವರ ಟೀಮ್ಗೂ ಕೂಡ ಹೇಗೆ ಅವರ ಅಪ್ಲೈನ್ಸ್ ನಿಜವಾಗ್ಲೂ ಗುರಿ ಆಮೇಲೆ ಗುರು ಇಬ್ರು ಜೊತೆಗೆ ಇಟ್ಕೊಂಡಿರುವಂತ ನಮ್ಮ ಪರ್ಸನ್. ಅಚೀವ್ಮೆಂಟ್ ಗಿಂತ ಹೆಚ್ಚಾಗಿ ಒಬ್ಬ ಪರ್ಸನ್ ಡೆವಲಪ್ ಆಗಿರೋದನ್ನ ನಾವು ಕಂಡಾಗ ತುಂಬಾ ಖುಷಿ ಆಗುತ್ತೆ. ಎಸ್ಪೆಷಲಿ ನಮ್ಮ ಒಂದು ನೆಟ್ವರ್ಕಿಂಗ್ ಇದರಲ್ಲಿ ಒಬ್ಬ ಪರ್ಸನ್ ಎವಾಲ್ವ್ ಆಗಿದ್ದಾರೆ ಅಂತ ಹೇಳಿದಾಗ ಅವರು ಎಂಟೈರ್ ಸೊಸೈಟಿನ ಚೇಂಜ್ ಮಾಡುವಂತ ಲೆವೆಲ್ ರೀಚ್ ಆಗಿರ್ತಾರೆ. ಆತರ ಡೆವಲಪ್ ಆಗಿರೋರು. ಸೊ ಇವನ್ ವೆರಿ ರೀಸೆಂಟ್ಲಿ, ಇವನ್ ಫ್ರಮ್ ಬ್ಯಾಚುಲರ್ ಅವ್ರಿಗೂ ಕೂಡ ಲೈಫಲ್ಲೂ ಕೂಡ ಪ್ರಮೋಷನ್, 2 ಪ್ರಮೋಷನ್ ಆಲ್ರೆಡಿ ಆಗಿದೆ. ಸೊ ಮೊದಲು ವೈಫ್ ಬಂದ್ರು, ಇವಾಗ ತಂದೆ ಕೂಡ ಆಗಿದ್ದಾರೆ. ಲೈಫಲ್ಲೂ ಕೂಡ ಪ್ರಮೋಷನ್ ತಗೊಂಡು, ಇವನ್ ಬಿಸ್ನೆಸ್ ಅಲ್ಲೂ ಕೂಡ ಬೇಕಾದಷ್ಟು ಪ್ರಮೋಷನ್ ತಗೊಂಡು ಒಳ್ಳೆ ರೀತಿಯಲ್ಲಿ ಡೆವಲಪ್ ಆಗ್ತಾ ಇರುವಂತ ವೆರಿ ಕಾನ್ಫಿಡೆಂಟ್ ಅಂಡ್ ಎವಾಲ್ವಿಂಗ್ ಲೀಡರ್ಶಿಪ್. ನಮ್ಮ ಕರ್ನಾಟಕದಲ್ಲಿ ಈ ತರ ಒಂದು ಲೀಡರ್ಶಿಪ್ ನ ಕ್ರಿಯೇಟ್ ಮಾಡ್ತಾ ಇರೋದಕ್ಕೆ ನಮ್ಮ ಎಂಟೈರ್ ಸೀನಿಯರ್ ಲೀಡರ್ಸ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಎಸ್ಪೆಷಲಿ ಚಂದ್ರು ಅವರು, ಅವರ ಗಣೇಶ್, ಆಮೇಲೆ ಮಂಜುನಾಥ್ ಶೆಟ್ಟಿ ಅವ್ರನ್ನ ರಿಯಲ್ ರೋಲ್ ಮಾಡೆಲ್ ಆಗಿ ತಗೊಂಡು ಸ್ಟ್ರಾಂಗ್ ಆಗಿ ನಮ್ಮ ಕರ್ನಾಟಕದಲ್ಲಿ ಬೆಳೀತಾ ಇರುವಂತ ಅಪ್ಕಮಿಂಗ್ ಲೀಡರ್ಸ್ ಅಲ್ಲಿ ನಮ್ಮ ಚಂದ್ರು ಅವರು ಒಬ್ರು. ಇಂಥವ್ರು ನಮ್ಮ ಜೊತೆ ಅವರ ಒಂದು ಜರ್ನಿಲಿ ಆಗಿರುವಂತ ಕೆಲವು ಇನ್ಸಿಡೆಂಟ್ ನ ಕನೆಕ್ಟ್ ಮಾಡಕ್ ಬರ್ತಿದ್ದಾರೆ. ವಿತ್ ಬಿಗ್ ರೌಂಡ್ ಆಫ್ ಹಾರ್ಟ್ಲಿ ವೆಲ್ಕಮ್ ಮಾಡೋಣ. ಸೊ ಆರಾಮಾಗಿ ಕೂತ್ಕೊಂಡು ನಮ್ಮ ಚಂದ್ರು ಅವರ ಜರ್ನಿಲಿ ಹೇಗೆ ಕನೆಕ್ಟ್ ಆಯ್ತು, ಅವರ ಒಂದು ಲೈಫ್ ಇಲ್ಲಾಂದ್ರೆ ಅವರ ಜರ್ನಿ ಹೇಗೆ ನಡೀತಾ ಇದೆ ಅಂತ ಅವರ ಇದರಿಂದನೇ ಕೇಳೋಣ. ಅವರ ಕಡೆಯಿಂದನೇ. ಚಂದ್ರು ಅವರೇ, ವೆಲ್ಕಮ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ವೆಲ್ಕಮ್ ಚಂದ್ರು ಅವರೇ. ತುಂಬಾ ಚೆನ್ನಾಗಿ ಪರಿಚಯ ಮಾಡಿಸ್ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ವಂಡರ್ಫುಲ್ ಅಪರ್ಚುನಿಟಿನ ಇವತ್ತು ನಂಗೆ ಕೊಟ್ಟಿದ್ದೀರಾ. ಸೊ ಅದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್. ಎಲ್ಲ ನನ್ನ ಮೋದಿ ಕೇರ್ ಬಂಧುಗಳಿಗೆ ನಮಸ್ಕಾರಗಳು ನನ್ನ ಕಡೆಯಿಂದ. ಸೊ ಬಹಳ ಖುಷಿ ಆಗುತ್ತೆ ನಿಮ್ಮೆಲ್ಲರನ್ನು ಕೂಡ ಇವತ್ತು ಈ ಒಂದು ಝೂಮ್ ಸ್ಟೇಜ್ ಅಲ್ಲಿ ನೋಡೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಜೊತೆಗೆ ಇವತ್ತು ನನ್ನ ಲೈಫಿನ ಒಂದು
ಬಹಳಷ್ಟು ಸಕ್ಸಸ್ ಅನ್ನ ನಾವು ಪಡ್ಕೊಳ್ಳೋದಕ್ಕೆ ಯಾವ ರೀತಿ ನಮ್ಮ ಲೈಫ್ ಜರ್ನಿ ಇತ್ತು ಅನ್ನೋದನ್ನ ಇವತ್ತು ತಿಳಿಸ್ಕೊಡೋದಕ್ಕೆ ಇವತ್ತು ಒಂದು ಅದ್ಭುತವಾದಂತ ಅವಕಾಶ ನಮ್ಗೆ ಸಿಕ್ಕಿದೆ. ಇಡೀ ಇಂಡಿಯಾ ಇವತ್ತು ಈ ಒಂದು ಏನು ಕಾನ್ಫರೆನ್ಸ್ ಅಲ್ಲಿ ಸಾಕಷ್ಟು ಜನ ಇವತ್ತು ಭಾಗಿಯಾಗಿದ್ದೀರಾ. ಸೊ ಡೆಫಿನೆಟ್ಲಿ ಸೊ ನಿಮ್ ಲೈಫ್ ಅಲ್ಲೂ ಕೂಡ ಆ ತರ ಒಂದು ಕ್ಷಣಗಳು ಬಂದಿರುತ್ತೆ. ಅದನ್ನ ಯಾವ ರೀತಿ ಫೇಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಸೊ ನನ್ನ ಲೈಫ್ ಅಲ್ಲಿ ನಾನು ಹೇಗೆ ಫೇಸ್ ಮಾಡಿದೀನಿ, ಅದನ್ನ ಹೇಗೆ ಸಕ್ಸಸ್ ಕಡೆ ತಗೊಂಡು ಹೋಗಿದ್ದೀನಿ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಿಮ್ ಜೊತೆಗೆ ನಾನು ಇವಾಗ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಥವಾ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದ್ರ ಮುಖಾಂತರ ನಿಮ್ಗೆ ಸಾಕಷ್ಟು ಉತ್ತರ ಸಿಗುತ್ತೆ. ನೆಕ್ಸ್ಟ್ ನಮ್ ಲೈಫ್ ಅಲ್ಲಿ ನಾವು ಹೇಗೆ ಸಕ್ಸಸ್ ಕಡೆ ಹೋಗೋದಕ್ಕೆ ಕೆಲವೊಂದು ಮಾರ್ಗಗಳನ್ನ ನಾವು ಹೇಗೆ ಸೊ ಬದಲಾಯಿಸ್ಕೋಬಹುದು, ಅದರಿಂದ ನಾವು ಹೇಗೆ ಸಕ್ಸಸ್ ಕಡೆ ಹೋಗ್ಬೋದು ಅನ್ನೋದು ಕ್ಲಾರಿಟಿನೂ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ, ನನ್ನ ಹೆಸರು PB ಚಂದ್ರಶೇಖರ್ ಅಂತ ಹೇಳಿ. ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿದ್ದು, ಶಿವಮೊಗ್ಗ ಡಿಸ್ಟಿಕ್ ಸೊರಬ ತಾಲೂಕ್ ತಾಳಗುಪ್ಪ ಅಂತ ಒಂದು ವಿಲೇಜ್. ಸೊ ಫ್ಯಾಮಿಲಿ ರೈತಾಪಿ ಕುಟುಂಬದಿಂದ ಬಂದಂತವ್ರು. ಯಾಕೆಂದ್ರೆ ರೈತಾಪಿ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಒಂದು ವರ್ಷಕ್ಕೆ ಏನು ಆದಾಯ ಬೇಕು ಅದನ್ನ ಸಂಪಾದನೆ ಮಾಡ್ತಾರೆ, ಜೀವನ ಮಾಡ್ತಾರೆ. ಸೊ ಮತ್ತೆ ಒಂದು ವರ್ಷಕ್ಕೆ ಏನ್ ಬೇಕು ಅದಕ್ಕೆ ದುಡಿಮೆ ಮಾಡ್ತಾರೆ, ಜೀವನ ಮಾಡ್ತಾರೆ ಅಂತ ಒಂದು ಫ್ಯಾಮಿಲಿಯಲ್ಲಿ ಹುಟ್ಟಿ ಬೆಳೆದಿರುವಂತ ಒಬ್ಬ ವ್ಯಕ್ತಿ. ಸೊ ಕನಸು ತುಂಬಾ ದೊಡ್ಡದಾಗಿತ್ತು. ಆ ಒಂದು ದೊಡ್ಡ ಕನಸನ್ನ ಈಡೇರಿಸ್ಕೋಬೇಕು ಅನ್ನೋ ಒಂದು ತುಡಿತನೂ ಕೂಡ ಬಹಳಷ್ಟು ಇತ್ತು. ಎಜುಕೇಶನ್ ಸೊ ಅದಾದ್ಮೇಲೆ ಸೊ ನೆಕ್ಸ್ಟ್ ರಿಟರ್ನ್ ಬಂದು ಮತ್ತೆ ಎಜುಕೇಶನ್ ಮಾಡ್ಬೇಕು ಅಂತ ಮತ್ತೆ ಥಿಂಕ್ ಬಂತು. 2 ತಿಂಗಳು ಕೆಲಸ ಮಾಡಿದ್ವಿ. ಅದಾದ್ಮೇಲೆ ಮತ್ತೆ ಎಜುಕೇಶನ್ ಮಾಡ್ಬೇಕು ಅಂತ ಬಂದು ಕಾಲೇಜಿಗೆ ಎಂಟ್ರಿ ಆದ್ವಿ. ಕಾಲೇಜಿಗೆ ಎಂಟ್ರಿ ಆದಾಗ ಫ್ಯಾಮಿಲಿಯಲ್ಲಿ ಏನಾಗಿತ್ತು ಅಂದ್ರೆ ಸೊ ಸಾಕಷ್ಟು ದುಡ್ಡಿನ ಒಂದು ಸಮಸ್ಯೆ ನಮ್ಮಲ್ಲಿ ಜಾಸ್ತಿ ಕಾಣಿಸ್ಕೊಂಡಿತ್ತು ಪ್ರಾರಂಭದಲ್ಲಿ. ಅವಾಗ ಫ್ಯಾಮಿಲಿ, ಯಾಕೆಂದ್ರೆ ತಂದೆ ಆಲ್ರೆಡಿ 8th ಸ್ಟ್ಯಾಂಡರ್ಡ್ ಅಲ್ಲೇ ನಾನು ತಂದೆನ ಕಳ್ಕೊಂಡಿದ್ದೆ. ತಾಯಿ ಮ್ಯಾನೇಜ್ ಮಾಡ್ತಾ ಇದ್ರು ಮನೇನ. ಸೊ ಅದ್ರಲ್ಲಿ 2 ಜನ ಅಣ್ದಿರಿದ್ರು, ಸೊ ಜೊತೆಗೆ 3 ಜನ ಅಗ್ದಿರಿದ್ರು. ಸೊ ಎಲ್ರನ್ನು ಕೂಡ ನಿಭಾಯಿಸುವುದು ತಾಯಿಗೆ ಸ್ವಲ್ಪ ಕಷ್ಟ ಆಗಿತ್ತು. ಅವಾಗ ದುಡ್ಡಿನ ಅವಶ್ಯಕತೆ ಇತ್ತು, ಅಥವಾ ದುಡ್ಡು ಸಿಗ್ತಾ ಇರ್ಲಿಲ್ಲ. ಇರುವಂತ ಒಂದು ಜಮೀನಲ್ಲೇ ಜೀವನ ಮಾಡ್ಬೇಕಾಗಿತ್ತು. ಅಂತ ಒಂದು ಪರಿಸ್ಥಿತಿ ಟೈಮಲ್ಲಿ ಸೊ ನನ್ಗನ್ಸಿದ್ದೊಂದೇ, ನಾನು ಎಜುಕೇಶನ್ ಮಾಡೋದಕ್ಕೆ ಫ್ಯಾಮಿಲಿಯಿಂದ ನನ್ಗೆ ಇನ್ಕಮ್ ಬರೋದಿಲ್ಲ, ಸೊ ಅಥವಾ ಫ್ಯಾಮಿಲಿಯಿಂದ ನನ್ನ ಎಜುಕೇಶನ್ ನ ತುಂಬಾ ಚೆನ್ನಾಗಿ ಕೊಡ್ಸೋದಕ್ಕೆ ಸೊ ಇವ್ರ ಕೈಲಿ ಆಗ್ತಾ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾನು ಒಂದು ನಿರ್ಧಾರ ತಗೊಂಡೆ. ಸೊ ಎಜುಕೇಶನ್ ಅನ್ನ ಡ್ರಾಪ್ ಮಾಡ್ಬೇಕು, ಸೊ ಅಥವಾ ಏನಾದ್ರು ಒಂದು ಕೆಲಸ ಮಾಡೋದಕ್ಕೆ ಬೆಂಗಳೂರು ಅಂತ ಸಿಟಿಗೆ, ದೊಡ್ಡ ಸಿಟಿಗೆ ಹೋದ್ರೆ ದೊಡ್ಡದಾಗಿ ಏನಾದ್ರು ಬೆಳಿಬಹುದು ಅಂತ ಒಂದು ಉದ್ದೇಶ ಇಟ್ಕೊಂಡು ಸೊ ನಾನೇನ್ ಮಾಡಿದೆ, PUC ನ ಡಿಸ್ಕಂಟಿನ್ಯೂ ಮಾಡಿ ಸೊ ಬೆಂಗಳೂರು ಅಂತ ಪ್ಲೇಸಿಗೆ ಹೋದೆ. ಸೊ ಬೆಂಗಳೂರಿಗೆ ಹೋದಾಗ ನಂಗೆ ಅಲ್ಲಿ ಅರ್ಥ ಆಗಿತ್ತು ಒಂದೇ, ದೊಡ್ಡ ಮಟ್ಟಕ್ಕೆ ಏನಾದ್ರು ಕೆಲಸ ಸಿಗ್ಬೇಕಂದ್ರೆ ದೊಡ್ಡದಾಗಿ ಓದಿರ್ಬೇಕು ಅನ್ನೋದು ಅರ್ಥ ಆಯ್ತು. ಅದು ಕೂಡ ನನ್ನಲ್ಲಿ ಇರ್ಲಿಲ್ಲ. ಸೊ ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡೋದಕ್ಕೆ ಬಂಡವಾಳ ಬೇಕಾಗಿತ್ತು. ಬಂಡವಾಳನು ಕೂಡ ನನ್ನ ಇರ್ಲಿಲ್ಲ. ಈ 2 ಇಲ್ದೆ ಇರೋದ್ರಿಂದ ಸೊ ನನ್ನನ್ನ ತುಂಬಾ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊಂಡಿರೋದು ಹೋಟೆಲ್ ಡಿಪಾರ್ಟ್ಮೆಂಟ್ ಸ್ನೇಹಿತರೆ. ಯಾಕೆಂದ್ರೆ ಊಟ, ತಿಂಡಿ, ರೂಮು ಇವು 3 ಕೂಡ ಒಟ್ಟಿಗೆ ಸಿಗೋದು ಹೋಟೆಲ್ ಡಿಪಾರ್ಟ್ಮೆಂಟ್ ಅಲ್ಲಿ. ಇವು 3 ಸಿಗುತ್ತೆ ಅಂದಾಗ ನಂಗೆ ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಫಸ್ಟ್ ಟೈಮ್ ಬೆಂಗಳೂರು ಅಂತ ದೊಡ್ಡ ಸಿಟಿಗೆ ಹೋದಾಗ ನಂಗೆ ಅನ್ಸಿದ್ದೊಂದೇ, ಸೊ 3 ಒಟ್ಟಿಗೆ ಸಿಗುತ್ತೆ ಅಂದ್ರೆ ಖಂಡಿತ ನಾನು ಏನ್ ಕೆಲಸ ಹೇಳಿದ್ರು ಮಾಡಕ್ ರೆಡಿ ಇದೀನಿ ಅಂತ ಹೇಳಿದೆ ಅವತ್ತು. ಸೊ ಮೊದಲು ನನ್ನ ಕೆಲಸ ಸ್ಟಾರ್ಟ್ ಆಗಿರೋದು ಸೊ ಕ್ಲೀನರ್ ಕೆಲಸದಿಂದ ಸ್ಟಾರ್ಟ್ ಆಗಿರುವಂತ ಜರ್ನಿ. 1650 ರೂಪಾಯಿ ಸಂಬಳದಿಂದ ಸ್ಟಾರ್ಟ್ ಆಗಿರುವಂತ ಜರ್ನಿ. ಸೊ ಸತತವಾಗಿ ಕಂಟಿನ್ಯೂ ಆಗಿ 10 ವರ್ಷ ಕಂಟಿನ್ಯೂ ಆಗಿ ಹೋಟೆಲ್ ಅಲ್ಲಿ ಕೆಲಸ ಮಾಡಿದೀನಿ. ಸೊ ಕೆಲಸ ಪ್ರಮೋಷನ್ ಆಗ್ಬೇಕಂದ್ರೆ ಒಂದು ಹೋಟೆಲ್ ಇಂದ ಇನ್ನೊಂದು ಹೋಟೆಲ್ಗೆ ನಾವು ಜಂಪ್ ಆಗ್ಬೇಕಾಗುತ್ತೆ. ಹತ್ತತ್ರ 10 ವರ್ಷದಲ್ಲಿ ನಾನು 3 ಹೋಟೆಲ್ಗಳನ್ನ ಚೇಂಜ್ ಮಾಡಿದೀನಿ. ಏನಕ್ಕೋಸ್ಕರ ಅಂದ್ರೆ ಪ್ರಮೋಷನ್ಗೋಸ್ಕರ. ಸೊ ಕ್ಲೀನರ್ ಕೆಲಸದಿಂದ ಕೌಂಟ್ರಿಗೆ ಬಂದ್ವಿ, ಕೌಂಟರ್ ಇಂದ ವೇಟರ್ ಕೆಲ್ಸಕ್ಕೆ ಬಂದ್ವಿ, ವೇಟರ್ ಕೆಲಸ ಆದ್ಮೇಲೆ ಬಿಲ್ ಕೌಂಟ್ರಿಗೆ ಬಂದ್ವಿ, ಬಿಲ್ ಕೌಂಟರ್ ಆದ್ಮೇಲೆ ಸೊ ಕ್ಯಾಶಿಯರ್ ಪೋಸ್ಟಿಗೆ ಬಂದ್ವಿ. ಸೊ ಹತ್ತತ್ರ 10 ವರ್ಷದಲ್ಲಿ ಸೊ ಪ್ರಮೋಷನ್ ಆಗ್ತಾ ಹೋಯ್ತು. ಸೊ ಸಂಪಾದನೆ 1650 ರೂಪಾಯಿದಿಂದ ಸ್ಟಾರ್ಟ್ ಆಗಿರುವಂತ ಜರ್ನಿ 10 ವರ್ಷದಲ್ಲಿ ಸೊ ಲಾಸ್ಟ್ 10 ವರ್ಷ ಆದ್ಮೇಲೆ ನಾನು ಅರ್ನ್ ಮಾಡ್ತಾ ಇರುವಂತಹ ಇನ್ಕಮ್ ಕೇವಲ 5000 ರೂಪಾಯಿ ಸ್ನೇಹಿತರೆ. 10 ವರ್ಷ ಕಷ್ಟಪಟ್ಟಿದ್ದೀನಿ, 5000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಲೈಫ್ ಅಲ್ಲಿ ನಂಗೆ ಖುಷಿ ಕೊಡ್ತಾ ಇರ್ಲಿಲ್ಲ. ಯಾಕಂದ್ರೆ ನಾನು ಅನ್ಕೊಂಡ್ ಬಂದಿರುವಂತ ಉದ್ದೇಶನೇ ಬೇರೆ.
ಸೊ ನಂಗೊಂದು ಬಿಗ್ಗೆಸ್ಟ್ ಡ್ರೀಮ್ ಇತ್ತು. ಸೊ ಕಾಲೇಜಿಗೆ ಹೋಗುವಾಗ ಅಥವಾ ನಾನು ಹೈಸ್ಕೂಲಿಗೆ ಹೋಗುವಾಗ ನಂಗೊಂದು ಬಿಗ್ಗೆಸ್ಟ್ ಕನ್ಸೇನಂದ್ರೆ ನಾನು ಫಿಲಂ ಆಕ್ಟರ್ ಆಗ್ಬೇಕು, ಅಥವಾ ಒಂದು ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡ್ಬೇಕು, ಅಥವಾ ಒಂದು ಮಾಡೆಲ್ಸ್ ಆಗ್ಬೇಕು ಅನ್ನೋ ಒಂದು ಬಿಗ್ಗೆಸ್ಟ್ ವಿಷನ್ ಇಟ್ಕೊಂಡೆ ನಾನು ಬೆಂಗಳೂರಿಗೆ ಹೋಗಿದ್ದು. ಸೊ ಅದಾದ್ಮೇಲೆ ಕೆಲಸ ಮಾಡ್ತಾ 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 ನನ್ನ ಕನಸುಗಳನ್ನ ನಾನು ಏನ್ ಅನ್ಕೊಂಡು ಹೋಗಿದ್ನೋ ಅದನ್ನ ಮರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. 10 ವರ್ಷ ಆಗಿ ಕೆಲಸ ಮಾಡಿ ಆದ್ಮೇಲೆ ಎಲ್ಲೋ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂತ ಟೈಮ್ ಅಲ್ಲಿ ಸೊ ಇನ್ನೇನಾದ್ರೂ ಲೈಫ್ ಅಲ್ಲಿ ಸೊ ನಮ್ಗೇನಾದ್ರು ಒಳ್ಳೆ ಅವಕಾಶಗಳು ಸಿಗುತ್ತಾ, ಇಂಡಿಪೆಂಡೆಂಟ್ ಆಗಿ ನಾನ್ ಬೆಳೆಯೋದಕ್ಕೆ ಏನಾದ್ರು ಅವಕಾಶಗಳು ಇದೆಯಾ ಅಂತ ಸರ್ಚ್ ಮಾಡ್ತಾ ಇದ್ವಿ. ಸೊ ಅವಕಾಶಗಳನ್ನ ಹುಡುಕ್ತಾ ಇದ್ವಿ. ರೆಸ್ಟ್ ಟೈಮ್ ಅಲ್ಲಿ ಸಾಕಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇದ್ದೆ. ಯಾವ ರೀತಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೆ ಅಂದ್ರೆ, ಸೊ ನನಗೆ ಬಹಳ ಫಿಲಂ ಹುಚ್ಚಿರೋದ್ರಿಂದ ಪ್ರತಿ 2 days 3 days ಒಂದ್ಸರಿ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ ಮೆಜೆಸ್ಟಿಕ್ ಅಲ್ಲಿ ಥಿಯೇಟರ್ ಅಲ್ಲಿ ಇರ್ತಾ ಇದ್ದೆ. ಯಾಕಂದ್ರೆ ಫಿಲಂ ನೋಡೋದು ಅಂದ್ರೆ ಬಹಳ ಇಷ್ಟ ಆಗಿತ್ತು ಅವಾಗ. ಯಾಕಂದ್ರೆ ನನ್ಗೆ ಫಿಲಂ ಇಂಡಸ್ಟ್ರಿ ಹೋಗ್ಬೇಕು ಅನ್ನೋ ಒಂದು ಆಸೆ ಇರೋದ್ರಿಂದ ಜಾಸ್ತಿ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ, ಸೊ ಮ್ಯಾಕ್ಸಿಮಮ್ ಒಂದು ತಿಂಗಳಿಗೆ ಕಡಿಮೆ ಅಂದ್ರೂ ಕೂಡ 16 ಫಿಲಂಗಳನ್ನ ನಾವು ನೋಡ್ತಾ ಇದ್ದೆ. ಸೊ ಜೊತೆಗೆ ಇನ್ನು ಕೆಲವೊಂದು ಟೈಮ್ಗಳಲ್ಲಿ ಏನ್ ಮಾಡ್ತಾ ಇದ್ದೆ ಅಂದ್ರೆ, ಫ್ರೆಂಡ್ ಏನು ನಮ್ಮ ಹೋಟೆಲ್ ಸ್ಟಾಪ್ ಗಳು ಏನಿರುತ್ತೋ ಆ ಸ್ಟಾಪ್ ಜೊತೆಗೆ ನಾವ್ ಏನ್ ಮಾಡ್ತಾ ಇದ್ವಿ ಅಂದ್ರೆ, ಸೊ ಪ್ರತಿದಿನ 3:30 5:30ವರೆಗೆ ನಂಗೆ ರೆಸ್ಟ್ ಇರುತ್ತಾ ಇತ್ತು. ಆ 2 hours ರೆಸ್ಟ್ ಅಲ್ಲಿ ನಾವ್ ಏನ್ ಮಾಡ್ತಾ ಇದ್ವಿ ಅಂದ್ರೆ ಕ್ರಿಕೆಟ್ ಆಡೋದಕ್ಕೆ ಗ್ರೌಂಡಿಗೆ ಹೋಗ್ತಾ ಇದ್ವಿ. ಸೊ ಅಲ್ಲಿ ಏನಾಗ್ತಾ ಇತ್ತು, ಸಾಕಷ್ಟು ಟೈಮ್ ಪಾಸ್ ಆಗ್ತಾ ಇತ್ತು. ಸೊ ಕೆಲ್ಸದಲ್ಲಿ ನಾವು ಆ ಕೆಲಸ ಮಾಡ್ತಾ 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 ಟೈಮ್ ಪಾಸ್ ಆಗಿದ್ದೆ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಹೆಂಗಾಯ್ತು ಅಂದ್ರೆ ಮಾಡ್ತಾ 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 ಓನರ್ ಹೋಟ್ಲ್ ಕಡೆನೆ ಬರ್ತಾ ಇರ್ಲಿಲ್ಲ. ಎಲ್ಲಾ ಇನ್ಚಾರ್ಜ್ ಅನ್ನ ನಾವೇ ತಗೊಳ್ಳೋ ಲೆವೆಲ್ಗೆ ಹೋಟ್ಲಲ್ಲಿ ಎಕ್ಸ್ಪರ್ಟ್ ಆದ್ವಿ. ಕೊನೆಗೆ ಲಾಸ್ಟ್ 11 ಗಂಟೆಗೆ ಬಂದು ಓನರ್ ಕ್ಯಾಶ್ ಅಲ್ಲಿ ದುಡ್ಡು ಎಷ್ಟಿದೆ ಅಂತ ತಗೊಂಡ್ ಹೋಗ್ತಾ ಇದ್ರು. ಸೊ ಕೊನೆಗೆ ಕೆಲಸ ಮಾಡ್ತಾ 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 ನಂಗೆ ಅರ್ಥ ಆಗಿದ್ದು ಒಂದೇ ಸ್ನೇಹಿತರೆ, ಲಾಸ್ಟ್ ನನಗೆ 10 ವರ್ಷದ ನಂತರ ಅರ್ಥ ಆಗಿದ್ದು ಒಂದು, ನನ್ನ ಕನಸಿಗೋಸ್ಕರ ನಾನ್ ಕಷ್ಟಪಟ್ಟಿಲ್ಲ ಅಂದ್ರೆ ಬೇರೆಯವ್ರ ಕನಸನ್ನ ಈಡೇರಿಸ್ಕೊಳ್ಳೋದಕ್ಕೆ ಬೇರೆಯವರು ನಮ್ಮನ್ನ ಬಳಸ್ಕೊಳ್ತಾರೆ ಅನ್ನೋದು ನಂಗೆ ಪಕ್ಕಾ ಕ್ಲಾರಿಟಿ ಆಯ್ತು ಆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ. ಅದಾದ್ಮೇಲೆ ಸೊ ನನಗೆ ಇನ್ನೇನಾದ್ರು ಅವಕಾಶಗಳು ಇದೆಯಾ ಅನ್ನೋ ಒಂದು ಮನಸ್ಥಿತಿ ತುಡಿತಾ ಇತ್ತು. ಏನಾದ್ರು ಹುಡುಕ್ಬೇಕು ಅನ್ನೋಂತ ಮನಸ್ಸು ಹೇಳ್ತಾ ಇತ್ತು. ಅಂತ ಟೈಮ್ ಅಲ್ಲಿ ಒಬ್ಬ ಕ್ಲೋಸ್ ಫ್ರೆಂಡ್ ಸೊ ಹೋಟ್ಲಿಗೆ ಎವ್ರಿ ಡೇ ಅವ್ರು ಬರ್ತಾ ಇದ್ರು. ಅವ್ರು ಹೇಳಿದ್ರು, ಒಂದು ಇಷ್ಟೆಲ್ಲ ನೀನ್ ಕಷ್ಟ ಪಡ್ತಾ ಇದೀಯಾ, ಸೊ ಇಷ್ಟೊಂದು ಹೆಂಗೆ ಅಂದ್ರೆ ನಾನು ಎಷ್ಟು ಸ್ಪೀಡ್ ಇದ್ದೆ ಅಂದ್ರೆ ಕ್ಯಾಶ್ ಅಲ್ಲಿ ಹತ್ತತ್ರ 350 400 ಕೋಡ್ ನಂಬರ್ನ ಸೊ ಇಮ್ಮಿಡಿಯೇಟ್ಲಿ ಅವ್ರು ಯಾವುದೇ ಐಟಮ್ ಕೇಳಿದ್ರು ಇಮ್ಮಿಡಿಯೇಟ್ಲಿ ಸ್ಪೀಡ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೆ, ಸೊ KOT ಕೊಡ್ತಾ ಇದ್ದೆ, ಅಂದ್ರೆ ಚೀಟಿನ ಕೊಡ್ತಾ ಇದ್ದೆ. ತುಂಬಾ ಜನರಿಗೆ ಶಾಕ್ ಆಗೋದು, ನೀವ್ ಯಾವ್ದೇ ಐಟಮ್ ಕೇಳಿದ್ರು ಇಮ್ಮಿಡಿಯೇಟ್ಲಿ ಕೊಡ್ತಿರಲ್ಲ ಅನ್ನೋದು ಅಷ್ಟೊಂದು ಶಾಕ್ ಆಗೋರು. ಅಂದ್ರೆ ಅಷ್ಟು ಸ್ಪೀಡ್ ಅಲ್ಲಿ ನಾನು ಕ್ಯಾಶ್ ನ ವರ್ಕ್ ಮಾಡ್ತಾ ಇದ್ದೆ. ಯಾಕಂದ್ರೆ 1 ಲಕ್ಷ ಪ್ರತಿದಿನ ಒಂದು ಬಿಸ್ನೆಸ್ ಆಗ್ತಾ ಇತ್ತು. ಅಂತ ಟೈಮಲ್ಲಿ ಸಾಕಷ್ಟು ಟೆನ್ಷನ್ ಮುಖಾಂತರ ಕೆಲಸ ಮಾಡ್ತಾ ಇದ್ವಿ. ನನ್ನ ಫ್ರೆಂಡ್ ಹೇಳಿದ, ಸೊ ಇಷ್ಟೆಲ್ಲ ರಿಸ್ಕ್ ತಗೊಂಡು ನೀನ್ ಕೆಲಸ ಮಾಡ್ತಾ ಇದೀಯಲ್ಲ, ನಿಂಗೆ ನಾನು ಒಂದು ಒಳ್ಳೆ ಅವಕಾಶನ ತೋರಿಸ್ಕೊಡ್ತೀನಿ, ನಿನ್ ಜೀವನದಲ್ಲಿ ನೀನ್ ಅನ್ಕೊಂತಾರ ಬದುಕ್ಬೋದು ಅಂತ ಹೇಳಿದ. ಪ್ರಾರಂಭದಲ್ಲಿ ಫ್ರೆಂಡ್ ಹೇಳಿದಾನಲ್ಲ, ಒಂದೇ ಸರಿ ನಾನು ಬಿಲೀವ್ ಮಾಡ್ಲಿಲ್ಲ. ಸೆಕೆಂಡ್ ಟೈಮ್ ಬಂದ, ಸೊ ಅದೇ ಮಾತು ಹೇಳಿದ. 3ನೇ ಟೈಮ್ ಬಂದ, ಅದೇ ಮಾತು ಹೇಳಿದ. ಅವರ ಹೆಸರು ನನ್ನ ಫ್ರೆಂಡ್ ಹೆಸರು ಅಣ್ಣಪ್ಪ ಅಂತೇಳಿ, ಸೊ ಕುಂದಾಪುರದವರು. ಅವರು 3 ಸರಿ ಹೇಳಿದ್ರಲ್ಲ, 4ನೇ ಸರಿ ಇದು ಏನ್ ಇರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ ನನ್ನಲ್ಲಿ ಬಿಲ್ಡ್ ಆಯ್ತು. ಸೊ ಅವನ ಮಾತಿಗೆ ಬೆಲೆ ಕೊಟ್ಟು ನಾನು ಏನ್ ಮಾಡಿದೆ, ಸೊ ಪ್ರೋಗ್ರಾಮ್ ನೋಡೋದಕ್ ಹೋದೆ. ಸೊ ಪ್ರೋಗ್ರಾಮ್ ನೋಡಕ್ ಹೋಗುವಾಗ ಸೊ ನಾನು ಹೋದಾಗ ಹೆಂಗಿದೆ ಅಂದ್ರೆ 95% ಪ್ರೋಗ್ರಾಮ್ ನೋಡಿದ್ದು ನೆಗೆಟಿವ್ ಆಗಿ. ಆದ್ರೆ ಫೈನಲ್ 5 ನಿಮಿಷದಲ್ಲಿ ನನಗೆ ನಿಜವಾದ ಜೀವನ ಅಂದ್ರೆ ಏನು, ನಿಜವಾದ ಸಾಧನೆ ಅಂದ್ರೆ ಏನು, ನಿಜವಾಗ್ಲೂ ಅನ್ಕೊಂತರ ಬದುಕೋದಕ್ಕೆ ಒಂದು ಅದ್ಭುತವಾದಂತ ಅವಕಾಶ ಇದೆ ಅನ್ನೋದು ಸೊ ಟೌನ್ ಹಾಲ್ ಒಳಗಡೆ ಹೋದಾಗ ನಂಗೆ ಗೊತ್ತಾಗಿದ್ದು ಸ್ನೇಹಿತರೆ. 1,000 ಜನರಿಗೆ ಇವೆಂಟ್ ನಡೀತಾ ಇತ್ತು. ಆ ಇವೆಂಟ್ ಅಲ್ಲಿ ಸಾಕಷ್ಟು ಜನ ವ್ಯಕ್ತಿಗಳು ಸ್ಟೇಜ್ ಮೇಲೆ ಬಂದು, ಸೊ ನಾನು ಈ ತರ ಬ್ಯಾಕ್ ನಾನು ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇಂದ ಬಂದು ಇವತ್ತು ಸಾಧನೆ ಮಾಡಿದ್ದೀನಿ, ನಾನು ಏರೋನಾಟಿಕ್ ಇಂಜಿನಿಯರ್ ನಾನು ಇವತ್ತು ಸಾಧನೆ ಮಾಡಿದ್ದೀನಿ, ಸೊ ನಾನು ಆಲ್ರೆಡಿ ಇಸ್ರೋದಲ್ಲಿ ಸೈಂಟಿಸ್ಟ್ ನಾನು ಸಾಧನೆ ಮಾಡಿದ್ದೀನಿ, ನಾನು ಒಂದು ಸ್ಲಮ್ ಅಲ್ಲಿ ಹುಟ್ಟಿದಂತ ಒಬ್ಬ ಲೇಡಿ, ಸೊ ನಾನು ಇವತ್ತು ಅಗರಬತ್ತಿ ಉಜ್ಜಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇರುವಂತ ಲೇಡಿ, ಇವತ್ತು ನಾನು ಸಕ್ಸಸ್ ಆಗಿದ್ದೀನಿ, ಸೊ ನನ್ನ ಮಗನ್ನ ಲಂಡನ್ ನಲ್ಲಿ ಡಾಕ್ಟರ್ ಓದಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ಒಬ್ರು R ಚಂದ್ರಶೇಖರ್ ಅಂತ ಹೇಳಿ ಕಮರ್ಷಿಯಲ್ ಆರ್ಟಿಸ್ಟ್ ಅಂತ ವ್ಯಕ್ತಿ ಆ ಒಂದು ರಂಗದಲ್ಲಿ ಸಕ್ಸಸ್ ಆಗಿದ್ರು. ಸೊ ಫೈನಲ್ ಆಗಿ ಒಬ್ಬ ವ್ಯಕ್ತಿ ಬಂದ್ರು, B ಮಂಜುನಾಥ್ ಶೆಟ್ಟಿ ಅವರು. ನಾನು ಕಾಫಿ ಭಟ್ರಾಗಿದ್ದೆ ಹೋಟ್ಲಲ್ಲಿ,
ಸೊ ನಾನು ಇವತ್ತು ಈ ಒಂದು ಅವಕಾಶದ ಮುಖಾಂತರ ಇವತ್ತು ಸಾಧನೆ ಮಾಡಿದ್ದೀನಿ. ಸೊ ಇವತ್ತು ಫಾರಿನ್ ಹೋಗಿದ್ದೀನಿ, ಕಾರ್ ತಗೊಂಡಿದ್ದೀನಿ, 80,000 ತಿಂಗಳಿಗೆ ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ನಂಗೆ ಮೈಂಡ್ ಓಪನ್ ಆಯ್ತು ಸ್ನೇಹಿತರೆ. ಹೋಟೆಲ್ ಅಲ್ಲಿ ಕಾಫಿ ಭಟ್ರ ಆದಂತ ವ್ಯಕ್ತಿ ಸೊ ಆಲ್ರೆಡಿ ಸಕ್ಸಸ್ ಆಗಿದಾರಂದ್ರೆ ಹಾಗಾದ್ರೆ ಹೈಯರ್ ಪೋಸ್ಟ್ ಅಲ್ಲಿ ಇರೋಂತವನು ನಾನು ಯಾಕೆ ಇದ್ರಲ್ಲಿ ಅಚೀವ್ ಆಗಕ್ಕಾಗಲ್ಲ ಅನ್ನೋ ಒಂದು ನಂಬಿಕೆಯಿಂದ ಸೊ ಇವತ್ತು ಅವಕಾಶನ 7ನೇ ಇಸ್ವಿಯಲ್ಲಿ ನಾನು ಮೋದಿ ಕೇರ್ನ ಸ್ಟಾರ್ಟ್ ಮಾಡಿರೋದು. ಸೊ 2007ರಲ್ಲಿ ಮೋದಿ ಕೇರ್ನ ಸ್ಟಾರ್ಟ್ ಮಾಡಿದೆ. ಅವಕಾಶ ನೋಡ್ಕೆ ಬಂದ ತಕ್ಷಣ ಬಹಳ ಖುಷಿಯಿಂದ ಹೆಮ್ಮೆಯಿಂದ ಅವಕಾಶ ಸ್ಟಾರ್ಟ್ ಮಾಡಿದೆ. ಅವಕಾಶ ಸ್ಟಾರ್ಟ್ ಮಾಡಿ ಆದ್ಮೇಲೆ ಕಂಟಿನ್ಯೂ ಆಗಿ ಸೊ ನಮ್ಗೆ ಏನ್ ಅವಕಾಶ ಕೊಟ್ಟಿದ್ರು ಅಣ್ಣಪ್ಪ ಅಂತ ಏನಿದ್ದಾರೆ ಅವರ ಸೀನಿಯರ್ಸ್ ಗಳು ಏನ್ ಮಾಡಿದ್ರು, ಪ್ರತಿ ಒಂದು 3 days 4 days ಒಂದ್ಸರಿ ನನ್ನ ಹೋಟ್ಲು ಮುಂದೆ ನನ್ನ ಕ್ಯಾಶ್ ಮುಂದ್ಗಡೆ ಬಂದು ನಿಂತ್ಕೊಳ್ಳಕ್ ಸ್ಟಾರ್ಟ್ ಮಾಡಿದ್ರು. ಸೊ ಅದರಲ್ಲಿ ಒಬ್ಬ ಗ್ರೇಟೆಸ್ಟ್ ಮಹಾನ್ ವ್ಯಕ್ತಿ ಆತರ ಒಂದು ಎವ್ರಿ 3 days 4 days ಒಂದ್ಸರಿ ಬಂದು ನನ್ನನ್ನ ಫಾಲೋ ಅಪ್ ಮಾಡ್ತಾ ಇದ್ರು. ಈ ಬಿಸ್ನೆಸ್ ಅಲ್ಲಿ ನೀವು ಬೆಳಿಬಹುದು, ಸಕ್ಸಸ್ ಆಗ್ಬೋದು, ನೀವು ಎಲ್ಲಾ ಟ್ರೈನಿಂಗ್ ಪ್ರೋಗ್ರಾಮ್ ಗಳನ್ನ ಅಟೆಂಡ್ ಮಾಡಿದ್ರೆ ಸೊ ಖಂಡಿತ ಇದ್ರಲ್ಲಿ ನೀವು ಗೆಲ್ತೀರಾ ಅಂತ ಹೇಳ್ತಾ ಇದ್ರು. ಸೊ ಅವ್ರು ಏನ್ ಪ್ರತಿದಿನ 3 days ಒಂದ್ಸರಿ ಅವ್ರು ಬಂದು ನಿಂತ್ಕೊಳ್ಳೋದನ್ನ ನೋಡಿದಾಗ ನಂಗೆಲ್ಲೋ ಬೇಜಾರ್ ಅನಿಸ್ತಾ ಇತ್ತು. ನೋಡೋಣ ಇವ್ರ ಜೊತೆಗೆ ಹೋಗೋಣ, ಸೊ ಏನೋ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಹೇಳ್ತಾ ಇದಾರೆ, ಸೊ ಅಟೆಂಡ್ ಮಾಡೋಣ ಸೊ ಅನ್ನೋ ಒಂದು ಭರವಸೆ ಬರ್ತಾ ಇತ್ತು. ಸೊ ಆ ಒಂದು ವ್ಯಕ್ತಿ ಬೇರೆ ಯಾರು ಅಲ್ಲ ಸ್ನೇಹಿತರೆ. ಸೊ ಬಹಳ ಖುಷಿ ಆಗತ್ತೆ. ಇವತ್ತು ಇಡೀ ಕರ್ನಾಟಕದ ಮಾಣಿಕ್ಯ ಅಂತ ವ್ಯಕ್ತಿನ ಕರೀತಾರೆ. ಸೊ ಅವ್ರು ಬೇರೆ ಯಾರು ಅಲ್ಲ, ನನ್ನ ಲೈಫ್ ನ ಬದಲಾವಣೆ ಆಗೋದಕ್ಕೆ ಕಾರಣಕರ್ತರಾಗಿರುವಂತ ಮಿಸ್ಟರ್ ಗಣೇಶ್ ದೇವಡಿಗ ಸರ್. ಸೊ ಎವ್ರಿ 3 days ಒಂದ್ಸರಿ ನನ್ನ ಹೋಟ್ಲ್ ತಗೊಬಂದು ನಿಂತ್ಕೊಳ್ತಾ ಇದ್ರು. ಯಾಕೆಂದ್ರೆ ನಂಗೆ 3:30 ಟೈಮ್ಗೆ ನಂಗೆ ರೆಸ್ಟ್ ಸಿಗ್ತಾ ಇತ್ತು. ಆ ರೆಸ್ಟ್ ಟೈಮ್ ಅಲ್ಲಿ ಸೊ ಇವ್ರ ಜೊತೆಗೆ ಮಾತಾಡಿದ್ರೆ ಖಂಡಿತ ಇವ್ರು ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ತಾರೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಎವ್ರಿ 3 days ಒಂದ್ಸರಿ ಬರ್ತಾ ಇದ್ರು. ಅವತ್ತು ಅವ್ರ ತಗೋ ಬೈಕು ಕೂಡ ಇರ್ಲಿಲ್ಲ, ಬಸ್ಸಿಗೆ ಬಸ್ ಪಾಸ್ ಇರ್ತಾ ಇತ್ತು. ಬಸ್ ಪಾಸ್ ತಗೊಂಡು ಅವರು ನನ್ನ ಜೊತೆಗೆ ಮೀಟ್ ಮಾಡೋದಕ್ಕೋಸ್ಕರ ಎವ್ರಿ 3 days ಒಂದ್ಸರಿ ಬರ್ತಾ ಇದ್ರು. ಸೊ ಅವ್ರು ಮಾತಾಡುವಂತ ಒಂದು ಅವತ್ತಿನ ಒಂದು ಅವ್ರು ಕೊಡುವಂತ ಕಾನ್ಫಿಡೆನ್ಸ್ ನಮ್ಮನ್ನ ಯಾವ ರೀತಿ ಕರ್ಕೊಂಡು ಹೋಯ್ತು ಅಂದ್ರೆ, ಎಲ್ಲಾ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅನ್ನ ಕಂಟಿನ್ಯೂ ಆಗಿ ಅಟೆಂಡ್ ಮಾಡೋ ರೀತಿ ಇವತ್ತು ಅವರ ಒಂದು ಮಾತುಗಳು ನಮ್ಗೆ ಸ್ಫೂರ್ತಿ ಆಯ್ತು. ಅದಾದ್ಮೇಲೆ ಸಾಕಷ್ಟು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಗಳನ್ನ ಅಟೆಂಡ್ ಮಾಡ್ತಾ ಬಂದೆ. ಯಾವುದೇ ಟ್ರೈನಿಂಗ್ ಪ್ರೋಗ್ರಾಮ್ ಇದ್ರು ಕೂಡ ನಾನು ಮಿಸ್ ಆಗ್ತಾ ಇರ್ಲಿಲ್ಲ. ರೀಸನ್ ಒಂದೇ, ಸೊ ಹೋಟ್ಲಲ್ಲಿ ಬೆಳಗಿಂದ ಸಂಜೆವರೆಗೂ ಸಾಕಷ್ಟು ನಮ್ಗೆ ಏನಾಗ್ತಾ ಇತ್ತು ಅಂದ್ರೆ ಟೆನ್ಷನ್ ಆಗ್ತಾ ಇತ್ತು ಕೆಲಸ ಮಾಡಿ. ಸೊ ಖುಷಿ ಅನ್ನೋದು ಇರ್ತಾ ಇರ್ಲಿಲ್ಲ. ಆ ಪ್ರೋಗ್ರಾಮ್ ಗಳಿಗೆ ಹೋದಾಗ ಬಹಳಷ್ಟು ಖುಷಿ ಸಿಗೋದು. ಯಾಕಂದ್ರೆ ಎಲ್ಲಾ ಸಕ್ಸಸ್ಫುಲ್ ವ್ಯಕ್ತಿಗಳು ಪಾಸಿಟಿವ್ ಆಗಿ ವಿಚಾರಗಳನ್ನ ಮಾತಾಡ್ತಾ ಇದ್ರು. ಆ ಪಾಸಿಟಿವ್ ವಿಚಾರಗಳನ್ನ ಕೇಳಿ ನಮ್ಮ ಮನಸ್ಸಿಗೆ ಖುಷಿ ಕೊಡೋದು. ಸೊ ಪ್ರತಿ ಯಾವುದೇ ಪ್ರೋಗ್ರಾಮ್ ಇದ್ರು ಕೂಡ ಅದಾದ್ಮೇಲೆ ಅಡ್ವಾನ್ಸ್ ಆಗಿ ನಾನು ಕೇಳ್ತಾ ಇದ್ದೆ, ಸರ್ ನೆಕ್ಸ್ಟ್ ಯಾವಾಗ ಪ್ರೋಗ್ರಾಮ್ ನಾನು ಇರ್ತೀನಿ, ನೆಕ್ಸ್ಟ್ ಯಾವಾಗ ಪ್ರೋಗ್ರಾಮ್ ನಾನು ಇರ್ತೀನಿ ಅಂತ ಗಣೇಶ್ ದೇವಡಿಗ ಅವ್ರನ್ನ ಕೇಳ್ತಾ ಹೋಗ್ತಾ ಇದ್ದೆ. ಸೊ ಅವಾಗ ಇಮಿಡಿಯೇಟ್ಲಿ ಸೊ ಸಾಕಷ್ಟು ಪ್ರೋಗ್ರಾಮ್ಸ್ ಗಳು ನಮ್ ಲೈಫ್ ಅಲ್ಲಿ ಖುಷಿನ ಕೊಟ್ಟಿದೆ. ಸೊ ಖುಷಿ ತಗೋತಾ ಇದ್ದೆ, ಆದ್ರೆ ಬಿಸ್ನೆಸ್ ಮಾಡ್ತಾ ಇರ್ಲಿಲ್ಲ ಸ್ನೇಹಿತರೆ. ಸೊ ಎಷ್ಟು ದಿನ ಅಂದ್ರೆ, ಸೊ ನೀವು ಹೇಳಿದ್ರೆ ಶಾಕ್ ಆಗ್ತೀರಾ. ನೀವಾದ್ರೆ ಇವತ್ತಿನ ಟೈಮ್ ಅಲ್ಲಿ ಆ ಒಂದು ಟೈಮ್ ನ ನೆನ್ಸ್ಕೊಬಿಟ್ರೆ ನಿಮ್ಗೆ ಬೇಜಾರಾಗುತ್ತೆ. ಸೊ ಜೊತೆಗೆ ನೀವಾದ್ರೆ ಈ ಬಿಸ್ನೆಸ್ ಅಲ್ಲೇ ಇರೋದಿಲ್ಲ. ಸೊ ಅವತ್ತು ನಾನು ಹತ್ತತ್ರ 5 ವರ್ಷ 2007ರಿಂದ 2012ನೇ ಇಸ್ವಿವರೆಗೂ ಕೂಡ ಸೊ ನಾನು ಬರೀ ಟ್ರೈನಿಂಗ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದೆ. ಸೊ ಯಾಕೆಂದ್ರೆ ಎಲ್ಲೋ ಸ್ವಲ್ಪ ನನಗೆ ಕ್ಯಾಶಿಯರ್ ಪೋಸ್ಟ್ ಅಲ್ಲಿ ಇದ್ದೀನಿ ಅನ್ನೋ ಒಂದು ಈಗೋ ನನ್ನನ್ನ ಕಾಡ್ತಾ ಇತ್ತು. ಸೊ ನಾನು ಯಾರಿಗೂ ಕೂಡ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇರ್ಲಿಲ್ಲ, ಸಿಸ್ಟಮ್ ಬಗ್ಗೆ ಶೇರ್ ಮಾಡ್ತಾ ಇರ್ಲಿಲ್ಲ. ಸೊ ಏನ್ ಮಾಡ್ತಾ ಇದ್ದೆ, ಜಸ್ಟ್ ಗಣೇಶ್ ದೇವಡಿಗ ಸರ್ ಕರೀತಾ ಇದಾರೆ, ಸೊ ಆ ಓವರಲ್ ಆಗಿ ಇಡೀ ಕರ್ನಾಟಕದ ಎಲ್ಲಾ ಟಾಪ್ ಲೀಡರ್ಗಳು ಒಟ್ಟಿಗೆ ಸೇರ್ತಾರೆ, ಅವರ ಮಾತುಗಳನ್ನ ಕೇಳ್ಬೇಕು, ಅವರ ಒಂದು ಪ್ರೀತಿ, ಅವ್ರು ಕೊಡುವಂತ ಪ್ರೀತಿ ಜೊತೆಗೆ ನಾನು ಬೆರಿಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ನಾನು ಎವ್ರಿ ಟ್ರೈನಿಂಗ್ ಪ್ರೋಗ್ರಾಮ್ ಗಳನ್ನ ಅಟೆಂಡ್ ಮಾಡ್ತಾ ಹೋಗ್ತಾ ಇದ್ದೆ. ಸೊ ಕೊನೆಗೆ 2012 ಅಂದ್ರೆ 5 ವರ್ಷದ ನಂತರ ಒಂದು ಟ್ರೈನಿಂಗ್ ಗೆ ನಾನು ಹೋಗಿದ್ದೆ ಸ್ನೇಹಿತರೆ. ಆ ಟ್ರೈನಿಂಗ್ ಗೆ ಹೋದಾಗ ಸೊ ನನ್ಗೆ ಗೊತ್ತಾಯ್ತು ಸಮೀರ್ ಮೋದಿ ಅವರ ಇಂಟೆನ್ಷನ್ ಏನು, ಸಮೀರ್ ಮೋದಿ ಅವರು ಏನಕ್ಕೋಸ್ಕರ ಈ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ, ಸೊ ಯಾವ ರೀತಿ ಈ ಬಿಸ್ನೆಸ್ ಮುಂದೆ 10 ವರ್ಷ 20 ವರ್ಷದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ಅವತ್ತೇ ನನಗೆ ಕ್ಲಾರಿಟಿಯಾಗಿ ಅರ್ಥ ಆಗೋ ರೀತಿ ಅರ್ಥ ಮಾಡಿಸಿರುವಂತಹ ಒಬ್ಬ ಗ್ರೇಟೆಸ್ಟ್ ಟ್ರೈನರ್. ಸೊ ಬಹಳ ಖುಷಿ ಇದೆ, ಹೆಮ್ಮೆ ಇದೆ. ಅವರು ಬೇರೆ ಯಾರು ಅಲ್ಲ, ಆರ್ ಚಂದ್ರಶೇಖರ್ ಅಂತ ಹೇಳಿ. ಸೊ ಬೆಂಗಳೂರಲ್ಲಿ ಇವತ್ತು ಇಡೀ ಇಂಡಿಯಾ ಇವತ್ತು ಫೇಮಸ್ ಆಗಿರುವಂತಹ ಆರ್ ಚಂದ್ರಶೇಖರ್ ಸರ್. ಸೊ ಅವತ್ತು ಒಂದು ಟ್ರೈನಿಂಗ್ ಕೊಡ್ತಾ ಇದ್ರು. ಆ ಟ್ರೈನಿಂಗ್ ಅಲ್ಲಿ ಕುತ್ಕೊಂಡಾಗ
ನರ ನಾಡಿಗಳೆಲ್ಲ ಸೊ ಏನಾಗ್ತಾ ಇತ್ತು ಅಂದ್ರೆ ಸೊ ಈ ರೋಮಗಳೆಲ್ಲ ಸ್ಟ್ರೈಟ್ ಆಗಿ ನಿಂತ್ಕೊಳ್ಳೋದು. ಆ ರೀತಿಯಲ್ಲಿ ಸೊ ಅವರು ಬಿಸ್ನೆಸ್ ಅನ್ನ ಅರ್ಥ ಮಾಡಿಸ್ತಾ ಇದ್ರು, ಸಮೀರ್ ಮೋದಿ ಅವರ ಇಂಟೆನ್ಷನ್ ಅನ್ನ ಅರ್ಥ ಮಾಡಿಸ್ತಾ ಇದ್ರು. ಅದನ್ನ ಕೇಳಿದಾಗ ಇಮ್ಮಿಡಿಯೇಟ್ಲಿ ನನ್ಗನ್ನಿಸ್ತು, ನಾನು 5 ವರ್ಷ ಲೈಫ್ ಅಲ್ಲಿ ವೇಸ್ಟ್ ಮಾಡ್ಕೊಂಡಿದ್ದೀನಿ, ಇವತ್ತಾದ್ರೂ ಏನಾದ್ರು ಒಂದು ಒಳ್ಳೆ ನಿರ್ಧಾರ ತಗೋಬೇಕು ಅಂತ ಅವತ್ತು ತಗೊಂಡಿರುವಂತ ಒಂದು ನಿರ್ಧಾರ ಸ್ನೇಹಿತರೆ. ಅವತ್ತು ನಿರ್ಧಾರ ತಗೊಂಡು ಹೊರಗಡೆ ಬಂದೆ. ಹೊರಗಡೆ ಬಂದ ತಕ್ಷಣ ಇಮ್ಮಿಡಿಯೇಟ್ಲಿ ಮೋದಿ ಕೇರ್ನ ಹಾರ್ಟ್ಲಿ ಆಗಿ ಮಾಡ್ಬೇಕು ಅನ್ನೋದನ್ನ ಸೊ ಅರ್ಥ ಮಾಡ್ಕೊಂಡೆ. ಅವತ್ತು ತಗೊಂಡಿರುವಂತ ಒಂದು ನಿರ್ಧಾರ, ಅವತ್ತೇ ಡಿಸೈಡ್ ಮಾಡಿದೆ, ನಾನು ಹಾರ್ಟ್ಲಿ ಆಗಿ ಮೋದಿ ಕೇರ್ ಮಾಡ್ಬೇಕಂದ್ರೆ ನನಗ್ ಪ್ರತಿದಿನ ಮೋದಿ ಕೇರ್ ನೆನಪಾಗ್ಬೇಕಂದ್ರೆ ನನ್ನ ಹತ್ರ ಮೋದಿ ಕೇರ್ ನೆನಪಾಗುವಂತದ್ದು ಏನಾದ್ರು ಇರ್ಬೇಕು ಅನ್ನೋದು ನನ್ಗೆ ಫ್ಲಾಶ್ ಆಯ್ತು. ಆ ಟೈಮಲ್ಲಿ ನಾನು ಇಮ್ಮಿಡಿಯೇಟ್ಲಿ ಏನ್ ಮಾಡಿದೆ ಅಂದ್ರೆ ಮೆಜೆಸ್ಟಿಕ್ ಅಲ್ಲಿ ಹೋಗಿ ಒಂದು ನನ್ನ ರೈಟ್ ಹ್ಯಾಂಡ್ ಅಲ್ಲಿ ಟ್ಯಾಟೂನ ಹಾಕೊಂಡು ಬಂದೆ. ಆ ಟ್ಯಾಟೂ ಆಲ್ರೆಡಿ ಸೊ ಇವತ್ತು ಯಾವ ರೀತಿ ಮಿರಾಕಲ್ ಬದಲಾವಣೆ ಆಗಿದೆ ಅಂದ್ರೆ, ಅದಾದ್ಮೇಲೆ ಆ ಟ್ಯಾಟೂ ನೋಡಿದಾಗ್ಲೆಲ್ಲ ನಾನು ಮೋದಿ ಕೇರ್ನ ಸೀರಿಯಸ್ ಆಗಿ ಮಾಡ್ಬೇಕು ಅಂತ ಅನಿಸ್ತಾ ಇತ್ತು. ಅದಾದ್ಮೇಲೆ ಒಂದು ಟೈಮ್ ಬಂತು. ಸೊ 5-6 ವರ್ಷಗಳ ನಂತರ ಸಮೀರ್ ಮೋದಿ ಸರ್ನ ನೋಡುವಂತ ಭಾಗ್ಯ ನಮ್ಗೆ ಸಿಕ್ತು. ಬೆಂಗಳೂರು ಆಡಿಟೋರಿಯಂ ಅಲ್ಲಿ ಒಂದು ಬಿಗ್ಗೆಸ್ಟ್ ಒಂದು ಇವೆಂಟ್ ನಡೀತಾ ಇತ್ತು. ಆ ಇವೆಂಟ್ ಗೆ ಸಮೀರ್ ಮೋದಿ ಸರ್ ಎಂಟ್ರಿ ಇತ್ತು. ಸಮೀರ್ ಮೋದಿ ಸರ್ ಬಂದಿದ್ರು. ಅವತ್ತು ನಾವೆಲ್ಲರೂ ಕೂಡ ಸೊ ಅಡ್ವಾನ್ಸ್ ಆಗಿ ಹೋಗಿ ಪ್ರೋಗ್ರಾಮ್ ಅಲ್ಲಿ ಕೂತ್ಕೊಂಡಿದ್ವಿ. ಯಾವುದೇ ರೀತಿ ಅಚೀವ್ಮೆಂಟ್ ಆಗಿರ್ಲಿಲ್ಲ. ಸೊ ಯಾವುದೇ ರೀತಿ ಸಕ್ಸಸ್ ಯಾವ ಟೈಟಲ್ ಕೂಡ ಅಚೀವ್ಮೆಂಟ್ ಇರ್ಲಿಲ್ಲ, ಇನ್ಕಮ್ ಕೂಡ ಇರ್ಲಿಲ್ಲ. ಸೊ ಇನ್ಕಮ್ ಗೆ ನಾನು ಯಾವತ್ತೂ ಕೂಡ ಫೋಕಸ್ ಮಾಡಿರ್ಲಿಲ್ಲ ಸ್ನೇಹಿತರೆ. ಯಾಕೆ ಅಂದ್ರೆ ನನಗೆ ಇನ್ಕಮ್ ಅನ್ನೋದು ಅಂದ್ರೆ ಆ ಟೈಮಲ್ಲಿ ನನಗೆ ಇನ್ಕಮ್ ಅನ್ನೋದು ಅವಶ್ಯಕತೆನೇ ಇರ್ಲಿಲ್ಲ. ಸೊ ನನಗೆ ಆ ಟೈಮಲ್ಲಿ ಬೇಕಾಗಿರೋದು ಮನಃಶಾಂತಿ, ನೆಮ್ಮದಿ, ಖುಷಿ ಬೇಕಾಗಿತ್ತು. ಅಲ್ಲಿರುವಂತ ಎಲ್ಲಾ ಕರ್ನಾಟಕದ ಸೀನಿಯರ್ ಮೋಸ್ಟ್ ಎಲ್ಲಾ ಲೀಡರ್ಸ್ ಗಳ ಪ್ರೀತಿ ವಿಶ್ವಾಸ ನಮ್ಗೆ ಸಿಗ್ತಾ ಇತ್ತು. ಅವರು ಹಾರ್ಟ್ಲಿ ಆಗಿ ಮೋದಿ ಕೇರ್ನ ಮಾಡ್ತಾ ಇರುವಂತ ರೀತಿ ನೋಡಿದಾಗ ಇವ್ರ ಜೊತೆಗೆ ಇರ್ಬೇಕು ಅನ್ನೋದು ಒಂದೇ ಮಾತ್ರ ಸೀಮಿತವಾಗಿತ್ತು. ಅವತ್ತು ಸಮೀರ್ ಮೋದಿ ಸರ್ ಪ್ರೋಗ್ರಾಮ್ ಹೋದಾಗ ಸಮೀರ್ ಮೋದಿ ಸರ್ ಹೇಳಿದ್ರು, ಯಾರೆಲ್ಲ ಮೋದಿ ಕೇರ್ನ ಪ್ರೀತಿ ಮಾಡ್ತೀರಾ ಅಂತ ಕೇಳಿದ್ರು, ಯಾರೆಲ್ಲ ಮೋದಿ ಕೇರ್ನ ಲವ್ ಮಾಡ್ತೀರಾ ಅಂತ ಕೇಳಿದ್ರು. ಸೊ ಅದಕ್ಕೆ ಸಾಕಷ್ಟು ಜನ ಕೈ ಎತ್ತಿದ್ರು. ಕೊನೆಗೆ ಸೊ ಹೇಗೆ ವ್ಯಕ್ತಪಡಿಸ್ತೀರಾ ಅಂತ ಕೇಳಿದ್ರು. ಅದಕ್ಕೆ ಸಾಕಷ್ಟು ಜನರಿಗೆ ಯಾವ ರೀತಿ ವ್ಯಕ್ತಪಡಿಸೋದು ಅನ್ನೋದು ಕ್ಲಾರಿಟಿನೇ ಇರ್ಲಿಲ್ಲ. ಅದಾದ್ಮೇಲೆ ಎಷ್ಟು ಜನ ಮೋದಿ ಕೇರ್ ಸ್ಟ್ಯಾಟೂ ಹಾಕೊಂಡಿದ್ದೀರಾ ಅಂತ ಕೇಳಿದ್ರು. ಸೊ ಅವಾಗ ನಾನು ಮತ್ತೆ 2 ಜನ ಕೈ ಎತ್ತಿದ್ರು. ಒಟ್ಟಿಗೆ 3 ಜನ ವ್ಯಕ್ತಿಗಳು ಸೊ ಕೈ ಎತ್ತಿದ್ರು. ನಾವು ಆಲ್ರೆಡಿ ಟ್ಯಾಟೂ ಹಾಕೊಂಡಿದೀವಿ, ಎಂ ಸಿಂಬಲ್ ಹಾಕೊಂಡಿದೀವಿ ಅಂತ. ಸೊ ಅವ್ರನ್ನ ಆ ಒಂದು ಸ್ಟೇಜ್ಗೆ ವೇದಿಕೆ ಕರೆದು ಸಮೀರ್ ಮೋದಿಯವರು ಹತ್ರದಲ್ಲಿ ಬಂದು ಹಗ್ ಮಾಡಿ ಸೊ ಗ್ರೇಟ್ ಅಂತ ಒಂದು ಬೆನ್ ಮೇಲೆ ಸೊ ತಟ್ಟಿದ್ರು. ಅವತ್ತು ಸ್ನೇಹಿತರೆ, ಅವತ್ತು ಒಂದು ವೈಬ್ರೇಷನ್ ಮೈ ಒಳಗಡೆ ಒಂದು ವೈಬ್ರೇಷನ್ ಆಯ್ತು. ಸೊ ಮೈ ಒಂಥರ ಜುಮ್ ಅಂತು. ಅವತ್ತು ಸಮೀರ್ ಮೋದಿ ಅವರ ಒಂದು ಹತ್ರದಲ್ಲಿ ನಾನು ಟಚ್ ಮಾಡಿದಾಗ ಸೊ ನಿಜವಾದ ಮೋದಿ ಕೇರ್, ಸೊ ನಾನು ಈ ಒಂದು ಮೋದಿ ಕೇರ್ ಸಿಸ್ಟಮ್ ಒಳಗಡೆ ಬೆಳಿಬೇಕು ಅನ್ನೋ ಒಂದು ತುಡಿತ, ಸೊ ಆ ಒಂದು ನಿರ್ಧಾರ ತುಂಬಾ ಸ್ಟ್ರಾಂಗ್ ಆಗಿ ನಾನು ಮಾಡೋದಕ್ಕೆ ಕಾರಣ ಸಮೀರ್ ಮೋದಿ ಸರ್ನ ಸೊ ನಾನು ಮೀಟ್ ಮಾಡಿರೋದು, ಟಚ್ ಮಾಡಿರೋದು. ಅದಾದ್ಮೇಲೆ ಸ್ನೇಹಿತರೆ ವಾಪಸ್ ಬಂದೆ, ಕೆಲಸ ಮಾಡ್ತಾ ಇರ್ತಾ ಇದ್ವಿ. ಏನಾಗ್ತಾ ಇತ್ತು, ಸಾಕಷ್ಟು ಪ್ರೋಗ್ರಾಮ್ಗಳನ್ನ ಅಟೆಂಡ್ ಮಾಡ್ತಾ ಇದ್ವಿ, ಬರ್ತಾ ಇದ್ವಿ, ಕೆಲಸ ಮಾಡ್ತಾ ಇದ್ವಿ. ಈ ಕೆಲಸದಲ್ಲಿ ಬ್ಯುಸಿಯಲ್ಲಿ ಏನಾಗ್ತಾ ಇತ್ತು, ನಾನೇನ್ ಮಾಡ್ಬೇಕು ಅನ್ನೋದು ಮರ್ತೋಗ್ಬಿಡ್ತಾ ಇತ್ತು. ಸೊ ಇದೇ ತರ ನಡೀತಾ ಒಂದು ದಿನ ನಮ್ಮ ಅಪ್ಲೇನ್ ಹೇಳಿದ್ರು, ನಾನು ಬೆಂಗಳೂರನ್ನ ಬಿಟ್ಟು ಶಿವಮೊಗ್ಗ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಆ ಶಿವಮೊಗ್ಗ ಹೋಗ್ತಾ ಇದ್ದೀನಿ ಅಂದಾಗ ನನಗೆ ಶಾಕ್ ಆಗಿದ್ದೇನೆಂದ್ರೆ, ಅಯ್ಯೋ ಇಂಥ ಒಬ್ಬ ಗ್ರೇಟೆಸ್ಟ್ ವ್ಯಕ್ತಿನ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೇನಲ್ಲ, ನನ್ನಿಂದ ದೂರ ಹೋಗ್ತಾ ಇದಾರಲ್ಲ, ಸೊ ಅನ್ನೋ ಒಂದು ಫೀಲಿಂಗ್ ನನ್ನ ಒಳಗಡೆ ಕಾಡೋದಕ್ಕೆ ಸ್ಟಾರ್ಟ್ ಆಯ್ತು. ಸೊ ಕೊನೆಗೆ ಅವ್ರಿಗೆ ಹೇಳ್ತಾ ಸೊ ಇಲ್ಲ ಸರ್, ಸೊ ನಾನ್ ಮಾಡ್ತೀನಿ, ಸೀರಿಯಸ್ ಆಗಿ ಮಾಡ್ತೀನಿ, ಖಂಡಿತ ಸೀರಿಯಸ್ ಆಗಿ ಮಾಡ್ತೀನಿ. ಸೊ ನೀವ್ ಏನ್ ಹೇಳ್ತಿರೋ ಅದನ್ನ ಚಾಚು ತಪ್ಪದೆ ನಾನು ಮಾಡಕ್ ರೆಡಿ ಇದ್ದೀನಿ ಅಂತ ಅವ್ರಿಗೆ ಅವಾಗ ಭರವಸೆ ಕೊಡ್ತಾ ಇದ್ದೆ. ಒಂದು ದಿನ ಡಿಸೈಡ್ ಮಾಡಿದೆ ಸ್ನೇಹಿತರೆ, ಇಲ್ಲ ಸೊ ನನ್ನ ಅಪ್ಲೈನ್ ಎಲ್ಲಿದಾರೋ, ನನ್ನ ಲೀಡರ್ ಎಲ್ಲಿದಾರೋ ಅವ್ರ ಜೊತೆಗೆ ನಾನು ಇರ್ಬೇಕು, ಅವ್ರ ಪ್ರೀತಿ ವಿಶ್ವಾಸದಲ್ಲೇ ನಾನು ಇರ್ಬೇಕು. ಸೊ ಇವತ್ತಲ್ಲ ನಾಳೆ ಸೊ ಅವರ ಪ್ರೀತಿ ವಿಶ್ವಾಸದಲ್ಲಿ ಇದ್ರೆ ಸೊ ಖಂಡಿತ ನಾನು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಮೋದಿ ಕೇರ್ ಸಿಸ್ಟಮ್ ಮುಖಾಂತರ ಅನ್ನೋದು ಭರವಸೆ ಬಂತು. ಅವತ್ತು ಅವ್ರಿಗೆ ಒಂದು ಫೋನ್ ಮಾಡಿ ಹೇಳಿದೆ, ಇಲ್ಲ ಸರ್ ನಾನು ಕೆಲ್ಸನ ರಿಸೈನ್ ಮಾಡ್ತಾ ಇದ್ದೀನಿ, ಕೆಲ್ಸನ ರಿಸೈನ್ ಮಾಡಿ ಸೊ ನಾನು
ಶಿವಮೊಗ್ಗಕ್ಕೆ ಬರಕ್ ರೆಡಿ ಇದ್ದೀನಿ. ನನ್ನ ಡಿಸ್ಟಿಕ್ ಅದು, ನನ್ನ ತಾಲೂಕು, ನನ್ನ ಡಿಸ್ಟಿಕ್ ಅಲ್ಲೇ ನಾನು ಈ ಬಿಸ್ನೆಸ್ ಮಾಡೋದಕ್ಕೆ ರೆಡಿ ಇದ್ದೀನಿ. ನಿಮ್ ಸಪೋರ್ಟ್ ಖಂಡಿತ ನನ್ಗಿದೆ ಅನ್ನೋದು ನಂಗೆ ಕನ್ಫರ್ಮ್ ಆಗಿ ಗೊತ್ತಿದೆ. ನಾನು ಕೆಲಸ ಬಿಟ್ಟು ಬರ್ತಾ ಇದ್ದೀನಿ ಅಂತ ಹೇಳಿದೆ. ಸೊ ಕೊನೆಗೆ 2011ನೇ ಇಸ್ವಿಯಲ್ಲಿ ಒಂದು ಅದ್ಭುತವಾದಂತ ಒಂದು ಸ್ಟೇಡಿಯಂ ಪ್ರೋಗ್ರಾಮ್ ನಮ್ಮ ರವಿ ಕುಲಕರ್ಣಿ ಅವರ ಒಂದು ಸ್ಟೇಡಿಯಂ ಪ್ರೋಗ್ರಾಮ್ ಆಗ್ತಾ ಇತ್ತು ರಾಣಿಬೆನ್ನೂರಲ್ಲಿ. ಸ್ನೇಹಿತರೆ, ಅವತ್ತು ಕೆಲ್ಸನ ರಿಸೈನ್ ಮಾಡಿ ಸೊ ನಾನು ಅವತ್ತು ಆ ಪ್ರೋಗ್ರಾಮಿಗೆ ಬಂದಿದ್ದೆ. ಆ ಪ್ರೋಗ್ರಾಮ್ ಬಂದಾಗ ಸೊ ನಿಜವಾಗ್ಲೂ ಒಂದು ರೂರಲ್ ಕಿಂಗ್, ಸೊ ಒಂದು ಸೆಲೆಬ್ರೇಷನ್, ಡೈಮಂಡ್ ಸೆಲೆಬ್ರೇಷನ್ ನ ನೋಡಿ ನನಗ್ ಅನ್ಸಿದ್ ಒಂದೇ, ಈ ತರ ರೆಕಗ್ನೇಷನ್ ನಾನ್ ತಗೋಬೇಕು, ಈ ತರ ಒಂದು ಅಚೀವ್ಮೆಂಟ್ ಅನ್ನ ನಾನ್ ಮಾಡ್ಬೇಕು, ಈ ತರ ಒಂದು ಸಾಧನೆ ನಾನ್ ಮಾಡ್ಬೇಕು ಅನ್ನೋ ಒಂದು ಬಿಗ್ಗೆಸ್ಟ್ ಡ್ರೀಮ್ ಬಿಲ್ಡ್ ಆಯ್ತು. ಸೊ ಥ್ಯಾಂಕ್ಸ್ ಟು ರವಿ ಕುಲಕರ್ಣಿ ಸರ್. ಅಂತ ಒಂದು ಅದ್ಭುತವಾದಂತ ಸಾಧನೆನ ಅವತ್ತಿನ ಟೈಮಲ್ಲಿ 2011ರಲ್ಲಿ ಅವರು ಅಚೀವ್ ಮಾಡಿದ್ರು. ಅದಾದ್ಮೇಲೆ ಸೊ ನಮ್ಮ ಎಲ್ಲಾ ಲೀಡರ್ಸ್ ಜೊತೆಗೆ ಒಂದು ಫೋಟೋನ ಸೆಲ್ಫಿ ತಗೋ ಬಂದಿದ್ದೆ ನಾನು ಅವತ್ತು. ಏನಕ್ಕೆ ಅಂದ್ರೆ ಇದು ನನ್ನ ಮೆಮೊರೇಬಲ್ ಡೇ ಸರ್. ಸೊ ಇವತ್ತು ನಾನು ಕೆಲಸ ಬಿಟ್ಟು ಬಂದಿದ್ದೀನಿ. ನನ್ನ ಲೈಫ್ ಅಲ್ಲಿ ನಾನು ಗೆಲ್ಲೋದಕ್ಕೆ ಹೊರಟಿದ್ದೀನಿ ಮೋದಿ ಕೇರ್ ಮುಖಾಂತರ. ನಾನು ಶಿವಮೊಗ್ಗ ಸೆಟ್ಲ್ ಆಗೋದಕ್ಕೆ, ಸೊ ಶಿವಮೊಗ್ಗದಲ್ಲಿ ಈ ಬಿಸ್ನೆಸ್ ಅನ್ನ ಸೊ ಮಾಡೋದಕ್ಕೆ ನಾನು ಇವತ್ತು ಕೆಲಸ ರಿಸೈನ್ ಮಾಡಿ ಬಂದಿದ್ದೀನಿ ಅಂತ ಸೊ ಹೇಳಿದಾಗ ಎಲ್ಲಾ ಲೀಡರ್ಸ್ ನನ್ನ ಜೊತೆಗೆ ಒಂದು ಸೆಲ್ಫಿ ಫೋಟೋಕ್ಕೆ ಬಂದ್ರು. ಸೊ ನಮ್ಮ ಮಂಜುನಾಥ್ ಶೆಟ್ಟಿ ಸರ್ ಆಗಿರ್ಬೋದು, ಗಣೇಶ್ ದೇವಡಿಗೆ ಸರ್ ಆಗಿರ್ಬೋದು, ಸಂತೋಷ್ ಶೆಟ್ಟಿ ಸರ್ ಆಗಿರ್ಬೋದು, ವೀರೇಶ್ ಕೆಬಿ ಸರ್ ಆಗಿರ್ಬೋದು. ಸೊ ಇವರೆಲ್ಲರ ಸಮ್ಮುಖದಲ್ಲಿ ಒಂದು ಸೆಲ್ಫಿ ಫೋಟೋನ ನಾನು ತಗೋ ಬಂದಿದ್ದೆ. ಅದು ನನ್ನ ಮೆಮೊರೇಬಲ್ ಫೋಟೋಸ್. ಸೊ ಅದಾದ್ಮೇಲೆ ಸ್ನೇಹಿತರೆ ಕೆಲ್ಸ ಬಿಟ್ಟು ಬಂದಾದ್ಮೇಲೆ ಶಿವಮೊಗ್ಗ ಸೇರ್ಕೊಂಡಾದಾಗ ಒಂದ್ಸರಿ ಊರಿಗೆ ಬಂದೆ, ಈ ತರ ಕೆಲ್ಸ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದಾಗ ನನ್ನ ರಿಲೇಷನ್, ಫ್ರೆಂಡ್, ಪರಿಚಯದವರು, ಅಕ್ಕಪಕ್ಕದವರು ಎಲ್ಲರೂ ಕೂಡ ಸೊ ನೆಗೆಟಿವ್ ಅನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೋಟ್ಲಲ್ಲಿ ತುಂಬಾ ಚೆನ್ನಾಗಿದ್ದಿ, 10 ವರ್ಷ ಹೋಟ್ಲಲ್ಲಿ ಕೆಲಸ ಮಾಡಿದ್ಯಾ, ತುಂಬಾ ಚೆನ್ನಾಗಿದ್ದಿ, ಸೊ ಒಳ್ಳೆ ಜೀವನ ಇತ್ತು, ಸೊ ಮುಂದೊಂದಿನ ಅಲ್ಲೇ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಏನಾದ್ರೂ ಎಕ್ಸ್ಟ್ರಾ ಸಂಪಾದನೆ ಬರ್ಬೋದಾಗಿತ್ತು, ಅಥವಾ ಇನ್ನೂ ಜಾಸ್ತಿ ಸಂಬಳ ಜಾಸ್ತಿ ಮಾಡ್ಬೋದಾಗಿತ್ತು. ಅದನ್ನೆಲ್ಲ ಬಿಟ್ಟು ಇಲ್ಲೇನೋ ಸೋಪು ಪೇಸ್ಟು ಶಾಂಪೂಸ್ ಬಿಸ್ನೆಸ್ ಮಾಡ್ತೀನಿ ಅಂತ ಬಂದಿದೆಯಲ್ಲ, ಇದೆಲ್ಲ ಸಾಧ್ಯತೆ ಇದೆಯಾ, ಇದೆಲ್ಲ ಆಗುತ್ತಾ? ಸೊ ಒಂದ್ಸರಿ ಫಸ್ಟ್ ಟೈಮ್ ನಾನು ಸೊರಬ ತಾಲೂಕಲ್ಲಿ ಹೋದಾಗ ಕೆಲವೊಬ್ರು ನಮ್ ರಿಲೇಷನ್, ಫ್ರೆಂಡ್ಸ್, ಪರಿಚಯದವ್ರು ಏನ್ ಹೇಳಿದ್ರು ಗೊತ್ತಾ? ಸೊ ಸೊರಬ ಹಿಂದುಳಿದ ತಾಲೂಕು, ಒಂದು ಬಸ್ ಸ್ಟ್ಯಾಂಡ್ ಕೂಡ ಇಲ್ಲ, ಒಂದು ಕುತ್ಕೊಂಡು ಊಟ ಮಾಡೋಣ ಅಂದ್ರೆ ಒಂದು ಹೋಟ್ಲ್ ಕೂಡ ಇಲ್ಲ. ಇಂಥ ಪ್ಲೇಸ್ ಅಲ್ಲಿ ಈ ತರ ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ಬಳಸೋರು ಯಾರು ಇದಾರ? ಇದೆಲ್ಲ ಆಗುತ್ತಾ? ಇದೆಲ್ಲ ಸತ್ಯನಾ? ಇದೆಲ್ಲ ನಿಜಾನಾ? ಇದೆಲ್ಲ ನಿನ್ ಕೈಲಿ ಆಗುತ್ತಾ ಅಂತ ತುಂಬಾ ಜನ ನಂಗೆ ಅವಮಾನ ಮಾಡಿದ್ರು, ಟೀಕೆ ಮಾಡಿದ್ರು, ಹೀಯಾಳಿಸಿದ್ರು. ಸೊ ಅವಾಗ ನಂಗೆ ಅನ್ಸಿದ್ ಒಂದೇ ಸ್ನೇಹಿತರೆ, ಮೊದಲು ನಾನು ಹೋಟೆಲ್ ಅಲ್ಲಿ ಇರುವಾಗ್ಲೂ ಕೂಡ ನಮ್ ರಿಲೇಷನ್ ಅವನು ಹೋಟೆಲ್ ಅಲ್ಲಿ ಇದ್ದಾನೆ ಅಂತ ಸೊ ಯಾವುದೇ ರೀತಿ ಅವ್ರ ಮನೇಲಿ ಇರುವಂತ ಕಾರ್ಯಕ್ರಮಗಳಿಗೆ ಯಾರು ಇನ್ವೈಟ್ ಮಾಡ್ತಾ ಇರ್ಲಿಲ್ಲ. ಸೊ ಜೊತೆಗೆ ಸೊ ಯಾವುದೇ ಒಂದು ಮದುವೆ ಈ ತರ ಕಾರ್ಯಕ್ರಮ ಇದ್ರೂ ಕೂಡ ನನ್ಗೆ ಹೇಳ್ತಾ ಇರ್ಲಿಲ್ಲ. ಯಾಕೆಂದ್ರೆ ಅವನು ಬಿಡಿ ಹೋಟ್ಲಲ್ಲಿ ಇದ್ದಾನೆ ಅನ್ನೋ ಒಂದು ಸೊ ಕೇವಲವಾಗಿ ನೋಡ್ತಾ ಇದ್ರು. ಅದಾದ್ಮೇಲೆ ನಾನು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದಾಗ ನಾನು ಹಿಂಗಾಗ್ತೀನಿ, ಅದಾಗ್ತೀನಿ, ಬೆಳಿತೀನಿ, ಸಕ್ಸಸ್ ಆಗ್ತೀನಿ, ಕಾರ್ ತಗೋತೀನಿ, ಫಾರಿನ್ ಟ್ರಿಪ್ ಹೋಗ್ತೀನಿ, ಲಕ್ಷಗಟ್ಲೆ ಸಂಪಾದನೆ ಮಾಡ್ತೀನಿ ಅಂತ ನನ್ನ ಫ್ಯಾಮಿಲಿ ಹೋಗಿ ಹೇಳಿದಾಗ ನನ್ನ ತಾಯಿನೂ ಕೂಡ ಅವತ್ತು ಬಿಲೀವ್ ಮಾಡಿಲ್ಲ ಸ್ನೇಹಿತರೆ. ತಾಯಿ ಏನ್ ಹೇಳಿದ್ರು ಗೊತ್ತಾ? ಬೆಂಗಳೂರಲ್ಲೇ ಆರಾಮಾಗಿದ್ದಿ, ಇಲ್ಲೇನೋ ಬಂದು ಬೈಕ್ ತಗೋ ಬಂದಿದ್ಯಾ, ಸೊ ಬೈಕ್ ಅನ್ನ ಸೊ ಬೆಳಿಗ್ಗೆ ಬಿಟ್ರೆ ರಾತ್ರಿ 11-12 ಗಂಟೆಗೆ ಮನೆ ಸೇರ್ತಾ ಇದೀಯಾ, ಸೊ ಈ ರೀತಿಯಲ್ಲಿ ನೀನ್ ತಿರುಗಾಡಿದ್ರೆ ಇದ್ರಲ್ಲಿ ಏನಾದ್ರು ಗೆಲ್ಲಕ್ಕಾಗತ್ತಾ, ಬೆಳೆಯಕ್ಕಾಗತ್ತಾ? ಇದೆಲ್ಲ ಆಗಲ್ಲ, ಹೋಗಲ್ಲ. ಮತ್ತೆ ನೀನ್ ಬೆಂಗಳೂರಿಗೆ ಹೋಗು, ಕೆಲಸ ಮಾಡು ಹೋಟ್ಲಲ್ಲಿ. ಪ್ರತಿ ವರ್ಷಕ್ಕೊಂದ್ಸರಿ ಬರುವಾಗ ನಮ್ಗೆ ಏನ್ 5,000 10,000 ರೂಪಾಯಿ ತರ್ತಾ ಇದೆಯಲ್ಲ, ಅದು ನಮಗ್ ಬಹಳ ಖುಷಿ ಕೊಡ್ತಾ ಇತ್ತು. ಮತ್ತೆ ಹೋಗು ಬೆಂಗಳೂರಿಗೆ ಅಂತ ಸಾಕಷ್ಟು ಸರಿ ಸೊ ನನ್ಗೆ ಏನ್ ಮಾಡಿದ್ರು, ಬುದ್ಧಿವಾದ ಹೇಳಿದ್ರು. ಸೊ ನನಗ್ ಗೊತ್ತಿತ್ತು ನಾನು ಏನ್ ಆಗ್ತಾ ಇದ್ದೀನಿ ಈ ಸಿಸ್ಟಮ್ ಅಲ್ಲಿ ಅಂತ, ನಂಗೆ ಕ್ಲಾರಿಟಿ ಅರ್ಥ ಆಗಿತ್ತು. ಸೊ ಜೊತೆಗೆ ನಮ್ಮ ರಿಲೇಷನ್ ಎಲ್ಲರ ಜೊತೆಗೂ ಕೂಡ ನಮ್ಮ ತಾಯಿ ಏನ್ ಮಾಡಿದ್ರು, ಸೊ ನಮ್ಮ ಅಕ್ಕ, ಭಾವ ಸಾಕಷ್ಟು ಜನ ಇದ್ದಾರೆ, ಅವ್ರೆಲ್ಲರ ಜೊತೆಗೂ ಏನ್ ಮಾಡಿದ್ರು, ಇವನಿಗೆ ಹೇಳಿ, ಬುದ್ಧಿವಾದ ಹೇಳಿ, ಇವನ್ ಏನೋ ಸೋಪು ಪೇಸ್ಟು ಶಾಂಪೂಸ್ ಮಾಡ್ತೀನಿ, ದೊಡ್ಡ ಮಟ್ಟಕ್ಕೆ ಬೆಳಿತೀನಿ ಅಂತ ಇವತ್ತು ಕೆಲಸ ಬಿಟ್ಟು ಬಂದಿದ್ದಾನೆ, ಇವನ್ನ ಮತ್ತೆ ಬೆಂಗಳೂರಿಗೆ ಹೋಗೋದಕ್ಕೆ ಹೇಳಿ ಅಂತ ಎಲ್ಲರ ಜೊತೆಗೆ ಹೇಳಿಸ್ತಾ ಇದ್ರು. ಆ ಟೈಮ್ ಅಲ್ಲಿ ಸಾಕಷ್ಟು ಮನ್ಸಿಗೆ ಬೇಜಾರಾಗ್ತಾ ಇತ್ತು ಸ್ನೇಹಿತರೆ. ಏನಪ್ಪಾ, ನಾನು ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಹೊರಟಿದ್ದೀನಿ, ಸೊ ಇಂಥದಕ್ಕೆ ಇವರೆಲ್ಲರೂ ಕೂಡ ನನಗೆ ಅಡ್ಡಿ ಆಗ್ತಾ ಇದಾರೆ, ಇವರೆಲ್ಲರೂ ಕೂಡ ಸೊ ನೆಗೆಟಿವ್ ಅನ್ನ ಶೇರ್ ಮಾಡ್ತಾ ಇದಾರೆ. ಸೊ ಹಾಗಾದ್ರೆ ನನ್ ಗೆಲ್ಲಕ್ ಆಗಲ್ವಾ ಅಂತ ಸೊ ನನ್ನ ಅಪ್ಲೆನ್ನ ನಾನು ಕೇಳಿದಾಗ ಅಪ್ಲೆನ್ ಹೇಳಿದ್ದು ಒಂದೇ, ನಿನಗೆ ಸೊ ಮೋದಿ ಕೇರ್ ಆಳ ಗೊತ್ತಾಗಿದೆ, ಮೋದಿ ಕೇರ್ ಒಳಗಡೆ ಏನಿದೆ ಅಂತ ಗೊತ್ತಾಗಿದೆ. ಅವ್ರೆಲ್ರಿಗೂ ಕೂಡ ಸೊ ಏನು ಗೊತ್ತಿಲ್ಲ, ಮೋದಿ ಕೇರ್ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ. ಅವ್ರ ಕಣ್ಣಿಗೆ ಕಾಣೋದು ಬರೀ ಸೋಪು ಪೇಸ್ಟು ಶಾಂಪೂಸ್ ಅಷ್ಟೇ. ನಿನ್ ಕಣ್ಣಿಗೆ ಏನ್ ಕಾಣುತ್ತೆ ಸೊ ಅನ್ನೋದನ್ನ ನಾನು ಅರ್ಥ ಮಾಡಿಸ್ತಾ ಇದ್ದೀನಿ. ಸೊ ನನ್ ಜೊತೆಗೆ ನಿನ್ ಶಿವಮೊಗ್ಗ ಬಂದ್ ಸೆಟ್ಲ್ ಆಗು ಅಂತ ನನ್ನ ಅಪ್ಲೇನ್ ಗಣೇಶ್ ದೇವಡಿಗೆ ಸರ್ ಹೇಳಿದ್ರು. ಸ್ನೇಹಿತರೆ, ಅವತ್ತು ನಾನ್ ಕೆಲ್ಸ ಬಿಟ್ಟು ಬಂದಾಗ ನಂತವ ಸೊ ಹಣನೂ ಇರ್ಲಿಲ್ಲ,
ಸೊ ಆ ಟೈಮಲ್ಲಿ ನನ್ನ ಒಂದು ಅವರ ರೂಮಲ್ಲೇ ಇಟ್ಕೊಂಡು ನನಗೆ ಊಟ ತಿಂಡಿ ರೂಮು ಬಟ್ಟೆ ಪ್ರತಿ ಒಂದನ್ನು ಕೂಡ ಕೊಟ್ಟು ಒಬ್ಬ ಮಗನ್ ತರ ಆಲ್ರೆಡಿ ನನ್ನನ್ನ ಉಳಿಸ್ಕೊಂಡು ಈ ಬಿಸ್ನೆಸ್ ಅಲ್ಲಿ ಸೊ ಇವತ್ತು ದೊಡ್ಡ ಮಟ್ಟಕ್ಕೆ ಸೊ ನನ್ನ ಲೈಫ್ ಬದಲಾಗೋದಕ್ಕೆ ಕಾರಣಕರ್ತರಾಗಿದ್ದಂತವ್ರು ನಮ್ಮ ಮಿಸ್ಟರ್ ಗಣೇಶ್ ದೇವಡಿಗೆ ಸರ್. ಸೊ ರಿಯಲಿ ಅವರಲ್ಲಿರುವಂತಹ ಒಂದು ವ್ಯಕ್ತಿತ್ವ ಇವತ್ತಿರುವಂತ ವ್ಯಕ್ತಿತ್ವ ಅಲ್ಲ, ಇವತ್ತಲ್ಲ ಅವತ್ತೇ ಅವರು ಏನು ಇಲ್ಲದೆ ಇರುವಾಗ, ಅವ್ರು ಸಾಧನೆ ಮಾಡದೇ ಇರುವಾಗ, ಅವ್ರು ಅಚೀವ್ಮೆಂಟ್ ಮಾಡದೇ ಇರುವಾಗ, ಅವರಿಗೆ ಇನ್ಕಮ್ ಇಲ್ಲದೆ ಇರುವಾಗ್ಲೇನೆ ಇವತ್ತು ಅವರಲ್ಲಿ ನಾನು ಒಳ್ಳೆ ವ್ಯಕ್ತಿತ್ವನ ನಾನು ನೋಡಿದ್ದೆ. ಆ ಒಂದು ಒಳ್ಳೆ ವ್ಯಕ್ತಿತ್ವ ಸೊ ಇವತ್ತು ನಮ್ಮನ್ನ ಇಲ್ಲಿವರೆಗೂ ಉಳಿಸ್ಕೊಂಡು ಇವತ್ತು ಅವ್ರ ಜೊತೆಗೆ ನಾವು ಬೆಳೆಯೋದಕ್ಕೆ ಸೊ ಇವತ್ತು ನಮಗೆ ಒಂದು ಒಳ್ಳೆ ಅವಕಾಶನ ಕಲ್ಪಿಸ್ಕೊಟ್ಟಿರುವಂತಹ ಮಿಸ್ಟರ್ ಗಣೇಶ್ ದೇವಡಿಗೆ ಸರ್ಗೆ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿರ್ತೀನಿ. ಸೊ ಅಂತ ಒಬ್ಬ ಮಹಾನ್ ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಸೊ ಎಂಟ್ರಿ ಆಗಿದ್ದಕ್ಕೆ ಇವತ್ತು ನಾನು ಶಿವಮೊಗ್ಗದಲ್ಲಿ ಬಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದೆ. ಸೊ ಸ್ಟಾರ್ಟ್ ಮಾಡಿದಾಗ ಅವರ ರೂಮ್ ಅಲ್ಲಿ ಹತ್ತತ್ರ 6ರಿಂದ 7 ಜನ ವ್ಯಕ್ತಿಗಳು ಒಂದೇ ರೂಮ್ ಅಲ್ಲಿ 1800 ರೂಪಾಯಿ ಬಾಡಿಗೆಯಲ್ಲಿ ಜೀವನ ಮಾಡ್ತಾ ಇದ್ರು. ಅವಾಗ ನಾನು ಅವ್ರ ಮನೆಗೆ ನೆಂಟರಾಗಿ ಬರ್ತಾ ಇದ್ದೆ. ಅಂದ್ರೆ ಅವ್ರ ಮನೆಗೆ ಯಾರು ನೆಂಟರುಗಳೇ ಬರ್ತಾ ಇರ್ಲಿಲ್ಲ. ಸೊ ಯಾಕಂದ್ರೆ ಎಲ್ರು ಕೂಡ ಬ್ಯಾಚುಲರ್ ಆಗಿದ್ರು. ಸೊ ಹಾಗಾಗಿ ನಾನು ಅವ್ರ ಮನೆಗೆ ರಿಲೇಷನ್ ತರ, ಸೊ ಅಣ್ಣ ತಮ್ಮನ್ ತರ ಅವ್ರ ರೂಮ್ಗಳಿಗೆ ಬಂದು ಅವಾಗ ಉಳ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಸ್ವಲ್ಪ ಸೊ ನಾನು ಏನಾದ್ರೂ ಸಮಥಿಂಗ್ ಒಂದು ಫುಲ್ ಟೈಮ್ ಮೋದಿ ಕೇರ್ ಬಿಸ್ನೆಸ್ ಅನ್ನ ಮಾಡಿ ಪಾರ್ಟ್ ಟೈಮ್ ಅಲ್ಲಿ ಸೊ ಒಂದು ಎಕ್ಸ್ಟ್ರಾ ಕೆಲ್ಸನ ಮಾಡ್ಬೇಕು ಅಂತ ಅನ್ಕೊಂಡು ಅವತ್ತು ನಾನು ಸ್ಟಾರ್ಟ್ ಮಾಡಿದೆ. ಸೊ ನೈಟು 7ರಿಂದ 12 ಗಂಟೆವರೆಗೂ ಶಿವಮೊಗ್ಗದಲ್ಲಿ ಜವರ್ಲಾಕ್ ಅಂತ ಒಂದು ಹೋಟೆಲ್ ಇದೆ. ಆ ಹೋಟೆಲ್ ಅಲ್ಲಿ ಸೊ ಒಂದು ವೇಟರ್ ಕೆಲ್ಸನ ಸ್ಟಾರ್ಟ್ ಮಾಡಿದೆ. ಅದನ್ನು ಮಾಡಿಕೊಂಡು ಬೆಳಗ್ಗೆ 5 ಗಂಟೆದಿಂದ ರಾತ್ರಿ 6 ಗಂಟೆವರೆಗೂ ಕೂಡ ಮೋದಿ ಕೇರ್ ಬಿಸ್ನೆಸ್ ಅನ್ನ ಮಾಡ್ತಾ ಸೊ ಸೊರಬದಲ್ಲಿ ಫಸ್ಟ್ ಟೀಮ್ ಕ್ರಿಯೇಟ್ ಆಯ್ತು. ಸೊರಬದಲ್ಲಿ ನನ್ನ ಜೊತೆಗೆ ಮೊದಲು ನನ್ಗೆ ಸಾಕಷ್ಟು ಜನ ಕೈ ಜೋಡಿಸಿದ್ರು. ಅದರಲ್ಲಿ 3 ಜನ ವ್ಯಕ್ತಿಗಳು ಬಹಳಷ್ಟು ನನ್ನ ಜೊತೆಗೆ ಇನ್ವಾಲ್ವ್ ಆದ್ರು. ಅದರಲ್ಲಿ ಸಂತೋಷ್ RK ಅಂತ ಇದ್ದಾರೆ, ಸೊ ಜೊತೆಗೆ ಗೋಪಾಲ್ RB ಅಂತ ಇದ್ದಾರೆ, ಸೊ ಜೊತೆಗೆ ಕಿಶೋರ್ ಅಂಡ್ ಮೇನಕಾ ಕಿಶೋರ್ ಅಂತ ಹೇಳಿ ಇವರ ಒಂದು ನನ್ನ ಜೊತೆಗೆ ಪ್ರಾರಂಭದಲ್ಲಿ ಸಾಥ್ ಕೊಟ್ಟಿರುವಂತ ಒಂದು ಲೀಡರ್. ಇವರ ಒಂದು ಬಿಸ್ನೆಸ್ ಅನ್ನ ಡೆವಲಪ್ಮೆಂಟ್ ಮಾಡ್ತಾ ಆಲ್ರೆಡಿ ಬಿಸ್ನೆಸ್ ಒಂದು ಲೈನ್ ತುಂಬಾ ಗ್ರೋತಬಲ್ ಆಗ್ತಾ ಬಂತು. ಅದಾದ್ಮೇಲೆ ಮತ್ತೆ ಫುಲ್ ಟೈಮ್ ಬಿಸ್ನೆಸ್ ಮಾಡ್ಬೇಕಂತ ಡಿಸೈಡ್ ಮಾಡಿ ಫುಲ್ ಟೈಮ್ ಬಿಸ್ನೆಸ್ ಮಾಡೋದಕ್ಕೆ ಹೊರಟಿದ್ವಿ. ಆ ಟೈಮ್ ಅಲ್ಲಿ ಶಿವಮೊಗ್ಗ ಭಾಗದಲ್ಲಿ ಯಾವುದೇ ರೀತಿ ಆಫೀಸ್ಗಳು ಇರ್ಲಿಲ್ಲ ಸ್ನೇಹಿತರೆ. ಸೊ ಒಂದು ಆಫೀಸ್ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಇರ್ಲಿಲ್ಲ. ಸೊ ಗಣೇಶ್ ದೇವಡಿಗೆ ಸರ್ ಒಂದು ಟ್ರೈನಿಂಗ್ ಮಾಡ್ಬೇಕಂದ್ರೂ ಕೂಡ ಯಾವುದೇ ಟ್ರೈನಿಂಗ್ ಮಾಡೋದಕ್ಕೆ ಒಂದು ಹಾಲ್ಗಳು ಕೂಡ ಸೊ ಇರ್ಲಿಲ್ಲ. ಸೊ ಯಾಕೆ ಅಂದ್ರೆ ಟೀಮೇ ಅವ್ರದ್ದು ತುಂಬಾ ಚಿಕ್ಕದಾಗಿತ್ತು. ಶಿವಮೊಗ್ಗದಲ್ಲಿ ಒಂದು ಗಾಂಧಿ ಪಾರ್ಕ್ ಅಂತ ಇದೆ. ಆ ಗಾಂಧಿ ಪಾರ್ಕ್ ಅಲ್ಲಿ ಬೆಂಚ್ ಮೇಲೆ 5 ಜನ ಕುತ್ಕೊಳ್ತಾ ಇದ್ವಿ. ಸೊ ಗಣೇಶ್ ದೇವಡಿಗೆ ಅವರು ನಿಂತ್ಕೊಂಡು ನಮ್ಗೆ ಸೊ ಏನ್ ಮಾಡ್ತಾ ಇದ್ರು, ಸೊ ಟ್ರೈನಿಂಗ್ ಮಾಡ್ತಾ ಇದ್ರು. ಮುಂದೊಂದಿನ ವಿತಿನ್ 5 ವರ್ಷ 10 ವರ್ಷದಲ್ಲಿ ಶಿವಮೊಗ್ಗ ಸೊ ಈ ತರ ಒಂದು ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಆಗುತ್ತೆ ಮೋದಿ ಕೇರ್ ಮುಖಾಂತರ. ಸೊ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಆಗುತ್ತೆ. ಸೊ ಅದನ್ನ ನಾವು ಮಾಡ್ತೀವಿ. ಸೊ ನೀವು ನಮ್ ಜೊತೆ ಸಾಥ್ ಕೊಟ್ಟಿದ್ದೆ ಆದ್ರೆ ಸೊ ನಾವು ಖಂಡಿತ ಆ ಒಂದು ದೊಡ್ಡ ಸಕ್ಸಸ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ, ನಿಮ್ಮನ್ನ ಸಕ್ಸಸ್ ಕಡೆ ಕರ್ಕೊಂಡು ಹೋಗೋದಕ್ಕೆ ರೆಡಿ ಇದೀವಿ ಅಂತ ಒಂದು ಭರವಸೆನ ಬಿಲ್ಡ್ ಮಾಡಿದ್ರು. ಅದಾದ್ಮೇಲೆ ಸೊ ಅವ್ರ ಏನ್ ಮಾಡ್ತಾ ಇದ್ರು ಅಂದ್ರೆ ನಮಗ್ ಬೇಕಾಗಿರುವಂತ ಪ್ರಾಡಕ್ಟ್ ಅನ್ನ ಬೆಂಗಳೂರಿಗೆ ಹೋಗಿ ವಾರಕ್ಕೊಂದ್ಸರಿ ಏನ್ ಮಾಡ್ತಾ ಇದ್ರು ಅಂದ್ರೆ ಜಯನಗರ MSC ಹೋಗಿ ಪ್ರಾಡಕ್ಟ್ ಅನ್ನ ಬೈ ಮಾಡಿಕೊಂಡು 2-3 ಬ್ಯಾಗ್ಗಳನ್ನ ಟ್ರೈನ್ ಅಲ್ಲಿ ಇಟ್ಕೊಂಡು ಶಿವಮೊಗ್ಗಕ್ಕೆ ತಂದು ನಮ್ಗೆ ಪ್ರಾಡಕ್ಟ್ ಅನ್ನ ರೀಚ್ ಮಾಡ್ತಾ ಇದ್ರು. ಕೆಲವೊಂದು ಬಾರಿ ಸೊರಬಕ್ಕೂ ಕೂಡ ಸೊ ಸಾಗರಕ್ಕೆ ಟ್ರೈನಿಂಗ್ ಬಂದು ಸಾಗರದಿಂದ ಸೊರಬಕ್ಕೆ ಪ್ರಾಡಕ್ಟ್ ಅನ್ನ ನಮ್ಗೆ ಸೊ ರೀಚ್ ಮಾಡ್ತಾ ಇದ್ರು. ಸೊ ತುಂಬಾ ಖುಷಿ ಆಗೋದೇನಂದ್ರೆ ಅವತ್ತೇ ಅವರು ಸರ್ವಿಸ್ ಓರಿಯೆಂಟೆಡ್ ಅಲ್ಲಿ ಸೊ ಯಾವ ರೀತಿ ಇದ್ರು ಅಂದ್ರೆ ಅವ್ರು ನೋಡಿದಾಗಲ್ಲ ಅಯ್ಯೋ ಈ ತರನು ಕೂಡ ನಾವು ಮಾಡ್ಬೇಕಾ ಅಂತ ಅನಿಸ್ತಾ ಇತ್ತು. ಆದ್ರೆ ಇವತ್ತು ಸ್ನೇಹಿತರೆ ಅವರ ಜೀವನ ಹೆಂಗಾಗಿದೆ ಅಂದ್ರೆ ಅವ್ರು ಏನು ಅವತ್ತು ಕಷ್ಟಪಟ್ಟಿದ್ರು ಅದ್ರ 100 ಪಟ್ಟು ಇವತ್ತು ಸುಖ ಅವ್ರ ಲೈಫಲ್ಲಿ ಸಿಕ್ಕಿದೆ. ಸೊ ಅದನ್ನ ನಾವು ನೋಡಿದಾಗ ಸೊ ನಾವು ಕೂಡ ಖಂಡಿತ ಸೊ ಇದರಲ್ಲಿ ಗೆಲ್ಲೋದಕ್ಕೆ ಸೊ ನಾನು ಕೂಡ ನನ್ನ ಟೀಮಿಗೆ ಈ ತರ ಒಂದು ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ಕೂಡ ಸೊ ಗೆಲ್ಬಹುದು ಅನ್ನೋ ಒಂದು ಭರವಸೆ ಅವ್ರು ನೋಡಿದಾಗ ನಮ್ಗೆ ಜಾಸ್ತಿ ಆಗ್ತಾ ಇತ್ತು. ಅದಾದ್ಮೇಲೆ ನಾವು ರಾಣಿಬೆನ್ನೂರಿಂದ ಸೊ ಸೊರಬಕ್ಕೆ ಐಟಮ್ ಅನ್ನ ತರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ರಾಣಿಬೆನ್ನೂರು ಆಫೀಸ್ ಓಪನ್ ಆಗಿತ್ತು. ರಾಣಿಬೆನ್ನೂರಿಂದ ಸೊರಬಕ್ಕೆ ಐಟಮ್ ಅನ್ನ ನಾವು ತರಬೇಕಾದ್ರೆ ಸೊ ಹತ್ತತ್ರ 3 ಬಸ್ಸುಗಳನ್ನ ನಾವು ಚೇಂಜ್ ಮಾಡ್ಬೇಕಾಗಿತ್ತು. ಅದರಲ್ಲಿ ಗೌರ್ಮೆಂಟ್ ಗಾಡಿಗಳು 3 ಬಸ್ಸುಗಳನ್ನ ಚೇಂಜ್ ಮಾಡ್ಬೇಕಂದ್ರೆ ಹತ್ತತ್ರ ಬೇಸಿಗೆ ಕಾಲದಲ್ಲಿ ಫುಲ್ ನೀರ್ ಇಳಿತಾ ಇತ್ತು. 3, 4, 5 ಬಾಕ್ಸುಗಳನ್ನ ನಾವೇನ್ ಮಾಡ್ತಾ ಇದ್ವಿ ಕೆಳಗಿಳಿಸಿ ಮತ್ತೆ ಬಸ್ಸಿಗೆ
ಹಾಕ್ಬೇಕಾಗಿತ್ತು. ಅಂತ ಒಂದು ಟೈಮ್ ಅಲ್ಲಿ ನಮ್ಗೆ ಅನಿಸ್ತಾ ಇತ್ತು ಈ ಬಿಸ್ನೆಸ್ ಇಷ್ಟೊಂದು ಕಷ್ಟ ಇದೆಯಾ, ಇಷ್ಟೆಲ್ಲ ಕಷ್ಟ ಪಡ್ಬೇಕಾ. ಸೊ ಆ ಟೈಮಲ್ಲಿ ಹೆಂಗಿತ್ತು ಅಂದ್ರೆ ಸ್ನೇಹಿತರೆ, ಸೊ ಒಂದು ಪೇಸ್ಟ್ ಬೆಲೆ 140 ರೂಪಾಯಿ ಇತ್ತು. ಜನಕ್ಕೆ ನಾವು 20 ಜನರಿಗೆ ಪೇಸ್ಟ್ ಬಗ್ಗೆ ಡೆಮೋ ತೋರಿಸಿದ್ರೆ ಅಥವಾ ಪೇಸ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ 20 ಜನರಲ್ಲಿ ಒಬ್ಬ ವ್ಯಕ್ತಿ ಪೇಸ್ಟ್ ತಗೋತಾ ಇದ್ರು. ಆ ಪರಿಸ್ಥಿತಿ ಇತ್ತು ಅವತ್ತು. ಆದ್ರೆ ಸೊ ಅಂತಹ ಟೈಮಲ್ಲೂ ಕೂಡ ಯಾವತ್ತೂ ಕೂಡ ನಾವು ನೆಗೆಟಿವ್ ಥಿಂಕೇ ಮಾಡ್ಲಿಲ್ಲ. ಯಾಕೆ ನೆಗೆಟಿವ್ ಥಿಂಕ್ ಮಾಡ್ಲಿಲ್ಲ ಅಂದ್ರೆ ಪ್ರತಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ನಾವು ಅಡ್ವಾನ್ಸ್ ಆಗಿ ಇರ್ತಾ ಇದ್ವಿ. ಸೊ ಎಲ್ಲಿಂದ ಅಂದ್ರೆ ಸೊರಬದಿಂದ ಶಿವಮೊಗ್ಗದಿಂದ ನಾವ್ ಏನ್ ಮಾಡ್ತಾ ಇದ್ವಿ, ಬೆಂಗಳೂರಿಗೆ ಟ್ರೈನಿಂಗ್ ಗಳಿಗೆ ಯಾವುದೇ ಟ್ರೈನಿಂಗ್ ಇರ್ಲಿ ಬೆಂಗಳೂರಲ್ಲಿ ಇರೋರು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಿದ್ರೆ ಇಲ್ವೋ ಗೊತ್ತಿಲ್ಲ, ನಾವು ಶಿವಮೊಗ್ಗ ಮತ್ತೆ ಸೊರಬದಿಂದ ಎಲ್ಲರನ್ನು ಕೂಡ ಟ್ರೈನ್ ಅಲ್ಲಿ ತುಂಬಿಕೊಂಡು ಸೊ ಹೋಗಿ ಪ್ರೋಗ್ರಾಮ್ ಅನ್ನ ಅಟೆಂಡ್ ಮಾಡಿಸ್ತಾ ಇದ್ವಿ. ಆ ಒಂದು ಟ್ರೈನಿಂಗ್ ಪ್ರೋಗ್ರಾಮೇ ನಮ್ಮೆಲ್ರಿಗೂ ಕೂಡ ಸ್ಫೂರ್ತಿಯಾಗಿರುವಂತದ್ದು. ಥ್ಯಾಂಕ್ಸ್ ಟು ಇಡೀ ಕರ್ನಾಟಕದ ಸೊ ಸೀನಿಯರ್ ಮೋಸ್ಟ್ ಲೀಡರ್ಸ್ ಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅವತ್ತು ಅವರು ಇಡೀ ಒಗ್ಗಟ್ಟಾಗಿ ಎಂಟರ್ ಕರ್ನಾಟಕದ ಮೇನ್ ಸೀನಿಯರ್ ಲೀಡರ್ಸ್ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಟೌನ್ ಹಾಲ್ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ರು, ಅಂಬೇಡ್ಕರ್ ಭವನ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ರು, ಕುವೆಂಪು ರಂಗಮಂದಿರದಲ್ಲಿ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ರು. ಸೊ ಮ್ಯಾಕ್ಸಿಮಮ್ ನಾವೇನ್ ಮಾಡ್ತಾ ಇದ್ವಿ, ನಮ್ಮ ಟೀಮ್ ಮುಖಾಂತರ ಹೋಗಿ ನಾವು ಆ ಪ್ರೋಗ್ರಾಮ್ ಗಳನ್ನ ಯೂಸ್ ಮಾಡ್ಕೊಳ್ತಾ ಇದ್ವಿ. ಅಲ್ಲಿಂದ ಒಂದು ಬದಲಾವಣೆ ಸ್ಟಾರ್ಟ್ ಆಯ್ತು ಸ್ನೇಹಿತರೆ. ಅದಾದ್ಮೇಲೆ ನಾವು ಆ ಒಂದು ಬೆಂಗಳೂರು ಅಂತ ಪ್ಲೇಸ್ ಅಲ್ಲಿ ಪ್ರಾರಂಭದಲ್ಲಿ ನಾವು ಏನು 5 ವರ್ಷದ ಜರ್ನಿಯಲ್ಲಿ ಒಂದು ವಿಶೇಷವಾಗಿರುವಂತ ಟ್ರೈನಿಂಗ್ ಅನ್ನ ನಾವು ಅಟೆಂಡ್ ಮಾಡಿದ್ವಿ. ಆ ಟ್ರೈನಿಂಗ್ ಇಂದ ಸಾಕಷ್ಟು ವಿಚಾರಗಳನ್ನ ನಾವು ಕಲ್ತಿದ್ವಿ. ಸೊ ಆ ಒಂದು ವಿಚಾರ ಯಾವುದು ಅಂದ್ರೆ, ಸೊ ಡೈಮಂಡ್ ಕ್ಲಾಸ್ ಅಂತ ಹೇಳಿ RBGM ಅಕಾಡೆಮಿಯಿಂದ ನಮ್ಮ ರಾಜು ಸರ್ ಅಂಡ್ ವಿಜಯ್ ಸರ್ ಒಂದು ಅದ್ಭುತವಾದಂತ ಒಂದು ಡೈಮಂಡ್ ಕ್ಲಾಸ್ ಅಂತ ಕೊಡ್ತಾ ಇದ್ರು. ಓವರಲ್ ಆಗಿ ಎಂಟರ್ ಕರ್ನಾಟಕದ ಸೀನಿಯರ್ ಮೋಸ್ಟ್ ಲೀಡರ್ಸ್ ಕಡೆಯಿಂದ ಆ ಒಂದು ಟ್ರೈನಿಂಗ್ ಸಿಗ್ತಾ ಇತ್ತು. ಎಲ್ಲ ಬೇರೆ ಟೀಮ್ ಅವರು ಲೀಡರ್ಸ್ ಗಳು ಟ್ರೈನಿಂಗ್ ಕೊಡೋದನ್ನ ನೋಡಿ ಇವ್ರ ತರ ನಾವಾಗ್ಬೇಕು ಅಂತ ಒಂದು ಡ್ರೀಮ್ ಅನ್ನ ಬಿಲ್ಡ್ ಮಾಡ್ಕೆ ಬರ್ತಾ ಇದ್ವಿ. ಸೊ ಅಂತ ಒಂದು ಅದ್ಭುತವಾದಂತ ಒಂದು ಡೈಮಂಡ್ ಕ್ಲಾಸ್ ಅನ್ನ ಬೆಳಗ್ಗೆ 5 ಗಂಟೆಗೆ ಎದ್ದು 6 ಗಂಟೆಗೆ ನಾವು ಡೈಮಂಡ್ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ತಾ ಇದ್ವಿ. ಪ್ರತಿ ದಿನ ಅಟೆಂಡ್ ಮಾಡ್ತಾ ಇದ್ವಿ. ಎಷ್ಟೋ ಸರಿ ಕೆಲ್ಸದಲ್ಲಿ ಬೇಜಾರಾದ್ರೂ ಕೂಡ ಸೊ ಡೈಮಂಡ್ ಕ್ಲಾಸಿಗೆ ಹೋದಾಗ ನಮ್ಗೆ ಮತ್ತೆ ಪಾಸಿಟಿವ್ನೆಸ್ ಸಿಗೋದು, ನಾವು ಗೆಲ್ಬಹುದು, ಸಾಧನೆ ಮಾಡ್ಬೋದು, ವಿನ್ ಆಗ್ಬೋದು ಅಂತ ಒಂದು ಕ್ಲಾರಿಟಿ ಆಗೋದು. ಅವಾಗ ಇಮ್ಮಿಡಿಯೇಟ್ಲಿ ಸೊ ಅಲ್ಲಿಂದ ನಾವು ಸೊ ಸಾಕಷ್ಟು ವಿಚಾರಗಳನ್ನ ಕಲ್ತಿದ್ವಿ. ಅದು ನಮ್ಗೆ ಶಿವಮೊಗ್ಗ ಬಂದಾದ್ಮೇಲೆ ಬಹಳಷ್ಟು ಯೂಸ್ ಆಯ್ತು ಸ್ನೇಹಿತರೆ. ಸೊ ಅದಾದ್ಮೇಲೆ ಬಿಸ್ನೆಸ್ ಅನ್ನ ಆಲ್ರೆಡಿ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಸೊ ಶಿವಮೊಗ್ಗದಲ್ಲಿ ಫಸ್ಟ್ ಟೈಮ್ ಮೋದಿ ಕೇರ್ ಆಫೀಸು ಗಾರ್ಡನ್ ಏರಿಯಾದಲ್ಲಿ ಓಪನ್ ಆಗುತ್ತೆ ಅನ್ನೋ ವಿಚಾರನ ಕೇಳಿ ನಮ್ಮ ಅಪ್ಲೇನಿಂದ ಆ ವಿಚಾರ ಬಂತು. ಆ ವಿಚಾರನ ಕೇಳಿ ಸಾಕಷ್ಟು ಖುಷಿ ಆಯ್ತು. ಇನ್ನೇನ್ ಬಿಡು, ನಾವು ಮೋದಿ ಕೇರ್ನ ತುಂಬಾ ವೇಗದಲ್ಲಿ ಶಿವಮೊಗ್ಗ ಡಿಸ್ಟಿಕ್ ರೀಚ್ ಮಾಡಬಹುದು ಅಂತ ಒಂದು ತುಂಬಾ ಖುಷಿಯಿಂದ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಅವತ್ತು ನಮ್ಮ ಜೊತೆಗೆ ಸಾಥ್ ಆಗಿರುವಂತಹ ನಮ್ಮ ಗಣೇಶ್ ದೇವ್ಡಿಗೆ ಸರ್ ಅಂಡ್ ಮಂಜುನಾಥ್ ಶೆಟ್ಟಿ ಸರ್ ಸೊ ಬಹಳಷ್ಟು ನಮ್ಗೆ ಸಪೋರ್ಟ್ ನ ಮಾಡಿದ್ರು ಈ ಒಂದು ಶಿವಮೊಗ್ಗ ಭಾಗದಲ್ಲಿ ಬಿಸ್ನೆಸ್ ಗ್ರೋತ್ ಆಗೋದಕ್ಕೆ. ಅದಾದ್ಮೇಲೆ ನಿಧಾನವಾಗಿ ಗ್ರೋತ್ ಆಗ್ತಾ ಬಿಸ್ನೆಸ್ ಸಾಕಷ್ಟು ಸ್ಪೀಡ್ ಅಲ್ಲಿ ನಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಆಗ್ತಾ ಹೋಯ್ತು. ಸೊ ಹೋಗ್ತಾ 2014ರಲ್ಲಿ ಫಸ್ಟ್ ಟೈಮ್ ನಾನು ಒಬ್ಬನೇ ಫ್ಲೈಟ್ ಹತ್ತಿದೆ, ಫಾರಿನ್ ಟ್ರಿಪ್ ಹೋಗಿ ಬಂದೆ. ಅದಾದ್ಮೇಲೆ ಸಾಕಷ್ಟು ಜನರಿಗೆ ಒಂದು ಡ್ರೀಮ್ ಬಿಲ್ಡ್ ಆಯ್ತು. ಎಸ್, ನಾವು ಫಾರಿನ್ ಟ್ರಿಪ್ ಹೋಗ್ಬಹುದು, ಆಲ್ರೆಡಿ ನಮ್ಮ ಲೀಡರ್ ಫಾರಿನ್ ಟ್ರಿಪ್ ಹೋಗ್ತಾ ಇದಾರೆ, ನಾವು ಹೋಗ್ಬಹುದು ಅನ್ನೋದು ಸಾಕಷ್ಟು ಜನರಿಗೆ ಒಂದು ಡ್ರೀಮ್ ಬಿಲ್ಡ್ ಆಯ್ತು. ಸೊ ಅದಾದ್ಮೇಲೆ ಸೊ ಇಡೀ ಕರ್ನಾಟಕದ ಸೀನಿಯರ್ ಮೋಸ್ಟ್ ಲೀಡರ್ ಯಾರೆಲ್ಲ ಇದ್ದಾರೆ ಆ ಪ್ರತಿಯೊಬ್ಬ ಲೀಡರ್ಗೂ ಕೂಡ ಸೊ ನಾನು ಗ್ರಾಟಿಟ್ಯೂಡ್ ಅನ್ನ ಸಲ್ಲಿಸೋದಕ್ಕೆ ಇಷ್ಟ ಪಡ್ತಾ ಇದ್ದೀನಿ. ಸೊ ಅವ್ರಿಲ್ಲ ಅಂದಿದ್ರೆ ಸ್ನೇಹಿತರೆ, ಸೊ ನಂಗೆ ಅನಿಸ್ತಾ ಇದೆ ಸೊ ಅಷ್ಟೊಂದು ಟಫ್ ಇರುವಂತಹ ಒಂದು ಬಿಸ್ನೆಸ್ ಸೊ ಇವತ್ತು ಯೂ ಟರ್ನ್ ಆಗಿರೋದಕ್ಕೆ ಮೇಜರ್ ಕಾರಣ ಸೊ ಕರ್ನಾಟಕದ ಟಾಪ್ ಎಷ್ಟು ಲೀಡರ್ ಕಾರಣ ಆಗಿದ್ದಾರೆ. ಸೊ ಅವತ್ತು 2015ನೇ ಇಸ್ವಿಯಲ್ಲಿ ಒಂದು ಪ್ಲಾನ್ ಚೇಂಜ್ ಆಗುತ್ತೆ ಅಂತ ಒಂದು ವಾಯ್ಸ್ ಕೇಳಿದ ತಕ್ಷಣ ನಾವೆಲ್ಲರೂ ಕೂಡ ಬಹಳಷ್ಟು ಖುಷಿ ಆದ್ವಿ ಸ್ನೇಹಿತರೆ. ಸೊ ಆ ಒಂದು ಪ್ಲಾನ್ ಚೇಂಜ್ ಆಯ್ತು 2015ರಲ್ಲಿ. ಪ್ಲಾನ್ ಚೇಂಜ್ ಆಗೋದಕ್ಕಿಂತ ಮುಂಚೆ ನನ್ನ ಅಪ್ಲೈನ್ ಗಣೇಶ್ ದೇವ್ಡಿಗೆ ಸರ್
ಸೊ ಆಲ್ರೆಡಿ ಒಂದು i20 ಕಾರ್ನ ಲಾಂಚ್ ಮಾಡಿದ್ರು. ಅಂದ್ರೆ ಕಾರ್ ಫಂಡ್ ಇಲ್ದೇನೆ ಕಾರ್ನ ಲಾಂಚ್ ಮಾಡಿದ್ರು. ಆ ಕಾರ್ ಸೆಲೆಬ್ರೇಷನ್ ಹೋದಾಗ ನಮ್ಗೆ ಅನ್ಸಿತ್ತು ಅಂದ್ರೆ ನೆಕ್ಸ್ಟ್ ನಾವು ಕಾರ್ನ ಲಾಂಚ್ ಮಾಡ್ಬೋದು. ಆಲ್ರೆಡಿ ನಮ್ ಸೀನಿಯರ್ ಕಾರ್ ಲಾಂಚ್ ಮಾಡಿದ್ದಾರೆ, ಸೊ ಡೆಫಿನೆಟ್ಲಿ ನಾವು ಇದ್ರ ಮುಖಾಂತರ ಕಾರ್ನ ಲಾಂಚ್ ಮಾಡ್ಬೋದು ಅನ್ನೋದು ಒಂದು ಕ್ಲಾರಿಟಿ ಅರ್ಥ ಆಯ್ತು. ಅದಾದ್ಮೇಲೆ ಅವ್ರ ಕಾರ್ ತಗೊಂಡು 3-4 ಮಂತ್ಸ್ ಅಲ್ಲಿ ಇಮ್ಮಿಡಿಯೇಟ್ಲಿ ಪ್ಲಾನ್ ಚೇಂಜ್ ಆಯ್ತು. ಪ್ಲಾನ್ ಚೇಂಜ್ ಆದಾಗ ಇಮ್ಮಿಡಿಯೇಟ್ಲಿ ಕಾರ್ ಫಂಡ್ ಅನ್ನು ಕೂಡ ಸೊ ಕೊಡ್ತಾ ಇದೀವಿ ಅಂತ ಕಂಪನಿ ಹೇಳ್ತು ಸ್ನೇಹಿತರೆ. ಅವಾಗ ಬಹಳಷ್ಟು ಖುಷಿ ಆಯ್ತು. ಸೊ ಅದಕ್ಕಿಂತ ಮುಂಚೆ ನಮ್ಮ ಅಪ್ಲೈನ್ ನಾವು ಹೋಗಿ ಅವ್ರ ಕಾರ್ ತಗೊಂಡಾಗ ಹೇಗೆ ಕಾರ್ ತಗೋಬೇಕು ಸರ್, ನಾವ್ ಏನ್ ಮಾಡ್ಬೇಕು ಕಾರ್ ತಗೋಬೇಕಾದ್ರಂತ ಅವ್ರ ಪ್ರತಿದಿನ ಕೇಳ್ತಾ ಇದೀವಿ. ಅವ್ರು ಹೇಳ್ತಾ ಇದ್ರು, ಕಾರ್ ತಗೋಬೇಕಾ, ನೀನ್ ಏನ್ ಅರ್ನ್ ಮಾಡ್ತಿದ್ಯೋ ಅದರಲ್ಲಿ ಒಂದು ತಿಂಗಳಿಗೆ ಒಂದು 5,000 ನೀವು ಸೇವ್ ಮಾಡ್ಬೇಕು, ಅಥವಾ ಯಾವ್ದಾರ ಒಂದು ಚೀಟಿನ ಕಟ್ಟಬೇಕು, ಅಥವಾ ಚೀಟಿಯಲ್ಲಿ ಉಳಿಸ್ಬೇಕು ಅಂತ ಹೇಳಿದ್ರು. ಯಾಕೆಂದ್ರೆ ಕಾರ್ಗೆ ಡೌನ್ ಪೇಮೆಂಟ್ ಮಾಡ್ಬೇಕಾದ್ರೆ ಸೊ ಹಣ ಬೇಕಾಗಿತ್ತು ಅವಾಗ. ಅದಾದ್ಮೇಲೆ ಕಾರ್ ಫಂಡ್ ರಿಲೀಸ್ ಆದ್ಮೇಲೆ ಅಥವಾ ಹೊಸ ಪ್ಲಾನ್ ಲಾಂಚ್ ಆದ್ಮೇಲೆ ಅವ್ರು ನಮ್ಗೆ ಗುಡ್ ನ್ಯೂಸ್ ಹೇಳಿದ್ರು, ನೀವು ಯಾವುದೇ ರೀತಿ ಹಣ ಉಳಿಸಿ ತಗೊಳ್ಬೇಕಾಗಿಲ್ಲ. ಸೊ ಮೋದಿ ಕೇರ್ ಕಾರ್ ಫಂಡ್ ಮುಖಾಂತರನೇ ನೀವು ಕಾರ್ನ ಲಾಂಚ್ ಮಾಡಬಹುದು. ಸೊ ಸೀರಿಯಸ್ ಆಗಿ ಕಾರ್ ಫಂಡಿಗೋಸ್ಕರ ವರ್ಕ್ ಮಾಡಿ ಸೊ ಕಾರ್ನ ಲಾಂಚ್ ಮಾಡಬಹುದು, ವಿತಿನ್ 1 year ಲಾಂಚ್ ಮಾಡಬಹುದು ಅಂತ ಹೇಳಿದ್ರು. ಸೊ ಅವತ್ತು ತಗೊಂಡಿರುವಂತ ಒಂದು ನಿರ್ಧಾರ. ಯಾಕೆ ಅವತ್ತು ಕಾರ್ ತಗೋಬೇಕು ಅಂತ ಅನಿಸ್ತು ಅಂದ್ರೆ, ಒಂದಿನ ಆರ್ ಚಂದ್ರಶೇಖರ್ ಸರ್ ಟ್ರೈನಿಂಗ್ ಹೋದಾಗ, ಸೊ ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗಿದ್ವಿ. ಆ ಟ್ರೈನಿಂಗ್ ಹೋದಾಗ ಏನ್ ಹೇಳಿದ್ರು ಅಂದ್ರೆ, ಯಾರೆಲ್ಲ ಬ್ಯಾಚುಲರ್ ಇದ್ದೀರಾ ಕೈ ಎತ್ತಿ ಅಂತ ಹೇಳಿದ್ರು. ನಾವು ಕೈ ಎತ್ತಿದ್ವಿ, ಸಾಕಷ್ಟು ಜನ ಬ್ಯಾಚುಲರ್ ಕೈ ಎತ್ತಿದ್ವಿ. ಕೈ ಎತ್ತಿದಾಗ ಅವ್ರು ಹೇಳಿದ್ದು ಒಂದೇ, ಯಾರೆಲ್ಲ ಬ್ಯಾಚುಲರ್ ಇದ್ದೀರೋ ನೀವು 1 ಲಕ್ಷ ಟಚ್ ಮಾಡಿ ಸ್ವಂತ ಕಾರಿಗೆ ಓನರ್ ಆಗಿ ಅದಾದ್ಮೇಲೆ ನೀವು ಮದುವೆ ಆಗ್ಬೇಕು ಅನ್ನೋದನ್ನ ಅವ್ರ ಒಂದು ಡ್ರೀಮ್ ಅನ್ನ ನಮ್ಗೆ ಬಿಲ್ಡ್ ಮಾಡಿದ್ರು. ಸೊ ರಿಯಲಿ ಥ್ಯಾಂಕ್ಸ್ ಟು ಆರ್ ಚಂದ್ರಶೇಖರ್ ಸರ್. ಅವತ್ತು ಅವ್ರು ಕೊಟ್ಟಿರುವಂತ ಟ್ರೈನಿಂಗ್ ಅಲ್ಲಿ ನಮ್ಗೆ ಅರ್ಥ ಆಗಿತ್ತು ಒಂದೇ, ಅವ್ರು ಒಂದು ಫೈನಲ್ ನಮ್ಗೊಂದು ಡೈಲಾಗ್ ಹೋಗ್ತಿದ್ರು. ಆ ಡೈಲಾಗ್ ಏನಂದ್ರೆ, ಮದುವೆ ಅಂದ್ರೆ ಕಾರ್ ತಗೊಳ್ದೇನೆ ಮದುವೆ ಆಗಿ ನಿಮ್ಮ ಮಿಸ್ಸಸ್ ಅನ್ನ ನೀವು ಬಸ್ಸಲ್ಲಿ ಯಾರ್ದೋ ಪಕ್ಕಕ್ಕೆ ಸೀಟಲ್ಲಿ ಕೂರ್ಸ್ಕೊಂಡು ನಿಮ್ಗೆ ಹೋಗೋದಕ್ಕೆ ಇಷ್ಟ ಆಗುತ್ತಾ ಅಂತ ಒಂದೇ ಒಂದು ಮಾತನ್ನ ಕೇಳಿದ್ರು ಸ್ನೇಹಿತರೆ. ಆ ಮಾತು ನನ್ ಲೈಫ್ ಅಲ್ಲಿ ಸೊ ಒಳಗಡೆ ಫಿಕ್ಸ್ ಆಗಿತ್ತು. ಅವತ್ತು ತಗೊಂಡಿರುವಂತ ಒಂದು ನಿರ್ಧಾರ, ನಾನು ಕಾರ್ ತಗೊಂಡೇ ಮದುವೆ ಆಗ್ಬೇಕಂತ ಒಂದು ಡ್ರೀಮ್ ಬಿಲ್ಡ್ ಮಾಡ್ಕೊಂಡೆ. ಸೊ 2016 ಸೊ ನಂದೇ ಆದ ಒಂದು ಕಾರ್ ಲಾಂಚ್ ಆಗುವಂತ ದಿನ ಬಂತು ಸ್ನೇಹಿತರೆ. ಅವತ್ತು ನಾನು ಕಾರ್ ತಗೊಂಡೆ. ಸೊ ಅದಾದ್ಮೇಲೆ ಕಾರ್ ಬಂತು. ಕಾರ್ ಬಂದಾದ್ಮೇಲೆ 3 months ನಂತರ ನಾನು ಹೆಣ್ಣು ನೋಡಕ್ ಹೋದೆ. ಹೆಣ್ಣು ನೋಡಿ ಹೆಣ್ಣು ಕೂಡ ಫಿಕ್ಸ್ ಆಯ್ತು. ಮದುವೆನೂ ಕೂಡ 2017 ಮದುವೆನೂ ಕೂಡ ಆಯ್ತು. ಮದುವೆ ಆದ್ಮೇಲೆ ಸೊ ಇನ್ನಷ್ಟು ಕಮಿಟ್ಮೆಂಟ್ಗಳು ಸೊ ಲೈಫ್ ಅಲ್ಲಿ ಸೊ ನಮ್ಗೆ ಇನ್ನೂ ಜಾಸ್ತಿ ದುಡಿಬೇಕು ಅನ್ನೋ ಒಂದು ಹಂಬಲ, ತುಡಿತ ಜಾಸ್ತಿ ಆಯ್ತು. ಯಾಕೆಂದ್ರೆ ಫ್ಯಾಮಿಲಿ ಜೊತೆಗೆ ಕಾರಲ್ಲೇ ಲೈಫ್ ನ ಎಂಜಾಯ್ ಮಾಡ್ಬೇಕು ಅಂದ್ರೆ ಸೊ ನಮ್ಮ ದುಡಿಮೆ ಜಾಸ್ತಿ ಆಗ್ಬೇಕು ಅನ್ನೋದು ಕ್ಲಾರಿಟಿ ಆಗಿ ಅರ್ಥ ಆಯ್ತು. ಅದಾದ್ಮೇಲೆ ಸಾಕಷ್ಟು ಸರಿ ನಾವು ಏನ್ ಮಾಡಿದ್ವಿ, ಸೊ ಅಪ್ಲಿಂತ ಹೋಗಿ ಪ್ಲಾನ್ ನ ತಗೊಂಡ್ವಿ. ಪ್ಲಾನ್ ತಗೊಂಡು ಸೊ ಸರ್ ನಮ್ಮ ಇನ್ಕಮ್ ಅನ್ನ ಗ್ರೋತ್ ಮಾಡ್ಕೋಬೇಕು, 1 ಲಕ್ಷ ಇನ್ಕಮಿಗೆ ಹೋಗ್ಬೇಕು, ನಾವು ಫ್ಯಾಮಿಲಿ ಸಮೇತ ಇನ್ವಾಲ್ವ್ ಆಗೋದಕ್ಕೆ ರೆಡಿ ಇದೀವಿ ಅಂತ ಕೇಳಿದಾಗ ಆ ಟೈಮ್ ಅಲ್ಲಿ ನಮ್ಮ ಗಣೇಶ್ ದೇವಡಿಗೆ ಸರ್ ಒಂದು ಅದ್ಭುತವಾದಂತ ಒಂದು ಟ್ರೈನಿಂಗ್ ಸೆಕ್ಷನ್ ನ ಸ್ಟಾರ್ಟ್ ಮಾಡಿದ್ರು. ಆ ಟ್ರೈನಿಂಗ್ ಯಾವುದು ಅಂದ್ರೆ ಡೀಪ್ ಅಂತ ಹೇಳಿ. ಆ ಒಂದು ಡೀಪ್ ಟ್ರೈನಿಂಗ್ ಅನ್ನ ಸ್ಟಾರ್ಟ್ ಮಾಡಿ ಆದ್ಮೇಲೆ ನಮಗೆ ಅಲ್ಲಿ ಒಂದು ಡ್ರೀಮ್ ಬಿಲ್ಡ್ ಮಾಡಿದ್ರು. 1 ಲಕ್ಷ ತಗೊಳ್ಳೋರ್ನ ನಾವು ಈ ಒಂದು ವೇದಿಕೆಯಲ್ಲಿ ಸನ್ಮಾನ ಮಾಡ್ತೀವಿ ಅಂತಾನೂ ಕೂಡ ಅನೌನ್ಸ್ಮೆಂಟ್ ಮಾಡಿದ್ರು. ಅವತ್ತು ನಾವು ಗಂಡ ಹೆಂಡತಿ 2 ಜನ ಸೇರಿ ಡಿಸೈಡ್ ಮಾಡಿದ್ವಿ. ನನ್ನ ಮಿಸಸ್ ಕಾವ್ಯ ಅಂತೇಳಿ, ಅವ್ರು ಬಹಳಷ್ಟು ಮದುವೆ ಆದ್ಮೇಲೆ ನಂಗೆ ಸಾಕಷ್ಟು ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗೋದಕ್ಕೆ ನನ್ನ ಜೊತೆಗೆ ಒಂದು ಸಪೋರ್ಟ್ ಅನ್ನ ಮಾಡಿದ್ದಾರೆ. 50% ನಂಗೆ ಸಪೋರ್ಟ್ ಅನ್ನ ಈ ಬಿಸ್ನೆಸ್ ಅಲ್ಲಿ ಅಚೀವ್ ಆಗೋದಕ್ಕೆ ಅವ್ರು ಮಾಡಿದ್ದಾರೆ. ಕಾವ್ಯ ಅಂತೇಳಿ ಅವ್ರಿಗೂ ಕೂಡ ನಾನು ಈ ಟೈಮ್ ಅಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಪಡ್ತಾ ಇದ್ದೀನಿ. ಅದಾದ್ಮೇಲೆ 2 ಜನ ಸೀರಿಯಸ್ ಆಗಿ ಡಿಸ್ಕಷನ್ ಮಾಡ್ತಾ ಬಂದ್ವಿ. ಸೊ ಯಾರೆಲ್ಲ ಮ್ಯಾರೇಜ್ ಆಗಿದ್ದೀರಾ ಸೊ ಡೆಫಿನೆಟ್ಲಿ ಫ್ಯಾಮಿಲಿನೂ ಕೂಡ ಬಿಸ್ನೆಸ್ ಗೆ ಇನ್ವಾಲ್ವ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಫ್ಯಾಮಿಲಿ ಸಮೇತ ನೀವು ಬಿಸ್ನೆಸ್ ಅನ್ನ ರನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೇ ಆದ್ರೆ ಸೊ ಡೆಫಿನೆಟ್ಲಿ ಸ್ನೇಹಿತರೆ ಸೊ ಒಂದು 3 ವರ್ಷ 4 ವರ್ಷದಲ್ಲಿ ಮಾಡುವಂತ ಸಕ್ಸಸ್ ಅನ್ನ ಪಡ್ಕೊಳ್ಳುವಂತ ಸಕ್ಸಸ್ ಅನ್ನ ವಿತಿನ್ 1 year 2 years ಅಲ್ಲಿ ನೀವು ಅಚೀವ್ ಆಗ್ಬೋದು. ಯಾಕಂದ್ರೆ ಫ್ಯಾಮಿಲಿ ಕಮಿಟ್ಮೆಂಟ್ ಆದ್ರೆ ಸೊ ನಮ್ಗೆ ಅರ್ಥ ಆಗಿದ್ದು ಒಂದೇ, ಫ್ಯಾಮಿಲಿ ಕಮಿಟ್ಮೆಂಟ್ ಆದ್ರೆ ಶಾರ್ಟ್ ಟೈಮ್ ಅಲ್ಲಿ ನಾವು ಅಚೀವ್ ಮಾಡ್ಬೋದು ಅನ್ನೋದು ಕ್ಲಾರಿಟಿ ಅರ್ಥ ಆಯ್ತು. ಅದಾದ್ಮೇಲೆ ಇಮಿಡಿಯೇಟ್ಲಿ ನಾವು ಗ್ರೋತ್ ಮಾಡ್ಕೊಂಡ್ವಿ. ಇನ್ಕಮ್ ಕೂಡ ಬರಕ್ ಸ್ಟಾರ್ಟ್ ಆಯ್ತು. ಸೊ ನಾನೇನ್ ಎಕ್ಸ್ಪೆಕ್ಟೇಷನ್ ಮಾಡಿದ್ದೇನೋ ಅದಕ್ಕಿಂತ 10 ಪಟ್ಟು ಗ್ರೋತಬಲ್ ನನಗೆ ಇನ್ಕಮ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಸೊ ಅದಾದ್ಮೇಲೆ ಸೊ
ಬಿಸ್ನೆಸ್ ಅನ್ನ ಡೆವಲಪ್ಮೆಂಟ್ ಮಾಡ್ತಾ 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 ಸೊ ಇವತ್ತು ದೊಡ್ಡ ಮಟ್ಟಕ್ಕೆ ಇವತ್ತು ನಾವು ಬೆಳೆಯೋದಕ್ಕೆ ರೆಡಿ ಆಗ್ತಾ ಹೋದ್ವಿ. ಸಾಕಷ್ಟು ಜನ ಟೀಮ್ ಅಲ್ಲಿ ಸೊ ಅಚೀವರ್ಸ್ ಗಳು ಕ್ರಿಯೇಟ್ ಆದ್ರು, ಕಾರ್ ಅಚೀವರ್ಸ್ ಗಳು ಕ್ರಿಯೇಟ್ ಆಗಿದ್ದಾರೆ. ಸಾಕಷ್ಟು ಜನ ಇವತ್ತು ವಿದೇಶಿ ಪ್ರಯಾಣ ಹೋಗಿ ಬಂದಿದ್ದಾರೆ. ಸೊ ಬಹಳ ಖುಷಿ ಆಗುವಂತ ವಿಚಾರ ಏನಂದ್ರೆ ಸೊ ಇವತ್ತು ನಾನು ಈ ಪ್ಲೇಸ್ ಅಲ್ಲಿ ಇದ್ದೀನಿ. ಸೊ ಈ ತರ ಒಂದು ನಂದೇ ಆದ ಒಂದು ಸಕ್ಸಸ್ ಸ್ಟೋರಿ ಬರುತ್ತೆ ಇಡೀ ಇಂಡಿಯಾ ಅಂತ ಸೊ ಅನ್ಕೊಂಡಿದೀನಿ ಅಂದ್ರೆ ಅದಕ್ಕೆಲ್ಲ ಮೇಜರ್ ಕರ್ನಾಟಕದಲ್ಲಿರುವಂತಹ ಸೀನಿಯರ್ ಮೋಸ್ಟ್ ಲೀಡರ್ಸ್ ಕೊಟ್ಟಿರುವಂತಹ ಒಂದು ಅವರ ಪ್ರೀತಿ ವಿಶ್ವಾಸ, ಅವರು ನಮ್ಮನ್ನ ನೋಡಿರುವಂತ ರೀತಿ, ಹಾರ್ಟ್ಲಿ ಹೃದಯದಿಂದ ಅವರು ನಮ್ಮನ್ನ ನೋಡಿರುವಂತ ರೀತಿ, ಸೊ ಅದೆಲ್ಲದೂ ಕೂಡ ಕಾರಣ ಆಗಿರುವಂತದ್ದು ಸ್ನೇಹಿತರೆ. ಸೊ ಅದಾದ್ಮೇಲೆ ಹಳೆ ಪ್ಲಾನ್ ಅಲ್ಲಿ ಸೊ ನಿಮ್ಗೆ ಗೊತ್ತು ಸಾಕಷ್ಟು ಕೇಳಿರ್ಬೋದು, ನಿಮ್ ಸೀನಿಯರ್ ಮೋಸ್ಟ್ ಲೀಡರ್ಸ್ ಹೇಳಿರ್ತಾರೆ. ಹಳೆ ಪ್ಲಾನ್ ಅಲ್ಲಿ ಏನಾಗ್ತಿತ್ತು ಅಂದ್ರೆ BV0 ಆಗ್ತಾ ಇತ್ತು. ಸೊ ಜೊತೆಗೆ ಪ್ರಾಡಕ್ಟ್ ರೇಟ್ ಜಾಸ್ತಿ ಇತ್ತು. ಜೊತೆಗೆ 1 ವರ್ಷ ಸ್ಟಾರ್ ಅಂತ ಒಂದು ಲೆವೆಲ್ ನ ಕಂಟಿನ್ಯೂ ಮೇಂಟೈನ್ ಮಾಡಿದ್ರೆ ಮಾತ್ರ ಫಾರಿನ್ ಟ್ರಿಪ್ ಸಿಗ್ತಾ ಇತ್ತು. ಅದೆಲ್ಲ ಬಹಳ ಟಫ್ ಅಲ್ಲಿ ಅವರೆಲ್ಲರೂ ಕೂಡ ಸೊ ಆ ಟೈಮ್ ಅಲ್ಲಿ ನಿಂತ್ಕೊಂಡು ಸೊ ಮುಂದೊಂದಿನ ಪ್ಲಾನ್ ಚೇಂಜ್ ಆಗುತ್ತೆ, ನಾವು ಈ ಒಂದು ಮೋದಿ ಕೇರ್ ಮುಖಾಂತರ ಸಾಕಷ್ಟು ಜನರ ಜೀವನನ ಬದಲಾಯಿಸ್ತೀವಿ ಅಂತ ಅವ್ರು ಇಟ್ಕೊಂಡಿರುವಂತ ನಂಬಿಕೆ ಇದೆಯಲ್ವಾ, ಆ ನಂಬಿಕೆ, ಆ ಪ್ರೀತಿ ವಿಶ್ವಾಸ, ಅವರು ಎಲ್ಲರನ್ನೂ ನೋಡಿರುವಂತ ಒಂದು ರೀತಿ ಯಾವ ರೀತಿ ಇತ್ತು ಅಂದ್ರೆ ಎಲ್ರು ಸಮಾನವಾಗಿ ನೋಡ್ತಾ ಇದ್ರು, ಎಲ್ರಿಗೂ ಒಂದೇ ರೀತಿ ಪ್ರೀತಿನ ಕೊಡ್ತಾ ಇದ್ರು. ಅವ್ರ ಅಚೀವ್ಮೆಂಟ್ ಆಗ್ಲಿ ಆಗ್ತಾ ಇರ್ಲಿ ಎಲ್ರನ್ನೂ ಕೂಡ ಸಮಾನ ರೀತಿಯಲ್ಲಿ ಅವ್ರು ನೋಡ್ತಾ ಇದ್ರು. ಆ ನೋಡ್ತಾ ಇರುವಂತ ರೀತಿ, ಅವರ ಪ್ರೀತಿ ವಿಶ್ವಾಸ, ಅವರು ನಮ್ಮನ್ನ ಕಾಳಜಿ ತಗೊಳ್ತಾ ಇರುವಂತ ರೀತಿ, ಇದೆಲ್ಲದೂ ಕೂಡ ಸೊ ಇವತ್ತು ನಾವೆಲ್ಲರೂ ಕೂಡ ಖುಷಿಯಾಗಿ ಮೋದಿ ಕೇರ್ನ ಮಾಡ್ತಾ ಇದೀವಿ ಅಂದ್ರೆ ಇವತ್ತು ನಾವೇನ್ ಬಯಸಿದೀವಿ ಅದೆಲ್ಲದೂ ಕೂಡ ಸಿಗ್ತಾ ಇದೆ ಅಂದ್ರೆ ಸೊ ಅದಕ್ಕೆಲ್ಲ ಮೇಜರ್ ಕಾರಣ ಸೊ ಕರ್ನಾಟಕದ ಮೇನ್ ಲೀಡರ್ಸ್ ಗಳು, ಇವತ್ತು ಸೀನಿಯರ್ ಮೋಸ್ಟ್ ಲೀಡರ್ಸ್. ಬಹಳ ಖುಷಿ ಆಗುತ್ತೆ ಅವರೆಲ್ಲರ ಹೆಸರು ಹೇಳೋದಕ್ಕೆ ನಂಗೆ ಬಹಳ ಹೆಮ್ಮೆ ಇದೆ. ಸೊ ನಮ್ಮ ನೀನಾ ಫಿಲಿಪ್ ಸರ್ ಅಂಡ್ ಸೊ ಜೊತೆಗೆ ರಾಜು ಸರ್, ವಿಜಯ್ ಸರ್ ಅಂಡ್ ನಮ್ಮ ಸುಗ್ರಾಮಿ ಮೇಡಮ್, ಸೊ ಜೊತೆಗೆ ವಿಜಯಲಕ್ಷ್ಮಿ ಮೇಡಮ್, ನಟರಾಜ್ ಸರ್, ಮತ್ತೆ ಜಗದೀಶ್ ಸರ್, ಸೊ ಜೊತೆಗೆ ನಮ್ಮ ಪ್ರಶಾಂತ್ ಸರ್, ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಸಂಧ್ಯಾ ಕೃಷ್ಣಮೂರ್ತಿ, ಸೊ ಜೊತೆಗೆ ಇನ್ನು ಸಾಕಷ್ಟು ನಮ್ಮ ಮಂಜುನಾಥ್ ಶೆಟ್ಟಿ ಸರ್ ಆಗಿರ್ಬೋದು, ನಮ್ಮ ಗಣೇಶ್ ದೇವಡಿಗೆ ಸರ್ ಆಗಿರ್ಬೋದು, ಜೊತೆಗೆ ನಮ್ಮ ಸಂತೋಷ್ ಶೆಟ್ಟಿ ಸರ್ ಆಗಿರ್ಬೋದು, ವೀರೇಶ್ KB ಆಗಿರ್ಬೋದು, LB ಶ್ರೀನಿವಾಸ ಮೂರ್ತಿ ಆಗಿರ್ಬೋದು, ಲೋಕೇಶ್ ಶೆಟ್ಟಿ ಆಗಿರ್ಬೋದು. ಸೊ ಇವರೆಲ್ಲರ ಒಂದು ಏನು ಒಂದು ಒಳ್ಳೆತನ, ಒಂದು ಒಳ್ಳೆ ಪ್ರೀತಿ ವಿಶ್ವಾಸ, ಒಗ್ಗಟ್ಟಾಗಿ ಇವರೆಲ್ಲರೂ ಕೂಡ ಸ್ನೇಹಿತರೆ ಇಡೀ ಕರ್ನಾಟಕದ ಟೀಮಿಗೆ ಎಲ್ರಿಗೂ ಕೂಡ ಸಪೋರ್ಟ್ ಆಗಿ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನ ಮಾಡಿದ್ದಾರೆ. ಅದು ಈ ಬಿಸ್ನೆಸ್ ಉಳ್ಕೊಳ್ಳೋದಕ್ಕೆ ಸಾಧ್ಯತೆ ಆಗಿರುವಂತದ್ದು. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಹೃದಯದಿಂದ ಮೋದಿ ಕೇರ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆದ್ರೆ ಸೊ ಈ ದೇಶ ಆರ್ಥಿಕವಾಗಿ ಶ್ರೀಮಂತಿಗೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಆಲ್ರೆಡಿ ನಾವು ಆ ಒಂದು ದೃಷ್ಟಿಕೋನದಲ್ಲಿ ಇವತ್ತು ಮೋದಿ ಕೇರ್ನ ಅಳವಡಿಸ್ಕೊಂಡಿದೀವಿ. ಸಮೀರ್ ಮೋದಿ ಅವರ ಇಂಟೆನ್ಷನ್ ಅರ್ಥ ಮಾಡ್ಕೊಂಡಿದೀವಿ. ಸಮೀರ್ ಮೋದಿ ಸರಿಗೆ ಸೊ ನಿಜವಾದ ಖುಷಿ ಯಾವಾಗ ಆಗುತ್ತೆ ಅಂದ್ರೆ ಇಡೀ ಈ ಭಾರತ ದೇಶದ ಯಾರೆಲ್ಲ ಮೋದಿ ಕೇರ್ನ ಪ್ರಾರಂಭ ಮಾಡಿರ್ತಾರೋ ಅವ್ರೆಲ್ಲರೂ ಕೂಡ ಲಕ್ಷಾಧಿಪತಿಗಳಾದಾಗ, ಲಕ್ಷ ಸಂಪಾದನೆ ಮಾಡೋ ಲೆವೆಲಿಗೆ ಬಂದಾಗ, ಸೊ ಜೊತೆಗೆ ಯಾರೋ ಒಬ್ರು ಇಬ್ಬರು ಪ್ರೀಮಿಯಂ ಕಾರ್ ತಗೊಂಡಾಗ ಸಮೀರ್ ಮೋದಿ ಸರ್ಗೆ ಖುಷಿ ಆಗೋದಿಲ್ಲ ಸ್ನೇಹಿತರೆ. ಸೊ ಎಲ್ಲರೂ ಕೂಡ ಪ್ರೀಮಿಯಂ ಕಾರ್ ಲೈಫಿಗೆ ಬಂದಾಗ ಸಮೀರ್ ಮೋದಿ ಅವರಿಗೆ ಈ ಸಿಸ್ಟಮ್ ಅನ್ನು ಹುಟ್ಟಿ ಹಾಕಿದಕ್ಕೆ ಸಾರ್ಥಕತೆ ಆಗುತ್ತೆ ಅನ್ನೋದು ಬಹಳ ಹೆಮ್ಮೆ. ಯಾಕೆಂದ್ರೆ ಸಮೀರ್ ಮೋದಿ ಸರ್ನ ನಾನು ಯಾವ್ದು ಟರ್ಕಿಯಲ್ಲಿ ಸೊ ಮೀಟ್ ಮಾಡಿದ್ದೀನಿ ಫಾರಿನ್ ಟ್ರಿಪ್ ಹೋದಾಗ. ಸೊ ಅವರ ಸ್ಪೀಚ್ ಅನ್ನ ಕೇಳಿದ್ದೀನಿ, ಹತ್ರದಲ್ಲಿ ಅವ್ರನ್ನ ಹಗ್ ಮಾಡಿದ್ದೀನಿ. ಸೊ ಜೊತೆಗೆ ಮಲೇಷ್ಯಾ ಫಾರಿನ್ ಟ್ರಿಪ್ ಹೋದಾಗ ಮೀಟ್ ಮಾಡಿದ್ದೀನಿ. ಸೊ ಜೊತೆಗೆ ಶಿವಮೊಗ್ಗದಲ್ಲಿ ಕಾರ್ ಲಾಂಚಿಂಗ್ ಎಷ್ಟು ಹಾರ್ಟ್ಲಿ ಆಗಿ ನನ್ಗೆ ಅವತ್ತು ಖುಷಿ ಆಯ್ತು ಅಂದ್ರೆ ಸ್ನೇಹಿತರೆ, ಸೊ 4,500 ಜನರು ಇರುವಂತ ಓಪನ್ ಸ್ಟೇಡಿಯಂ ಪ್ರೋಗ್ರಾಮ್ ಅಲ್ಲಿ ನಮ್ಮ ಕಾರ್ ಅಚೀವ್ಮೆಂಟ್ ಆದಂತವ್ರನ್ನ ಸೊ ಸ್ಟೇಜ್ಗೆ ವೆಲ್ಕಮ್ ಮಾಡಿಕೊಂಡು, ನಮ್ಮ ಕಾರ್ ಮುಖಾಂತರ ನಮ್ಮನ್ನ ಸ್ಟೇಜಿಗೆ ವೆಲ್ಕಮ್ ಮಾಡ್ಕೊಂಡು ಸಮೀರ್ ಮೋದಿ ಸರ್ ಕಡೆಯಿಂದ ಕಾರ್ ಕೀ ಇಸ್ಕೊಳ್ಳುವಂತದ್ದು ಇದೆಯಲ್ಲ, ಸೊ ನಿಜವಾಗ್ಲೂ ಅವತ್ತಿನ ದಿನ ಸೊ ಮರೆಯಲಾಗದಂತ ದಿನ ಸ್ನೇಹಿತರೆ. ಅಂತ ಒಂದು ಅದ್ಭುತವಾದಂತ ಕ್ಷಣ ಸಮೀರ್ ಮೋದಿ ಸರ್ ಅವರಲ್ಲಿರುವಂತ ಒಂದು ನೋಡಿ, ಏರ್ಪೋರ್ಟ್ ಇಲ್ಲ ಅಂದ್ರೂ ಕೂಡ ಶಿವಮೊಗ್ಗಕ್ಕೆ ಫಸ್ಟ್ ಟೈಮ್ ಇಡೀ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಏರ್ಪೋರ್ಟ್ ಇಲ್ಲದೆ ಇರುವಂತ ಪ್ಲೇಸಿಗೆ ನಮ್ಮ ಆರಾಧ್ಯ ದೈವ ಸಮೀರ್ ಮೋದಿ ಸರ್ ಬಂದಿರುವಂತದ್ದು. ಸೊ ನೋಡಿ ಎಷ್ಟೊಂದು ನಮ್ಮ ಬಗ್ಗೆ ಕಾಳಜಿ ಇದೆ ಅವರಿಗೆ. ಸೊ ಎಷ್ಟು
ಎಷ್ಟು ನಮ್ಮನಿಗೆ ಸಕ್ಸಸ್ ಕೊಡಿಸ್ಲೇಬೇಕು ಅಂತ ಅವ್ರಿಗೆ ತುಡಿತಾ ಇದೆ ಅಂತ ಒಬ್ಬ ಮಹಾನ್ ವ್ಯಕ್ತಿ. ಸೊ ಅಂತ ಒಬ್ಬ ಮಹಾನ್ ವ್ಯಕ್ತಿ ಜೊತೆಗೆ ನಾವೆಲ್ಲರೂ ಕೂಡ ಇದೀವಿ. ಹಾಗಾದ್ರೆ ಅವರಲ್ಲಿರುವಂತ ಒಂದು ಥಾಟ್ಸ್ ನಮ್ಮೊಳಗಡೆ ಬಂದಿದೆ ಆದ್ರೆ ಸೊ ಡೆಫಿನೆಟ್ಲಿ ಸೊ ನಾವು ದೊಡ್ಡ ಮಟ್ಟಕ್ಕೆ ಬೆಳಿಬಹುದು ಸ್ನೇಹಿತರೆ. ಸೊ ಜೊತೆಗೆ ಈ ಬಿಸ್ನೆಸ್ ಅಲ್ಲಿ ಸೊ ಇವ್ ನಾನು ನನ್ನ 13 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ನಿಮ್ಗೆ ಹೇಳ್ಬೇಕು ಅಂದ್ರೆ ಸೊ ಈ ಬಹುಶಃ ಈ ಬಿಸ್ನೆಸ್ ಹಳೆ ಸೀನಿಯರ್ ಮೋಸ್ಟ್ ಲೀಡರ್ಸ್ ಕರ್ನಾಟಕದಲ್ಲಿ ಸೊ ಒಂದು ನಿರ್ಧಾರ ತಗೊಂಡು ನಿಂತ್ಕೊಂಡಿಲ್ಲ ಅಂದಿದ್ರೆ ಇಡೀ ಇಂಡಿಯಾದಲ್ಲಿ ಈ ಬಿಸ್ನೆಸ್ ನಿಲ್ತಾ ಇರ್ಲಿಲ್ಲ ಸ್ನೇಹಿತರೆ. ಈ ಒಂದು ಮೋದಿ ಕೇರ್ ಬೆಳೀತಾ ಇರ್ಲಿಲ್ಲ. ಇವತ್ತು ಎಲ್ಲದಕ್ಕೂ ಕಾರಣ ಸೀನಿಯರ್ ಮೋಸ್ಟ್ ಲೀಡರ್, ಇಡೀ ಕರ್ನಾಟಕದ ಟಾಪ್ ಲೀಡರ್ಸ್ ಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಈ ಬಿಸ್ನೆಸ್ ಅನ್ನ ಉಳಿಸಿದ್ದಾರೆ. ಸೊ ಇವತ್ತು ಸೊ ಯಾರ್ ಬೇಕಾದ್ರೂ ಕೂಡ 4 ತಿಂಗಳು 5 ತಿಂಗಳಲ್ಲೇ 1 ಲಕ್ಷ ಸಂಪಾದನೆ ಮಾಡಬಹುದು, 6 ತಿಂಗಳಲ್ಲೇ ಕಾರ್ ತಗೋಬಹುದು, ಪ್ರೀಮಿಯಂ ಕಾರ್ ತಗೋಬಹುದು. ಸೊ ಜೊತೆಗೆ ಕಾರಲ್ಲಿ ಲೈಫ್ ನ ಲೀಡ್ ಮಾಡಬಹುದು, ಅಥವಾ ಸೊ ಇವತ್ತು ಒಳ್ಳೆ ಲೈಫಿಗೆ ಅಚೀವ್ ಆಗ್ಬಹುದು ಶಾರ್ಟ್ ಟೈಮ್ ಅಲ್ಲಿ. ಅದಕ್ಕೆ ಮೇಜರ್ ಕಾರಣ ಅದೆಲ್ಲದು ಇವತ್ತು ಸಿಗ್ತಾ ಇದೆ ಅಂದ್ರೆ ಅದು ಪೂರ್ತಿ ಸೀನಿಯರ್ ಮೋಸ್ಟ್ ಲೀಡರ್ಸ್ ಸೊ ತಗೊಂಡಿರುವಂತ ಒಂದು ನಿರ್ಧಾರ. ಅವ್ರ ಪ್ಲಾನ್ ಚೇಂಜ್ ಆಗೋದಕ್ಕೆ ಹೋರಾಟ ಮಾಡಿರುವಂತದ್ದು, ಗಾಂಧೀಜಿಯವರು ಸ್ವತಂತ್ರ ಸಿಗೋದಕ್ಕೆ ಯಾವ ರೀತಿ ಹೋರಾಟ ಮಾಡಿದ್ರು, ಸೊ ಯಾವ ರೀತಿ ಅವ್ರ ಜೊತೆಗೆ ಸಾಕಷ್ಟು ಜನ ಸಾಥ್ ಕೊಟ್ರು, ಅದೇ ರೀತಿ ಇವತ್ತು ನಾವೆಲ್ಲರೂ ಕೂಡ ಇಷ್ಟೊಂದು ಖುಷಿಯಾಗಿದ್ದೀವಿ. ಮೋದಿ ಕೇರ್ ಅವತ್ತಿನ ಕಾಲದಲ್ಲಿ ವರ್ಷಕ್ಕೆ 96 ಕೋಟಿ ಒಂದು ವರ್ಷಕ್ಕೆ ಬಿಸ್ನೆಸ್ ಟರ್ನ್ ಓವರ್ ಇತ್ತು ಸ್ನೇಹಿತರೆ. ಸೊ ಇವತ್ತು 200-300 ಕೋಟಿ ಒಂದು ತಿಂಗಳಿಗೆ ಇವತ್ತು ಬಿಸ್ನೆಸ್ ಟರ್ನ್ ಓವರ್ ಆಗ್ತಾ ಇದೆ ಅಂದ್ರೆ ಸೊ ಅವತ್ತಿನ ಸೀನಿಯರ್ ಮೋಸ್ಟ್ ಲೀಡರ್ಸ್ ಕೊಟ್ಟಿರುವಂತಹ, ಅವರು ನಿರ್ಧಾರ ಮಾಡಿರುವಂತಹ, ಅವರು ಹಾರ್ಟ್ಲಿಯಾಗಿ ಮೋದಿ ಕೇರ್ ಮಾಡಿರುವಂತಹ, ಅವ್ರು ಕೊಟ್ಟಿರುವಂತಹ ಪ್ರೀತಿ ವಿಶ್ವಾಸ ಇವತ್ತು ಇಷ್ಟೊಂದು ಜನರುಗಳು ಮುಖದಲ್ಲಿ ಖುಷಿ ಜಾಸ್ತಿ ಆಗೋದಕ್ಕೆ, ಇವತ್ತು ಇಷ್ಟೊಂದು ಜನ ಸಕ್ಸಸ್ ಆಗೋದಕ್ಕೆ ಕಾರಣ ಆಗಿದೆ. ಸೊ ಹಾಗಾಗಿ ಸೊ ನಾವೆಲ್ಲರೂ ಕೂಡ ಸೊ ಇಡೀ ಕರ್ನಾಟಕದ ಟಾಪೆಸ್ಟ್ ಲೀಡರ್ಸ್ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಗ್ರಾಟಿಟ್ಯೂಡ್ ಅನ್ನ ಇವತ್ತು ನಾವು ಸಲ್ಲಿಸಲೇಬೇಕು ಅಂತ ಒಂದು ಅದ್ಭುತವಾದಂತ ಹೈವೇನ ನಮ್ಗೆ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ. ಕಲ್ಲು ಮುಳ್ಳಿನ ಹಾದಿನ ಕ್ಲೀನ್ ಮಾಡಿ ಹೈವೇನ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಇವತ್ತೇನ್ ಸ್ಪೀಡ್ ಅಲ್ಲಿ ನಾವು ಅಚೀವ್ಮೆಂಟ್ ಮಾಡ್ತೀವಿ ಅದು ನಿಜವಾದ ಸಕ್ಸಸ್ ಅಲ್ಲ ಸ್ನೇಹಿತರೆ. ಅವತ್ತು ಅವ್ರು ತಗೊಂಡಿರುವಂತ ನಿರ್ಧಾರ, ಹಳೆ ಸೀನಿಯರ್ ಮೋಸ್ಟ್ ಲೀಡರ್ಸ್ ತಗೊಂಡಿರುವಂತ ನಿರ್ಧಾರ, ಅವರು ಹೋರಾಟ ಮಾಡಿರುವಂತದ್ದು, ಅವರು ತಗೊಂಡಿರುವಂತಹ ಒಂದು ಸ್ಟೆಪ್ಪಿಗೆ ಇವತ್ತು ನಾವೆಲ್ಲರೂ ಕೂಡ ಸೊ ಇವತ್ತು ಸಕ್ಸಸ್ ಆಗ್ತಾ ಇರುವಂತದ್ದು. ಇದನ್ನೆಲ್ಲ ನೋಡಿದ್ರೆ ಬಹಳ ಹೆಮ್ಮೆ ಆಗುತ್ತೆ. ಸೊ ಥ್ಯಾಂಕ್ಸ್ ಟು ಇಡೀ ಕರ್ನಾಟಕದ ಸೀನಿಯರ್ ಮೋಸ್ಟ್ ಲೀಡರ್ಸ್. ಸಾಕಷ್ಟು ಜನ ಇದ್ದಾರೆ, ನಮ್ಮ ರಾಜು ಸರ್, ವಿಜಯ್ ಸರ್, ನಾವು ಸಾಕಷ್ಟು ವ್ಯಕ್ತಿಗಳಿಂದ ಇವತ್ತು ಸಾಕಷ್ಟು ಕಲ್ತಿದೀವಿ. ಸೊ 13 ವರ್ಷದಲ್ಲಿ ಸಾಕಷ್ಟು ಎಲ್ಲಾ ಲೀಡರ್ಗಳನ್ನು ಕೂಡ ಟಚ್ ಅಂಡ್ ಫೀಲ್ ಮಾಡಿದೀವಿ. ಅವರ ಹಾರ್ಟ್ಲಿ ಆಗಿ ಮೋದಿ ಕೇರ್ನ ಮಾಡೋದನ್ನ ನೋಡಿದೀವಿ. ಸೊ ನಾವು ಪ್ರಾಡಕ್ಟ್ ಬಗ್ಗೆ ಎಷ್ಟು ಪ್ರೀತಿ ಇರ್ಬೇಕಂತ ನಮ್ಮ ಜಗದೀಶ್ ಸರ್ ಕಡೆಯಿಂದ ನಾವು ಕಲ್ತಿದೀವಿ ಸ್ನೇಹಿತರೆ. ಸೊ ಎಷ್ಟು ಪ್ರೀತಿ ಮಾಡ್ತಾರಂತ ಜಗದೀಶ್ ಸರ್ ನಮ್ಗೆ ಅರ್ಥ ಮಾಡಿಸಿದ್ದಾರೆ. ನಾವು ಆ ಪ್ರಾಡಕ್ಟ್ ಅನ್ನ ಎಷ್ಟು ಪ್ರೀತಿ ಮಾಡ್ಬೇಕಂತ ನಿಜವಾದ ಹಾರ್ಟ್ಲಿ ಆಗಿ ಮೋದಿ ಕೇರ್ ಮಾಡುವಂತ ವ್ಯಕ್ತಿಗೆ ಸೊ ಪ್ರಾಡಕ್ಟ್ ಬಗ್ಗೆ ಎಷ್ಟೊಂದು ಅಭಿಮಾನ ಇರ್ಬೇಕು ಅನ್ನೋದನ್ನು ಕೂಡ ಜಗದೀಶ್ ಸರ್ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಸೊ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿದ್ರೆ ಈ ಬಿಸ್ನೆಸ್ ಅನ್ನು ನಾವು ಬೆಳಿಬಹುದು ಅನ್ನೋದನ್ನ ನಮ್ಗೆ ತುಂಬಾ ಕ್ಲಾರಿಟಿ ಆಗಿ ನಮ್ಮ ವಿಜಯ್ ಸರ್ ಅರ್ಥ ಮಾಡಿಸಿದ್ದಾರೆ ಸ್ನೇಹಿತರೆ. ಸೊ ಸಾಕಷ್ಟು ನಮ್ಮ ಲೈಫ್ ಅಲ್ಲಿ ಫ್ಯಾಮಿಲಿ ಜೊತೆಗೆ ಹೇಗಿರ್ಬೇಕು, ರಿಲೇಶನ್ಶಿಪ್ ಹೇಗಿರ್ಬೇಕು, ಒಂದು ಸಿಸ್ಟಮ್ ಅಂದ್ರೆ ಏನು, ಆ ಸಿಸ್ಟಮ್ ಅನ್ನ ಯಾವ ರೀತಿ ನಾವು ಫಾಲೋ ಮಾಡ್ಬೇಕು ಅನ್ನೋದ್ರ ಬಗ್ಗೆ ವಿಜಯ್ ಸರ್ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಸೊ ಜೊತೆಗೆ ನಮ್ಮ ರಾಜು ಸರ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಅವತ್ತಿಂದನೂ ಇವತ್ತಿನವರೆಗೂ ನಾವು ಅಚೀವ್ಮೆಂಟ್ ಮಾಡದೇ ಇರ್ಲಿ, ಅವರು ನಮ್ಮನ್ನ ನೋಡ್ತಾ ಇರುವಂತ ರೀತಿ, ನಮ್ಮನ್ನ ಪ್ರೀತಿಸ್ತಾ ಇರುವಂತ ರೀತಿ, ಇದೆಲ್ಲದನ್ನು ಕೂಡ ಸೊ ಇವತ್ತು ಅವರು ಉಳಿಸ್ಕೊಂಡಿದ್ದಾರೆ. ಆ ಉಳಿಸ್ಕೊಂಡದಕ್ಕೆ ಇವತ್ತು ಇಷ್ಟೆಲ್ಲ ಬದಲಾವಣೆ ಆಗ್ತಾ ಇರೋದು ಸ್ನೇಹಿತರೆ. ರಾಜು ಸರ್ ಕಡೆಯಲ್ಲಿ ನಾವು ನೋಡಿರುವಂತ ಬಹಳಷ್ಟು ಹತ್ರದಲ್ಲಿ ನೋಡಿರೋದೇನಂದ್ರೆ ಸಿಂಪ್ಲಿಸಿಟಿ. ಅವ್ರು ಎಷ್ಟು ಎಲ್ಲರನ್ನೂ ಕೂಡ ಸೊ ಒಂದೇ ಸಮಾನ ರೀತಿಯಲ್ಲಿ ಇಷ್ಟಪಡ್ತಾರೆ, ಲವ್ ಮಾಡ್ತಾರೆ. ಸೊ ಜೊತೆಗೆ ಅವರಲ್ಲಿ ಏನಿದೆಯೋ ಎಲ್ಲದನ್ನು ಕೂಡ ಎಲ್ರಿಗೂ ಹಂಚುತ್ತಾರೆ ಅಂತ ಒಂದು ಪ್ರೀತಿ ಕೊಡುವಂತಹ ಒಂದು ಆತರ ಒಂದು ಹಂಚಿಕೊಳ್ಳುವಂತಹ ಮನಸ್ಥಿತಿ ಇರುವಂತಹ ಒಬ್ಬ ಗ್ರೇಟೆಸ್ಟ್ ವ್ಯಕ್ತಿನ ಇವತ್ತು ಸೊ ನಮಗೆ ಸೊ ಲೀಡರ್ ಆಗಿ ಅಥವಾ ನಮ್ಮ ಒಂದು ಸೊ ಕರ್ನಾಟಕಕ್ಕೆ ಲೀಡರ್ ಆಗಿ ಅವ್ರು ನಮ್ಗೆ ಸಿಕ್ಕಿರೋದು ನಮ್ಮ ಪಾಲಿನ ಪುಣ್ಯ. ಸೊ ಜೊತೆಗೆ ನಮ್ಮ ಬಿ ಮಂಜುನಾಥ್ ಶೆಟ್ಟಿ ಸರ್, ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಸೊ ಒಂದು ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿ ಒಂದು ವಿಷನ್ ಹೇಗಿರ್ಬೇಕು ಒಬ್ಬ ಮನುಷ್ಯನಿಗೆ ಅನ್ನೋದನ್ನ ಅರ್ಥ ಮಾಡಿಸಿ ನಮ್ಮನ್ನ ಇವತ್ತು ದೊಡ್ಡ
ಸಾಮ್ರಾಜ್ಯ, ಅವರ ಒಂದು ದೊಡ್ಡ ಸಾಮ್ರಾಜ್ಯದ ಜೊತೆಗೆ ನಮಗೂ ಕೂಡ ಒಂದು ಪಾಲು ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಅವಕಾಶನ ಕಲ್ಪಿಸ್ಕೊಟ್ಟಿರುವಂತ ಬಿ ಮಂಜುನಾಥ್ ಶೆಟ್ಟಿ ಸರ್ಗೂ ಕೂಡ ಸೊ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ಸುಬ್ರಹ್ಮಣ್ಯ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ಬಿಸ್ನೆಸ್ ಅಲ್ಲಿ ನಮ್ಗೆ ಬೆಳೆಯೋದಕ್ಕೆ. ಸೊ ಜೊತೆಗೆ ಸೊ ನನ್ನ ಆರಾಧ್ಯ ದೈವ, ಸೊ ನಾನು ಕೂಡ ಈ ವ್ಯಕ್ತಿನ ಪ್ರತಿದಿನ ಒಂದ್ಸರಿಯಾರು ಈ ವ್ಯಕ್ತಿ ಹೆಸರನ್ನ ಹೇಳಿಲ್ಲ ಅಂದ್ರೆ ನನ್ಗೆ ತಿಂದಿರುವಂತ ಆಹಾರ ಜೀರ್ಣ ಆಗೋದಿಲ್ಲ. ಪ್ರತಿದಿನ ಈ ವ್ಯಕ್ತಿನ ಒಂದ್ಸರಿ ಆದ್ರೂ ಯಾರ ಜೊತೆಗೆ ಶೇರ್ ಮಾಡ್ಕೊಳಕ್ಕಾಗಿಲ್ಲ ಅಂದ್ರೂ ಕೂಡ ನನ್ ಮಿಸ್ಸಸ್ಸಿಗಾರು ಈ ವ್ಯಕ್ತಿನ ಒಂದ್ಸರಿಯಾರು ನಾನು ಅವ್ರ ಹೆಸರನ್ನ ಹೇಳ್ತೀನಿ. ಸೊ ಬೇರೆ ಯಾರು ಅಲ್ಲ, ಮಿಸ್ಟರ್ ಗಣೇಶ್ ದೇವಡಿಗೆ ಸರ್ ಅಂಡ್ ರಚನಾ ಮೇಡಮ್. ಸೊ ರಚನಾ ಮೇಡಮ್ ಕೂಡ ಅಷ್ಟೇ ಬಹಳಷ್ಟು ನಮ್ಗೆ ಪ್ರೀತಿನ ಕೊಟ್ಟಿದ್ದಾರೆ. ಅಣ್ಣ ತಮ್ಮನ ಪ್ಲೇಸ್ ಅನ್ನ ಇವತ್ತು ನನಗೆ ತುಂಬಿಕೊಟ್ಟಿದ್ದಾರೆ. ಯಾವತ್ತು ಅವ್ರ ಮನೆಗೆ ಹೋದಾಗ ಆಗಿರ್ಬೋದು, ಊಟ ತಿಂಡಿ ಆಗಿರ್ಬೋದು, ಎಲ್ಲದ್ರಲ್ಲೂ ಕೂಡ ಸೊ ನಾನು ಯಾವುದೇ ಒಳ್ಳೇದು ಕೆಟ್ಟದ್ರ ಬಗ್ಗೆ ಆಗಿರ್ಬೋದು, ನನ್ನ ಜೀವನದ ಬಗ್ಗೆ ಆಗಿರ್ಬೋದು, ಎಲ್ಲದ್ರ ಬಗ್ಗೆನೂ ಕೂಡ ಇವತ್ತು ನನ್ಗೆ ಪ್ರೋತ್ಸಾಹ ಮಾಡಿ ಸಪೋರ್ಟ್ ಮಾಡಿ ಅವರ ಅಣ್ಣ ತಮ್ಮನ ತರ ಇವತ್ತು ನನ್ನ ಟ್ರೀಟ್ ಮಾಡ್ತಾ ಇರುವಂತ ರೀತಿ. ಸೊ ಈ ತರ ಒಂದು ಬಾಂಡಿಂಗ್ ಇರುವಂತಹ ವ್ಯಕ್ತಿಗಳನ್ನ ನಾನು ಪಡ್ಕೊಂಡಿದ್ದೀನಿ ಅನ್ನೋದಕ್ಕೆ ಬಹಳ ಖುಷಿ ಆಗುತ್ತೆ. ಅದ್ರ ಜೊತೆಗೆ ಬಹಳಷ್ಟು ಇವತ್ತು ಸಾಕಷ್ಟು ಜನ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಆದ್ರೆ ಸ್ನೇಹಿತರೆ, ಈ ಬಿಸ್ನೆಸ್ ಅಲ್ಲಿ ನನಗೆ ಅರ್ಥ ಆಗಿದ್ದು ಒಂದೇ 13 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ. ಸೊ ಇವತ್ತು ಸಾಕಷ್ಟು ಜನ ಮೈಂಡ್ ಅನ್ನ ಯೂಸ್ ಮಾಡಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ಮೈಂಡ್ ಯೂಸ್ ಮಾಡಿದ್ರೆ ದುಡ್ಡು ಮಾಡ್ಬೋದು, ಆದ್ರೆ ಸೊ ವ್ಯಕ್ತಿತ್ವನ ಉಳಿಸ್ಕೊಳಕ್ ಆಗೋದಿಲ್ಲ. ಶಾಶ್ವತವಾಗಿ ಸಾವಿರಾರು ಕೋಟ್ಯಾಂತರ ಜನರ ಮನಸ್ಸಲ್ಲಿ ನಾವು ಶಾಶ್ವತವಾಗಿ ಇರಕ್ ಆಗೋದಿಲ್ಲ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಹೃದಯವಂತರು ಅಂತ ಅನ್ಕೊಂಡಿದೀನಿ. ಹೃದಯದಿಂದ ಮೋದಿಕೆಯನ್ನ ಮಾಡಿ. ಸೊ ಅವಾಗ ಮಾತ್ರ ಸೊ ಶಾಶ್ವತವಾಗಿ ಅದನ್ನ ನಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇರುವಂತದ್ದು. ಸೊ ಜೊತೆಗೆ ಫೈನಲ್ ಆಗಿ ಸೊ ನಂಗೆ ಸಾಕಷ್ಟು ಜನ ಸಾಕಷ್ಟು ಸ್ಫೂರ್ತಿಯಾಗಿದ್ದಾರೆ. ಅವ್ರೆಲ್ಲರನ್ನು ಕೂಡ ಸೊ ನಾನು ಒಂದು PPT ಮುಖಾಂತರ ನಿಮ್ ಜೊತೆಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೆಲವೊಂದು ನನ್ನ ಲೈಫಿನ ಮೆಮೊರೇಬಲ್ ಡೇಸ್ ಗಳು ಇರುವಂತದ್ದು. ಬಹಳಷ್ಟು ವ್ಯಕ್ತಿಗಳ ಜೊತೆಗೆ ನನ್ನ ಲೈಫ್ ಅಲ್ಲಿ ನಾನು ಮೆಮೊರೇಬಲ್ ಡೇನ ಕಳೆದಿದ್ದೀನಿ. ಸೊ ಅದನ್ನ ನಾನು ನಿಮ್ ಜೊತೆಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. PPT ಶೇರ್ ಆಗ್ತಾ ಇದೆಯಾ? ಶೇರ್ ಆಗ್ತಾ ಇದೆ ಚಂದ್ರ ಅವರೇ. ಲಾಸ್ಟ್ 2 ಮಿನಿಟ್ಸ್ ಓಕೆ ಸರ್, ಜಾಸ್ತಿ ಆಗಿದೆ. ಓಕೆ, ಇದು ನನ್ನ ಮೊದಲನೆಯ ಒಂದು ಜರ್ನಿ ಹೋಟೆಲ್ ಅಲ್ಲಿ ಕ್ಯಾಶಿಯರ್ ಆಗಿರುವಂತದ್ದು. ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಸೊ ಆಲ್ರೆಡಿ ಶೋ ಆಗ್ತಾ ಇದೆ ಅಂತ ಅನ್ಕೊಂಡಿದೀನಿ. ಸೊ ಜೊತೆಗೆ ನಾನು ಏನು ಫಿಲಂ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ, ಅವಾಗ ನನ್ನ ಇವತ್ತಿನ ಮೊಬೈಲ್ ನಂಬರ್ ಅವತ್ತು ಕೂಡ ಇತ್ತು ಸ್ನೇಹಿತರೆ. ಸೊ ಜೊತೆಗೆ ಪ್ರೇಮ್ ಚಂದ್ ಅಂತನೂ ಕೂಡ ಅವತ್ತು ನೇಮನ್ನು ಕೂಡ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಆ ತರ ಒಂದು ಲೈಫ್ ಅನ್ನು ಕೂಡ ನಾನು ನೋಡ್ ಬಂದಿರುವಂತದ್ದು. ಸೊ ಜೊತೆಗೆ ನನ್ನ ಮೆಮೊರೇಬಲ್ ಡೇಸ್ ಸೊ ರಾಣಿಬೆನ್ನೂರು ಪ್ರೋಗ್ರಾಮ್, ನನ್ನ ಎಲ್ಲಾ ಸೀನಿಯರ್ಸ್ ಲೀಡರ್ಸ್ ಗಳು ಸೊ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಇವರು ಕೂಡ ಬಹಳಷ್ಟು ಈ ಬಿಸ್ನೆಸ್ ಅಲ್ಲಿ ನಮ್ಗೆ ಗೆಲ್ಲೋದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಸೊ ಜೊತೆಗೆ ಮೊದಲ ನನ್ನ ಡ್ರೀಮ್ ಫುಲ್ಫಿಲ್ ಆಗಿರುವಂತದ್ದು ಪಲ್ಸರ್ ಬೈಕ್ ತಗೊಂಡಿರುವಂತದ್ದು, ಅದಾದ್ಮೇಲೆ 2ನೇ ಕಾರಿಗೆ ಓನರ್ ಆಗಿರುವಂತದ್ದು, ಅದಾದ್ಮೇಲೆ 2nd ಕಾರ್ನ ಬೈ ಮಾಡಿರುವಂತದ್ದು. ಸೊ ಜೊತೆಗೆ ಸೊ ಫಾರಿನ್ ಟ್ರಿಪ್ ಅಲ್ಲಿ ಫ್ಯಾಮಿಲಿ ಸಮೇತ ಎಂಜಾಯ್ ಮಾಡಿರುವಂತದ್ದು. ಸೊ ನನ್ನ ಮಿಸಸ್ ಜೊತೆಗೆ ಅಂಡ್ ಸಮೀರ್ ಮೋದಿ ಸರ್ ಶಿವಮೊಗ್ಗದಲ್ಲಿ ನಂಗೆ ಕಾರ್ನ ಕೀ ಕೊಡ್ತಾ ಇರುವಂತದ್ದು. ಸೊ ಜೊತೆಗೆ ಸಮೀರ್ ಮೋದಿ ಸರ್ ಜೊತೆಗೆ ಫಾರಿನ್ ಟ್ರಿಪ್ ಅಲ್ಲಿ ಡಿನ್ನರ್ ಮಾಡಿರುವಂತ ಟೈಮ್. ಸೊ ಜೊತೆಗೆ ಸರ್ಟಿಫಿಕೇಟ್ ನ ತಗೊಂಡಿರುವಂತದ್ದು ಫಾರಿನ್ ಅಲ್ಲಿ ಟರ್ಕಿಯಲ್ಲಿ 2015ರಲ್ಲಿ ಟರ್ಕಿಯಲ್ಲಿ ಫಾರಿನ್ ಟ್ರಿಪ್ ಹೋದಾಗ ಸಮೀರ್ ಮೋದಿ ಸರ್ ಕಡೆಯಿಂದ ಸರ್ಟಿಫಿಕೇಟ್ ತಗೊಂಡಿರುವಂತದ್ದು. ಲಿವಿಂಗ್ ದ ಮೋದಿ ವೇದಲ್ಲಿ ನಮ್ಮ ಒಂದು ಸಕ್ಸಸ್ ಬಂದಿರುವಂತದ್ದು. ಸೊ ಜೊತೆಗೆ ಸಮೀರ್ ಮೋದಿ ಸರ್ ಜೊತೆಗೆ ಸಾಕಷ್ಟು ಸೆಲ್ಫಿಗಳನ್ನ ತಗೊಂಡಿರುವಂತದ್ದು. ಇದು ನಮ್ಮ ಟೀಮ್ ವರ್ಕ್ ಅಲ್ಲಿ ನಮ್ಮ ಅಪ್ಲೈನ್ ಗಣೇಶ್ ದೇವ್ರಿಗೆ ಸರ್ ಸಪೋರ್ಟ್ ಇಂದ ಸೊ ಇಂಡಿವಿಜುವಲ್ ಆಗಿ ನಾವು ಕ್ಯಾಂಪ್ಗಳನ್ನ ಮಾಡುವಂತ ಲೆವೆಲ್ಗೆ ಇವತ್ತು ನಮ್ಮ ವ್ಯಕ್ತಿತ್ವ ವಿಕಾಸನ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿರುವಂತದ್ದಾಗಿರ್ಬೋದು. ಸೊ ಜೊತೆಗೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಈ 2 ವ್ಯಕ್ತಿಗಳು ನನ್ನ ಲೈಫ್ ಅಲ್ಲಿ ಸಾಕಷ್ಟು ಬದಲಾವಣೆಗೆ ಕಾರಣಕರ್ತರಾದಂತವ್ರು. ಇವ್ರನ್ನ ಯಾವತ್ತೂ ಕೂಡ ಲೈಫ್ ಲಾಂಗ್ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲದೆ ಇರುವಂತಹ ವ್ಯಕ್ತಿಗಳು ಇವರು. ನನ್ನ ಲೈಫ್ ಅಲ್ಲಿ ಸಾಕಷ್ಟು ಬದಲಾವಣೆ ಕೊಡಿಸಿದಂತವ್ರು. ಸೊ ಜೊತೆಗೆ ಇದು ನನ್ನ ಫ್ಯಾಮಿಲಿ ಜೊತೆಗೆ ನನ್ನ ಅಪ್ಲೈನ್ ಫ್ಯಾಮಿಲಿ ಜೊತೆಗೆ ನಾವು ಫಾರಿನ್ ಟ್ರಿಪ್ ಎಂಜಾಯ್ ಮಾಡಿರುವಂತದ್ದು. ಸೊ ಇದು ನಮ್ಮ ಬಿ ಮಂಜುನಾಥ್ ಶೆಟ್ಟಿ ಸರ್ ಜೊತೆಗೆ ನಾವು
ನಾವು ಸೊ ಎಂಜಾಯ್ ಮಾಡಿರುವಂತ ಒಂದು ಸೆಲ್ಫಿ. ಸೊ ಜೊತೆಗೆ ಫಾರಿನ್ ಟ್ರಿಪ್ ನಮ್ಮ ಮಹಾಗುರುಗಳು ರಾಜು ಸರ್ ಅಂಡ್ ವಿಜಯ್ ಸರ್, ಮಂಜುನಾಥ್ ಶೆಟ್ಟಿ ಸರ್ ಜೊತೆಗೆ ನಮ್ಮ ಗಣೇಶ್ ದೇವಡಿಗೆ ಸರ್ ಜೊತೆಗೆ ಫಾರಿನ್ ಟ್ರಿಪ್ ಹೋಗುವಾಗ ಸೊ ಒಂದು ಹಾರ ಹಾಕ್ಸ್ಕೊಂಡು ಸೊ ನಾವು ಫಾರಿನ್ ಟ್ರಿಪ್ ಹೋಗಿರುವಂತ ಒಂದು ಇದು, ಜೊತೆಗೆ ಸುರೇಖಾ ಮೇಡಮ್ ಜೊತೆಗೆ ನಾವು ಬ್ಲೆಸ್ಸಿಂಗ್ ತಗೊಂಡಿರುವಂತದ್ದು ಮೆಮೊರೇಬಲ್ ಡೇ ಇದೆಲ್ಲದೂ ಕೂಡ. ಸೊ ಇವತ್ತು ಬಹಳ ಖುಷಿ ಇದೆ ಲೈಫ್ ಅಲ್ಲಿ. ನಾನೇನ್ ಅನ್ಕೊಂಡಿದ್ದೀನಿ ಎಲ್ಲದನ್ನು ಕೂಡ ಪಡ್ಕೊಂಡಿದ್ದೀನಿ. ಇವತ್ತು ಫ್ಯಾಮಿಲಿ ಇಷ್ಟು ಸುಂದರವಾಗಿದೆ. ಸೊ ಲೈಫ್ ಬಹಳ ಚೆನ್ನಾಗಿದೆ. ಇಷ್ಟಕ್ಕೆಲ್ಲ ಕಾರಣ ಸೊ ಮೋದಿ ಕೇರ್ ಸಂಸ್ಥೆ, ಮೋದಿ ಕೇರ್, ಸಮೀರ್ ಮೋದಿ ಸರ್ ಅವಕಾಶ ಕ್ರಿಯೇಟ್ ಮಾಡ್ಕೊಟ್ಟಿದ್ದು. ಸೊ ನಮ್ಮ ಅಪ್ಲೈನ್ ಇವತ್ತು ನಮ್ಗೆ ಸೊ ಈ ಒಂದು ಲೈಫ್ ಅನ್ನ ಕೊಟ್ಟಿರುವಂತದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಅಂಡ್ ಸೊ ಕಂಪನಿಯ ಮ್ಯಾನೇಜ್ಮೆಂಟ್ ಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಯಾಕೆ ಅಂದ್ರೆ ಇವತ್ತು ಕಂಪನಿಯ ಮ್ಯಾನೇಜ್ಮೆಂಟ್ ನಾನು 13 ವರ್ಷದಿಂದನೂ ಕೂಡ ನೋಡ್ತಾ ಇದ್ದೀನಿ. ಸೊ ಕಂಪನಿ ಮ್ಯಾನೇಜ್ಮೆಂಟ್ ಕೂಡ ಹಾರ್ಟ್ಲಿ ಆಗಿ ಮೋದಿ ಕೇರ್ ನ ಸೊ ನಡೆಸ್ತಾ ಇರುವಂತದ್ದು. ಯಾರು ಕೂಡ ನಾವು ಜಾಬ್ ಮೆಂಟಾಲಿಟಿಯಲ್ಲಿ ಇಲ್ಲ. ಸೊ ಎಲ್ಲರನ್ನೂ ಕೂಡ ನಾವು ಹಾರ್ಟ್ಲಿ ಆಗಿ ಮೋದಿ ಕೇರ್ ನ ಮಾಡ್ತಾ ಇರೋದನ್ನ ನೋಡ್ತಾ ಇದೀವಿ. ಅದಕ್ಕೋಸ್ಕರನೇ ಈ ತರ ಒಂದು ಸುಂದರವಾದಂತಹ ಒಂದು ದಿಲ್ಸೆ ಕಾರ್ಯಕ್ರಮನ ಅವರು ಆರ್ಗನೈಸ್ ಮಾಡಿದ್ದಾರೆ. ಸೊ ಅಲ್ಲಿ ಕಂಪನಿಯ ಒಂದು ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ಅಷ್ಟೇ ಭಾಸ್ಕರ್ ಸರ್ ಆಗಿರ್ಬೋದು, ಮಂಜುನಾಥ್ ಸರ್ ಆಗಿರ್ಬೋದು, ಅಂಡ್ ರಿಜಿಲ್ ಸರ್ ಆಗಿರ್ಬೋದು, ಶ್ರೀಕಾಂತ್ ಸರ್ ಆಗಿರ್ಬೋದು, ರಾಹುಲ್ ಶಂಕರ್ ಸರ್ ಆಗಿರ್ಬೋದು, ಇವರೆಲ್ಲರ ಒಂದು ಮ್ಯಾನೇಜ್ಮೆಂಟ್ ಕೂಡ ಹಾರ್ಟ್ಲಿ ಆಗಿ ಮೋದಿ ಕೇರ್ ನ ರನ್ ಮಾಡ್ತಾ ಇರೋದ್ರಿಂದ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ಬೆಳೆಯೋದಕ್ಕೆ ಕಾರಣ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಮ್ಯಾನೇಜ್ಮೆಂಟ್ ಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಜೊತೆಗೆ ಫೈನಲ್ ಆಗಿ ನನಗೆ ಇಷ್ಟೊತ್ತು ಅವಕಾಶ ಕೊಟ್ಟಿರುವಂತಹ ನಿಮ್ಮೆಲ್ಲರ ಒಂದು ಬ್ಲೆಸ್ಸಿಂಗು ಕೂಡ ಸೊ ನನಗೆ ಬೇಕು. ಸೊ ಜೊತೆಗೆ ನನ್ನ ಅಪ್ಲೈನ್ ಸೊ ಇವತ್ತು ಈ ಒಂದು ಅವಕಾಶ ಕಲ್ಪಿಸ್ಕೊಡೋದಕ್ಕೆ ಕಾರಣಕರ್ತರಾಗಿರುವಂತಹ ಮಿಸ್ಟರ್ ಗಣೇಶ್ ದೇವಡಿಗೆ ಸರ್ಗೆ ಇನ್ನೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತಾ ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮನ ನಾನು ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಓವರ್ ಟು ಮಂಜುನಾಥ್ ಸರ್. ಥ್ಯಾಂಕ್ ಯು ಚಂದ್ರ ಅವರೇ, ಥ್ಯಾಂಕ್ಸ್ ಅ ಲಾಟ್. ಸೊ ಒಬ್ಬ ಪರ್ಸನ್ ಗುರುಗೆ ಹ್ಯಾಂಡ್ ಓವರ್ ಮಾಡ್ಕೊಂಡ್ರೆ ಶರಣರಾದ್ರೆ ಇಲ್ಲಾಂದ್ರೆ ಅವ್ರನ್ನ ಫಾಲೋ ಮಾಡುವಾಗಿದ್ರೆ ಏನಾಗುತ್ತೆ ಅಂತ ಚಂದ್ರ ಅವರು ಹೇಳಿದ್ದಾರೆ. ಸೊ ಲೀಡರ್ ಎಲ್ಲ ಹೋಗ್ತಾ ಇದಾರೆ, ನಾವು ಫಾಲೋ ಮಾಡ್ತೀನಿ, ಎಂತ ಕಷ್ಟ ಬಂದ್ರು ಸರಿ ಅವ್ರು ಏನ್ ಹೇಳ್ತಾರೆ ನಾನು ನೋಡ್ಕೋತೀನಿ. ಹಾಗೇನೆ ಈವನ್ ಹೇಳಿದ್ರು ಬ್ಯಾಂಗ್ಳೂರ್ ಇಲ್ಲ ಅಂದ್ರೆ ರಾಣಿಬೆನ್ನೂರ್ ಬೇಕಾದಷ್ಟು ಕಡೆಯಿಂದ ಇವಾಗ DP ಬೇಕಾದಷ್ಟಿದೆ, ಆಫೀಸ್ಗಳು ಕೂಡ ಬೇಕಾದಷ್ಟಿದೆ. ಆದ್ರೆ ಅಂತ 6 years ಬ್ಯಾಕ್ ನಾವ್ ನೋಡಿದಾಗ ನಮ್ಮ ಹತ್ರ ಇದ್ದಿದ್ದು ಬರೀ 7 ಶೋರೂಮ್ಸ್. ಅದರಲ್ಲಿ ಕೆಲವು DPs ಇತ್ತು. ನನ್ನ ಪ್ರಕಾರ 4 ಇಲ್ಲ 5 DPs ಅಷ್ಟೇ. ಫುಲ್ ಎಂಟೈರ್ ಕರ್ನಾಟಕದಲ್ಲಿ ನಮಗೆ ಸರ್ವಿಸ್ ಕೊಡೋದಕ್ಕೆ ಇದ್ದಿದ್ದು ಓನ್ಲಿ 10 ಇಲ್ಲ ಅಂದ್ರೆ 11 ಪ್ಲೇಸಸ್ ಮಾತ್ರ. ಅಂತ ಇದರಲ್ಲಿ ಯಾವ ರೀತಿಯಲ್ಲಿ ಒಂದು ಏರಿಯಾನ ಡೆವಲಪ್ ಮಾಡಬಹುದು ಡೆಡಿಕೇಟೆಡ್ ಪರ್ಸನ್ಸ್ ಇದ್ದಾಗ ಅಂತ ಹೇಳೋದಕ್ಕೆ ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್ಸ್ ನಮ್ಮ ಚಂದ್ರ ಟೀಮು, ಹಾಗೆ ನಮ್ಮ ಎಂಟೈರ್ ಗಣೇಶ್ ದೇವಡಿಗ ಅವರ ಟೀಮ್. ಪ್ಯಾಷನ್ ವಿತ್ ಡೆಡಿಕೇಶನ್, ಹಾಗೇನೆ ಒಬ್ಬ ಒಳ್ಳೆ ಗುರು ಸಿಕ್ಕಿದ್ರೆ ಏನು ಸಾಧನೆ ಮಾಡಬಹುದು ಅನ್ನೋದಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ನಮ್ಮ ಚಂದ್ರ ಅವರು. ಹಾಗೇನೆ ಬಿಲೀಫ್ ಅಂತ ಇದ್ದಾಗ ಒಂದೊಂದ್ಸತಿ ಕಣ್ಮುಚ್ಕೊಂಡು ಕೂಡ ನಂಬಿಕೆ ಇಡ್ಬೇಕಾಗುತ್ತೆ. ಸೊ ಅದನ್ನು ಕೂಡ ತೋರಿಸ್ಕೊಟ್ಟಿದ್ದಾರೆ. ಸೊ ಕಷ್ಟಪಟ್ರೆ ಎಂತವ್ರು ಸರಿ ಒಂದು ಒಳ್ಳೆ ಎಫರ್ಟ್ ಹಾಕಿದ್ರೆ ಒಳ್ಳೆ ಡೈರೆಕ್ಷನ್ ಅಲ್ಲಿ ಖಂಡಿತ ಗುರಿ ತಲುಪಬಹುದು. ಸೊ ಇನ್ನು ಚಂದ್ರ ಅವ್ರದ್ದು ಇನ್ನು ಜಸ್ಟ್ ಸ್ಟಾರ್ಟ್ ಆಗಿದೆ, ಇನ್ನು ಬೇಕಾದಷ್ಟು ಕೂಡ ಅಚೀವ್ಮೆಂಟ್ ಮಾಡೋದಿದೆ. ಅವರ ಟೀಮು ಕೂಡ ಇನ್ನು ತುಂಬಾ ಸ್ಟ್ರಾಂಗ್ ಆಗಿ ಬೆಳೀತಾ ಇದೆ. ಸೊ ಆಲ್ ದಿ ಬೆಸ್ಟ್ ನಮ್ಮ ಚಂದ್ರು ಟೀಮ್ಗೆ, ಹಾಗೆ ಚಂದ್ರು ಅವ್ರಿಗೂ ಕೂಡ ಹಾಗೇನೆ ಚಂದ್ರು ಅವ್ರಿಗೆ ಆಮೇಲೆ ಅವರ ಟೀಮ್ಗೂ ಕೂಡ ಥ್ಯಾಂಕ್ ಯು ಈ ಒಂದು ಟೈಮ್ ನಮ್ಗೆ ಕೊಟ್ಟಿದ್ದಕ್ಕೆ. ಅಂಡ್ ನಮ್ಮ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಕೂಡ ಥ್ಯಾಂಕ್ ಯು ಇಲ್ಲಿ ತನಕ ಜೊತೆಗಿದ್ದಕ್ಕೆ. ಫೈನಲಿ ವೈಂಡ್ ಅಪ್ ಮಾಡೋಕ್ಕಿಂತ ಮುಂಚೆ ನಾಳೆ ಯಾರು ಬರ್ತಾ ಇದ್ದಾರೆ, ಸೊ ನಾಳೆ ನಮ್ ಜೊತೆ ಬರ್ತಾ ಇರೋರು ನಮ್ಮ ಚಂದ್ರು ಟೀಮ್ ಕಡೆಯಿಂದ ಮತ್ತೆ BM ಸುರೇಶ್ ಅವರು. ಸೊ ನಮ್ಮ ಬೆಂಗಳೂರಿನಾರೆ. ಸೊ ಇವ್ರ ಜೊತೆ ನಾಳೆ ಮತ್ತೆ 9 o'clock ವೀಕೆಂಡ್ ಟೈಮ್ ಅಲ್ಲಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಸಾಟರ್ಡೆ ರಿಲ್ಯಾಕ್ಸ್ ಆಗಿ ಕುತ್ಕೊಂಡು ಆರಾಮಾಗಿ ಇವರ ಒಂದು ಜರ್ನಿಲಿ ಏನೆಲ್ಲ ಆಯ್ತು ಅಂತ ತಿಳ್ಕೊಳ್ಳೋಣ. ಕೆಲವು ಇನ್ಸಿಡೆಂಟ್ ನ ಹಾಗೇನೆ ಮತ್ತೆ ಕೆಲವು ವಿಷಯನ ಮತ್ತೆ ನಾಳೆ ಶೇರ್ ಮಾಡೋಣ. ಸೊ ಅಲ್ಲಿ ತನಕ ಮತ್ತೆ 8:50 ಕನೆಕ್ಟ್ ಆಗೋ ತನಕ ಎಲ್ಲರೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಅಗೇನ್ ಲಾಸ್ಟ್ ಫ್ಯೂ ಅವರ್ಸ್ ಇದೆ ರೀಪರ್ಚೇಸ್ ಅಂಡ್ ಎಕ್ಸ್ಟ್ರಾ PV ಬಿಲ್ಲಿಂಗ್, ಬೇಗ ಮುಗಿಸ್ಕೊಳ್ಳಿ. ಮತ್ತೆ ನಾಳೆ ಸಿಗೋಣ 9 o'clock. ಎಲ್ಲರಿಗೂ ಹ್ಯಾವ್ ಎ ಗ್ರೇಟ್ ವೀಕೆಂಡ್ ಅಂಡ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಹೇಳ್ತಾ ಗುಡ್ ನೈಟ್. ಮತ್ತೆ ಚಂದ್ರ ಅವ್ರಿಗೂ ಕೂಡ ಮತ್ತೆ ಥ್ಯಾಂಕ್ ಯು ಅವರ ಟೈಮ್ ಕೊಟ್ಟೋದಕ್ಕೆ. ಸಿ ಯು ಟುಮಾರೋ ಅಟ್ ಸೇಮ್ ಟೈಮ್ 9 o'clock. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್ ಮಂಜು ಸರ್. ಥ್ಯಾಂಕ್ ಯು ಚಂದ್ರ. ಥ್ಯಾಂಕ್ ಯು ಪಾರ್ಟಿಸಿಪೆಂಟ್.